प्रकाश विभु नाम रूप आधार मध्य नल मध्य लगे तो मैं शुद्ध अपार अब्धि अपार स्वरूप मम हरि विष्णु महेश विजर विचंदा वरुण यम गणेश गणेश सागुपाल सर्वज्ञ को कियसारस मुनि ध्यान आगो सर्वपाले से ऐक्य जगत मन पूजे परिताप जग जग जिल है ओ हम आपे आप बहुत चाही जाको सुख से बचत राम तो मेरो से आत्मा आपको करो प्रणाम तो मेरो है आत्मा आपको करो प्रणाम प्रकाश विभो नाम लते जिन्हें मची लते तो मैं शुद्ध अपार तो मैं शुद्ध अपार। पीताम्बर जी महाराज की जय। साधु निश्चलदास जी महाराज की जय। शरण बसोमा स्वामी जी की जय। जय मंगलम जय नम पार्वती पते शिव हर हर महादेव। ಇದುವರೆಗೆ ಶುದ್ಧ ಬ್ರಹ್ಮಣಿತ ಸದ್ಗುರುಗಳಾದ ಶ್ರೀ ಕಲ್ಯಾಣಪ್ಪ ಏಳಿಗೆ ಗುರುಗಳು ವಸ್ತು ನಿರ್ದೇಶನ ರೂಪದ ಮಂಗಳಾಚರಣೆಯ ದುಹಾಗಳನ್ನು ಸುಂದರವಾಗಿ ನಡೆಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ಎಲ್ಲರೂ ಆಲಿಸೋಣ. ನಮಗೆಲ್ಲರಿಗೂ ಮೋಕ್ಷ ವಿಚಾರವನ್ನು ತಿಳಿಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರಸಾಗರ ಸಾಧು ನಿಶ್ಚಲದಾಸಿಯವರ ಕೃತಿ 4ನೇ ತರಂಗ ಒಂದು 126, 27, 28, 29 ಇವೆಲ್ಲ ಏನದವಂದ್ರೆ ಖ್ಯಾತಿಗಳನ್ನ ಹೇಳ್ತಾ ಇರುವಂತಹ ವಿಷಯಾಂಕಗಳು. ಮತ್ತೆ ದೋಹಾ ಯಾವುದಂದ್ರೆ 49ನೇ ದೋಹಾ. 126ನೇ ವಿಷಯಾಂಕ ಏನ್ ಹೇಳ್ತದೆ ಅಂದ್ರೆ ಅಸತ್ಯ ಖ್ಯಾತಿ, ಶೂನ್ಯವಾದಿಗಳ ಅಸತ್ಯ ಖ್ಯಾತಿ ಅಂತ ಹೇಳ್ತದ. ಎಲ್ಲೂ ಇಲ್ಲದ ಸರ್ಪ ಅದು ಅತ್ಯಂತ ಅಸತ್ತಾಗಿದೆ. ಎಲ್ಲೂ ಇಲ್ಲ, ಇಲ್ಲವೇ ಇಲ್ಲದ, ಎಲ್ಲೂ ಇಲ್ಲದ ಸರ್ಪ ಎಲ್ಲಿ ತೋರ್ತದ ಅಂದ್ರೆ ರಜ್ಜು ದೇಶದಲ್ಲಿ ಮಾತ್ರ ತೋರ್, ಯಾವ ದೇಶದಲ್ಲೂ ಇಲ್ಲ.
ಅತ್ಯಂತ ಅಸತ್ತಂದ್ರೆ ಯಾವ ದೇಶದಲ್ಲೂ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ, ಎಲ್ಲೂ ಇಲ್ಲದ್ದು ಅಂತ ಸರ್ಪ ಏನಾಗ್ಲಿಕ್ಕತ್ತದ, ಪ್ರಜ್ಞ ದೇಶದಲ್ಲಿ ಮಾತ್ರ ತೋರ್ತಾ ಇದೆ ಅಂತ ಹೇಳಿ ಅಸತ್ ಖ್ಯಾತಿ ಹೇಳ್ತಾ ಇದ್ದಾರೆ. ಇದು ಯಾರು ಹೇಳ್ತಾರೆ ಅಂತಂದ್ರೆ ಶೂನ್ಯವಾದಿಗಳು ಹೇಳಕತ್ತಾರೆ. 127ನೇ ವಿಷಯಾಂಕದೊಳಗ ಆತ್ಮಖ್ಯಾತಿ. ಆತ್ಮಖ್ಯಾತಿ ಅಂದ್ರೆ ಇಲ್ಲಿ ಆತ್ಮ ಅಂದ್ರೆ ಬುದ್ಧಿ, ಬುದ್ಧಿನೇ ಆತ್ಮ ಅಂದವರು, ಬುದ್ಧಿ ಆತ್ಮವಾದಿಗಳವರು, ಬುದ್ಧಿಗೆ ಆತ್ಮ ಅಂತಾರವ್ರು. ಎಲ್ಲಾನು ಬುದ್ಧಿಲಿಂದ ಅದ, ಜಗತ್ತಿನ ತುಂಬಾ ಬುದ್ಧಿಲಿಂದ ಎಲ್ಲ ನಡೆದು ಅಂತ ಹೇಳ್ತಾರ. ಅದಕ್ಕೆ ಇದಕ್ಕೆ ಆತ್ಮಖ್ಯಾತಿ ಅನ್ನೋದ್ರ ಬದಲಿ ಬುದ್ಧಿ ಖ್ಯಾತಿ ಅಂದ್ರೆ ನಡೀತದ. ಇವ್ರು ಯಾರು? ವಿಜ್ಞಾನವಾದಿಗಳು. ವಿಜ್ಞಾನ ಅಂದ್ರೆ ಬುದ್ಧಿ, ವಿಜ್ಞಾನವಾದಿ ಮತ. ಇವ್ರೇನಾಗ್ತಾರ, ಜಗತ್ತಿನಲ್ಲಿ ಹೊರಗೆ ಏನೇನು ನೋಡ್ತೀವಿ ಅವೆಲ್ಲ ನಮ್ಮ ಬುದ್ಧಿ ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ನಮ್ಮ ಬುದ್ಧಿನೇ ಆ ಎಲ್ಲ ವಸ್ತುಗಳ ನಾಮರೂಪಗಳನ್ನ ತಾಳೆದ ಅಂತ ಹೇಳ್ತಾರೆ. ನಾವು ಜಗತ್ತಿನಲ್ಲಿ ಹೊರಗೆ ಏನೇನು ನೋಡುತ್ತಿದ್ದೇವೆಯೋ ಅದೆಲ್ಲವೂ ಬುದ್ಧಿ ಬಿಟ್ಟು ಬೇರೆ ಎಲ್ಲವೇ ಇಲ್ಲ. ಎಲ್ಲಾ ಪದಾರ್ಥಗಳು ಬುದ್ಧಿಗಿಂತ ಭಿನ್ನವಾಗಿ ಇರುವುದಲ್ಲ. ಭಾರತದಲ್ಲಿ ಆಗಲಿ ಅದರಂತೆ ಅನ್ಯ ದೇಶದಲ್ಲಿ ಆಗಲಿ ಬುದ್ಧಿ ಹೊರಗೆ, ಬುದ್ಧಿಯ ಹೊರಗೆ ಎಲ್ಲಿಯೂ ಸರ್ಪ ಇರುವುದೇ ಇಲ್ಲ. ಬುದ್ಧಿ ಒಳಗೆ ಹಾವಾದ ಅಂತಿವರು. ಹಗ್ಗದಲ್ಲಿ ಆಗಲಿ ಅನ್ಯ ದೇಶದಲ್ಲಿ ಆಗಲಿ ಬುದ್ಧಿಯ ಹೊರಗೆ ಎಲ್ಲಿಯೂ ಸರ್ಪ ಇಲ್ಲ. ಸರ್ಪ ಒಂದೇ ಅಲ್ಲ, ಎಲ್ಲವಷ್ಟು ಜಗತ್ತಿನ ವಸ್ತುಗಳೆಲ್ಲ ಬುದ್ಧಿ ಒಳಗೆ ಅದ. ಬುದ್ಧಿ ಬಿಟ್ಟು ಹೊರಗೇನೂ ಇಲ್ಲ ಅಂತೇಳಿ ಇವರು ಬುದ್ಧ್ಯಾತ್ಮವಾದಿಗಳು. ಇವ್ರಿಗೇನಂತಾರ? ಕ್ಷಣಿಕ ವಿಜ್ಞಾನವಾದಿಗಳು ಅಂತ. ಕ್ಷಣಿಕ ಅಂದ್ರೇನು? ಒಂದು ಕ್ಷಣ ಉತ್ಪತ್ತಿ, ಒಂದು ಕ್ಷಣ ಸ್ಥಿತಿ, ಒಂದು ಕ್ಷಣ ಲಯ ಆಗೋಗ್ಬಿಡ್ತಾವ. ಬುದ್ಧಿ ಒಳಗೆ ಬರ್ತಾವ, ಒಂದು ಕ್ಷಣ ಸೃಷ್ಟಿ ಆಗ್ತಾವ, ಒಂದು ಕ್ಷಣ ಇರ್ತಾವ, ಆಮೇಲೆ ಒಂದು ಕ್ಷಣದಾಗ ಮತ್ತೆ ಹೋಗ್ಬಿಡ್ತಾವ ಅನ್ನೋಂಥ ವಿಚಾರ. ಇಲ್ಲಿ ತನಕ ತಂದು ನಿಂದಿರ್ಸಿದ್ದು. ಇದ್ರ ಬಗ್ಗೆ ಸುಮ್ಮನೆ ಕೇಳಬೇಕು, ಸ್ಪಷ್ಟವಾದ ಮಾಹಿತಿ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಇದ್ರದ್ದು ಖಂಡನ ಮಾಡುವಾಗ ನಿಮಗ್ ಗೊತ್ತಾಗ್ತದೆ. ಈಗ ಸದ್ಯ ಅವರು ಮಂಡನ ಮಾಡ್ಲಿಕ್ಕತ್ತಾರ, ಮಂಡನ ಮಾಡುವಾಗ ಅಷ್ಟಕ್ಕಷ್ಟೇ ಅರ್ಥ ಆಗ್ತದೆ. ಖಂಡನ ಮಾಡುವಾಗ ನಿಮ್ಗೆ ಪೂರ್ತಿ ಅರ್ಥ ಆಗ್ತದೆ. ಇದ್ರೊಳಗ ದೋಹಗಳು ಮತ್ತು ಚೌಪಾಯಿಗಳಂತದವಲ್ಲ, ಅದಕ್ಕೆ ಹೆಂಗೆ ಅರ್ಥ ಮಾಡ್ಕೋತೀರಿ? ದೋಹ ಮತ್ತು ಚೌಪಾಯಿ, ಯಾವುದು ದೋಹ ಯಾವುದು ಚೌಪಾಯಿ? ಮ್ಯಾಲ್ ಬರ್ದಾರ ಚೌಪಾಯಿ ಅಂತ ಚೌಪಾಯಿ ಐತಿ. ಚೌಪಾಯಿ ಅನ್ನೋದು ಮ್ಯಾಲ್ ಬರ್ದಿದ್ದಿಲ್ಲ ಅಂತಂದ್ರೆ, ದೋಹ ಅಂತೇಳಿ ಮ್ಯಾಲ್ ಬರ್ದಿದ್ದಿಲ್ಲ ಅಂತಂದ್ರೆ ಹೆಂಗ? 2 ಸಾಲಿನ ಪದ್ಯಕ್ಕ ದೋಹ ಅಂತಾರೆ, 4 ಸಾಲಿನ ಪದ್ಯಕ್ಕ ಚೌಪಾಯಿ. 2 ಸಾಲಿನ ಪದ್ಯಕ್ಕ ದೋಹ ಅಂತಾರ, 4 ಸಾಲಿನ ಪದ್ಯಕ್ಕ ಚೌಪಾಯಿ ಅಂತಾರ. ಈ 2 ಸಾಲಿನ ಪದ್ಯನು 4 ಸಾಲ್ಗತ್ಲೆ ಬರೆದಿರ್ತಾರಲ್ಲ, ವಿಚಾರಿಸಾಗಿರದ ಹೆಂಗೆ ಅದಾವ. 4 ಸಾಲ್ ಬರ್ದಾರ. ಒಂದು ಏನ್ ಮಾಡ್ಯಾರ, ಅದನ್ನು 4 ಸಾಲ ಅದ, ಇದನ್ನು 4 ಸಾಲ ಅದ. ಅದ್ರಾಗ ಹೆಂಗೆ ಕಂಡುಹಿಡಿತೀರಿ ದೋಹ? ಹೆಂಗ್ ಕಂಡುಹಿಡಿಬೇಕಂದ್ರ, ಅವ್ರ ದೋಹ ಬರೀಲಿ ಬಿಡ್ಲಿ, ನೀವು ದೋಹನೋ ಚೌಪಾಯಿನೋ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು? 4 ಸಾಲಿನೊಳಗ ಮೊದಲು ದೋಹದ ಬಗ್ಗೆ ಹೇಳ್ತೀನಿ, ಆಮೇಲೆ ಚೌಪಾಯಿ ಬಗ್ಗೆ ತಿಳ್ಕೊಂಡ್ರಿ. ಅವು ನುಡಿ ಆದ ಕೂಡ್ಲೇನೆ ಒಂದು ಸಿಂಗಲ್ ಗೆರೆ ಒಂದು ಡಬಲ್ ಗೆರೆ ಎಳಿತಾರ. ಅವು ನೋಡಿರ? ಒಂದು ಸಣ್ಣ ಸಿಂಗಲ್ ಗೆರೆ ಎಳಿತಾರ, ಇನ್ನ ಒಂದು ಡಬಲ್ ಗೆರೆ 2 ಎಳಿತಾರ. ಗೊತ್ತಲ್ಲ ನೀವು?
ಕೇಳಲ್ಲ. ಮತ್ತ ನಾನೆಲ್ಲ ಸರಿಯಾಗಿ ಇಟ್ಕೊಂಡೇ ಹೇಳಕತ್ತೀನಿ. ಎಲ್ಲ ಮುಂದೆ ಇಟ್ಕೊಂಡು ಬಾಯಿ ಹತ್ರ ಇಟ್ಕೊಂಡು ಕೂತು ಹೇಳಕತ್ತೀನಿ. ಈಗ ದೋಹಾ ಮುಂದಿಂದು ಒಂದು ಸಿಂಗಲ್ ಗೆರೆ ಎಳಿತಾರೆ, ಒಂದೊಂದಕ್ಕೆ ಮುಂದ ಒಂದು ನುಡಿ ಆಗುನ ಡಬಲ್ ಗೆರೆ ಎಳಿತಾರ. ಅದ್ರ ನೋಡಿರಲ್ಲ. ಈ ದೋಹಾದಾಗ ಏನ್ ಮಾಡ್ತಾರ, ಫಸ್ಟ್ ಸಾಲ ಆದ ಕೂಡ್ಲೇನೆ ಗೆರೆ ಎಳೆದವ್ರು ಕಾಮ ಹಾಕ್ತಾರ. ಫಸ್ಟ್ ಸಾಲ ಆದ ಕೂಡ್ಲೇನೆ ಗೆರೆ ಎಳೆದ ಒಂದು ಕಾಮ ಹಾಕಿ ಸೆಕೆಂಡ್ ಸಾಲಿಗೆ ಏನ್ ಮಾಡ್ತಾರ, ಒಂದು ಗೆರೆ ಎಳಿತಾರ. ಮತ್ತ ಮೂರನೇ ಸಾಲಿಗೆ ಒಂದು ಕಾಮ ಹಾಕ್ತಾರ. ನಾಲ್ಕನೇ ಸಾಲಿಗೆ ಎರಡು ಗೆರೆ ಎಳಿತಾರ. ಎರಡು ಕಾಮಗಳು ಬರ್ತಾವ. ಫಸ್ಟ್ ಸಾಲಿಗೆ ಮತ್ತು ಮೂರನೇ ಸಾಲಿಗೆ ಎರಡು ಕಾಮ ಬಂದು ಅಂತಂದ್ರ ಅದು ದೋಹ. ಇದು ಗೆರೆ ಇರಂಗಿಲ್ಲ. ಫಸ್ಟ್ನೇ ಸಾಲಿಗೆ ಮತ್ತು ಮೂರನೇ ಸಾಲಿಗೆ ಕಾಮ ಇತ್ತು ಅಂತಂದ್ರ ಅದು ಎರಡೇ ಸಾಲು 4 ಸಾಲ್ಗತ್ಲೆ ಬರೆದಿರ್ತಾರ ಅಷ್ಟೇ. ನಡುಬರ್ಕ್ ಒಂದೊಂದು ಕಾಮ ಹಾಕಿರ್ತಾರೆ. ಕಾಮ ಹಾಕಿ 4 ಸಾಲು ಮಾಡಿರ್ತಾರೆ. 4 ಸಾಲಿನ ದೋಹ ಅಂತ ಇರಂಗಿಲ್ಲ, 2 ಸಾಲಿನ ದೋಹ. ಮತ್ತೆ ಚೌಪಾಯಿ ಅಂತಂದ್ರೆ ಏನದ ಅಂತಂದ್ರ ಫಸ್ಟ್ ಒಂದು ಸಾಲಿಗೆ ಏನಾಗ್ತಾರ ಕೂಡ್ಲೇನೆ ಅದಕ್ಕೊಂದು ಸಿಂಗಲ್ ಗೆರೆ ಹಾಕ್ತಾರೆ. ಸೆಕೆಂಡ್ ಸಾಲಿಗೆ ಡಬಲ್ ಗೆರೆ ಹಾಕ್ತಾರೆ. ಮೂರನೇ ಸಾಲಿಗೆ ಸಿಂಗಲ್ ಗೆರೆ ಹಾಕ್ತಾರೆ. 4ನೇ ಸಾಲಿಗೆ ಡಬಲ್ ಗೆರೆ ಹಾಕ್ತಾರೆ. ಹೀಗಾಗಿ 2 ಸಿಂಗಲ್ ಗೆರೆ 2 ಡಬಲ್ ಗೆರೆಗಳು ಇರ್ತಾವ ಚೌಪಾಯಿದಾಗ. ದೋಹದಾಗ ಏನಿರ್ತಾವ 2 ಕಾಮ, 1 ಸಿಂಗಲ್ ಗೆರೆ, 1 ಡಬಲ್ ಗೆರೆ ಇರ್ತವೆ. ತಿಳಿತಾವ ವ್ಯತ್ಯಾಸ? ದೋಹ ಹೆಂಗ್ ಕಂಡಿಡಿಬೇಕು, ಚೌಪಾಯಿ ಹೆಂಗ್ ಕಂಡಿಡಿಬೇಕಂತ. ತಿಳಿದಿಲ್ಲ? ದೋಹ ಚೌಪಾಯಿದೊಳಗ ದೋಹ ಅಂದ್ರೆ 2 ಸಾಲು ಇರ್ತದ. ಅದನ್ನ 4 ಸಾಲು ಮಾಡಿರ್ತಾರ. 4 ಸಾಲಿನಾಗ 1ನೇ ಸಾಲಿಗೆ ಕಾಮ ಹಾಕ್ತಾರ, 2ನೇ ಸಾಲಿಗೆ ಸಿಂಗಲ್ ಗೆರೆ ಹಾಕ್ತಾರ, 3ನೇ ಸಾಲಿಗೆ ಕಾಮ ಹಾಕ್ತಾರ, 4ನೇ ಸಾಲಿಗೆ ಡಬಲ್ ಗೆರೆ ಹಾಕ್ತಾರ. ಹೀಗಾಗಿ ಅದು 2 ಸಾಲು 4 ಸಾಲ್ಗಂತ ಬರೆದಿರ್ತಾರ ಅಷ್ಟೇ. ಚೌಪಾಯಿದಾಗ ಏನಾಗ್ತದ, 1 ಸಾಲಿಗೆ ಬರೆದ ಕೂಡಲೇ 1 ಸಿಂಗಲ್ ಗೆರೆ ಹಾಕ್ತಾರ, 2ನೇದಕ್ಕೆ ಡಬಲ್ ಗೆರೆ ಹಾಕ್ತಾರ, 3ನೇದಕ್ಕೆ ಸಿಂಗಲ್ ಗೆರೆ ಹಾಕ್ತಾರ, 4ನೇದಕ್ಕೆ ಡಬಲ್ ಗೆರೆ ಹಾಕ್ತಾರ. ಹೀಗಾಗಿ 2 ಡಬಲ್ ಗೆರೆ 2 ಸಿಂಗಲ್ ಗೆರೆ ಇರ್ತಾವ. ಈ ಸಿಂಗಲ್ ಗೆರೆ ಡಬಲ್ ಗೆರೆಗೆ ಏನಂತೀರಿ ನಾವು? ವ್ಯಾಕರಣದಾಗ ಒಂದು ಹಿಂಗ ಹಾಕ್ತಾರಲ್ಲ ನೋಡಿ, ನೋಡಿ ಅದನ್ನ ಹಾಕಲ್ಲ, ಪಲ್ಲವಿ ಅದೆಲ್ಲ ಬರೀತಾರಲ್ಲ. ಏನು ಗೆರೆ ಅಳಿತಿರಲ್ಲ, ಸಿಂಗಲ್ ಗೆರೆ ಹಾಕ್ತದೆ, ಡಬಲ್ ಗೆರೆ ಹಾಕ್ತದೆ. ನೋಡ್ಬೇಕ ನೋಡಿ ಹೇಳ್ತೀವಿ. ಸಿಂಗಲ್ ಗೆರೆ ಡಬಲ್ ಗೆರೆ ಹಿಂಗ ಅನ್ನೋದು ತಪ್ಪು. ಅದಕ್ಕ ಒಂದು ಅರ್ಥ ಅದು, ವ್ಯಾಕರಣ ಬದ್ಧವಾಗಿ ಹೇಳ್ಬೇಕದು. ಈಗೇನಂದ್ರ ಈಗ ಮುಂದಿಂದ ಏನ್ ಹೇಳ್ಬೇಕಾಗ್ಯದ, ವಿಷಯಾಂಕ 128. 4ನೇ ತರಂಗ 128ನೇ ವಿಷಯಾಂಕ. ಏನದು ವಿಷಯಾಂಕ ಅಂದ್ರ ಅನ್ಯಥಾ ಖ್ಯಾತಿ. ಅನ್ಯಥಾ ಖ್ಯಾತಿ ದೋಹ ಅದೇ ಒಂದೇ ಸೇಮ್ ದೋಹ, 49ನೇ ದೋಹ. ಈ ಅನ್ಯಥಾ ಖ್ಯಾತಿಯನ್ನ ಯಾರು ಪ್ರತಿಪಾದನೆ ಮಾಡ್ತಾರಂತಂದ್ರ ನೈಯಾಯಿಕರು ಮತ್ತು ವೈಶೇಷಿಕರು.
ನೈಯಾಯಿಕರು ಮತ್ತು ವೈಶೇಷಿಕರು. ಇವ್ರ ಹೆಸರು ಎಲ್ಲಿ ಕೇಳಿರಿ? ನೈಯಾಯಿಕರು ಮತ್ತು ವೈಶೇಷಿಕರ ಹೆಸರು ಎಲ್ಲಿ ಕೇಳಿರಿ? ನಾಲ್ಕು ವೇದ, 6 ಶಾಸ್ತ್ರ, 18 ಮಹಾಪುರಾಣ, 18 ಉಪಪುರಾಣ, 108 ಉಪನಿಷತ್ತುಗಳು, 28 ಆಗಮಗಳು, ಹಿಂಗೆಲ್ಲ ಹೇಳ್ತಾರಲ್ಲ. ಅದರೊಳಗ ಇವರು 6 ಶಾಸ್ತ್ರಗಳೇನ್ ಬರೆದವರಲ್ಲ ಅವ್ರದ್ರಾಗ ಬರ್ತಾರೆ. 6 ಶಾಸ್ತ್ರಗಳು ಯಾರ್ಯಾರಂದ್ರೆ, ಒಂದು ಪೂರ್ವ ಮೀಮಾಂಸಾ, ಜೈಮಿನಿ ಮಹರ್ಷಿಗಳು ಬರೆದದ್ದು. ಎರಡನೇದು ಉತ್ತರ ಮೀಮಾಂಸಾ, ಇದು ವ್ಯಾಸ ಮಹರ್ಷಿಗಳು ಬರೆದದ್ದು. ನೀವೇನು ಅಧ್ಯಯನ ಮಾಡ್ಲಿಕ್ಕತ್ತೀರಿ, ಈ ವೇದಾಂತ ಸಿದ್ಧಾಂತ ಏನದಲ್ಲ, ಇದೇ ಉತ್ತರ ಮೀಮಾಂಸಾ. ಇದಕ್ಕೆ ಬ್ರಹ್ಮಸೂತ್ರ ಕೂಡ ಅಂತಾರೆ. ಉತ್ತರ ಮೀಮಾಂಸಾ ನಿಮ್ಮದು, ಬ್ರಹ್ಮಸೂತ್ರ ವೇದಾಂತ ಸಿದ್ಧಾಂತ ನಿಮ್ಮದು. ಯಾವ ಶಾಸ್ತ್ರ ಹಿಡಿದಿರಂತಂದ್ರೆ ಈ 6ರಾಗ ಒಂದ್ ಯಾವ್ದಾರ ಹಿಡ್ಕೊಂಡೇ ಹೋಗ್ಬೇಕು. ಇದು ಒಂದೇ ಅದ್ವೈತ ಹೇಳ್ತದ. ಮೃದು 5 ಏನದವ ದ್ವೈತ ಹೇಳ್ತಾವ ನೋಡ್ರಿ. ಹಿಂಗ ಪೂರ್ವ ಮೀಮಾಂಸಾ, ಜೈಮಿನಿ ಮಹರ್ಷಿದನು ದ್ವೈತ ಹೇಳ್ತಾವ. ನ್ಯಾಯಮತ ಮತ್ತು ನೈಯಾಯಿಕರಂತಿರಲ್ಲ. ನ್ಯಾಯಮತ ಇದರ ಗುರುಗಳು ಯಾರು? ಗೌತಮ ಮಹರ್ಷಿಗಳು. ಇವ್ರಿಗೇನಂತಾರ? ಪ್ರಾಚೀನ ನೈಯಾಯಿಕರು ಅಂತಾರೆ. 4ನೇದು ವೈಶೇಷಿಕರು ಅಂತಾರೆ. ಇವ್ರ ಗುರುಗಳು ಯಾರು? ಕಣಾದ ಋಷಿಗಳು ಅಂತಾರೆ. ಈ ನ್ಯಾಯಮತ ಮತ್ತು ವೈಶೇಷಿಕ ಇವರಿಬ್ರು ಸೇರಿ ಏನ್ ಹೇಳ್ತಾರ? ಇವತ್ತ ಹೇಳ್ಬೇಕಾದಂತ, ಇವತ್ತ ಏನ್ ಹೇಳಕತ್ತಾರ? ಮೊದಲು ಹೇಳಿರಲ್ಲ ಆತ್ಮಖ್ಯಾತಿ, ಅದು ಹೇಳ್ಯಾರ. ಆತ್ಮಖ್ಯಾತಿ ಹೇಳಿದವರು ನ್ಯಾಯಮತ ಮತ್ತು ವೈಶೇಷಿಕರು ಇವರಿಬ್ರು ಆತ್ಮಖ್ಯಾತಿ ಹೇಳ್ಯಾರ. ನ್ಯಾಯದವರಲ್ಲ, ಶೂನ್ಯವಾದಿಗಳು ಏನ್ ಹೇಳಿದ್ರು? ಅಸತ್ಖ್ಯಾತಿ ಹೇಳಿದ್ರು. ಇದು ಆತ್ಮಖ್ಯಾತಿ ಹೇಳಿದವರು ಯಾರು? ವಿಜ್ಞಾನವಾದಿಗಳು. ಆತ್ಮಖ್ಯಾತಿ ಹೇಳಿದವರು ವಿಜ್ಞಾನವಾದಿಗಳು. ಈಗ ನೈಯಾಯಿಕರು ವೈಶೇಷಿಕರು ಏನ್ ಹೇಳ್ಯಾರ? ಅನ್ಯತಾ ಖ್ಯಾತಿ. ಚಿತ್ತಪೂರ್ವಿನಲ್ಲಿ ಅನ್ಯತಾ ಖ್ಯಾತಿ. ಈ ಕರೆಕ್ಟ್. ನ್ಯಾಯಮತ ಅಂತಂದ್ರ ಪ್ರಾಚೀನ ನೈಯಾಯಿಕರು ಇವರು, ಗೌತಮ ಮಹರ್ಷಿಗಳು. ಮತ್ತೆ ನವೀನ ನೈಯಾಯಿಕರತ್ತು ಬೇರೆ ಬಂದಾರ, ಅವ್ರು ಹೊಸ ಮಂದಿ. ಇವ್ರದೇ ಒಂದು ನೈಯಾಯಿಕರ ಮತವನ್ನೇ ಖಂಡನೆ ಮಾಡಿ ಇನ್ನೊಂದಿಷ್ಟು ಮಂಡನೆ ಮಾಡ್ಯಾರ ಅವರು. ಆಧುನಿಕರು ಇವರೆಲ್ಲ ನವೀನ ನೈಯಾಯಿಕರು. ಅದಕ್ಕೆ ಗಂಗೇಶ ಭಟ್ಟ ಉಪಾಧ್ಯಾಯ, ದಿವಿತೀಕಾರ ಶಿರೋಮಣಿ, ಉದಯನಾಚಾರ್ಯ ಅಂತೇಳಿ ನವೀನ ನೈಯಾಯಿಕರು. ಮತ್ತೆ ವೈಶೇಷಿಕ ಅಂತ ಇವರು ಕಣಾದ ಮಹರ್ಷಿಗಳ ಮೂಲದಿಂದ ಬಂದವರು. ಇವರಿಬ್ರು ಸೇರಿ ಇವತ್ತು ಹೇಳುವಂತ ಅನ್ಯತಾ ಖ್ಯಾತಿ ಹೇಳ್ತಾರ. ಮುಂದ ಸಾಂಖ್ಯ ಶಾಸ್ತ್ರ ಯಾರು ಹೇಳ್ತಾರ್ರಿ? ಕಪಿಲ ಮಹರ್ಷಿಗಳು ಹೇಳ್ತಾರ. ದೇವಭೂತಿಗೆ ಹೇಳ್ತಾರ. ಕಪಿಲ ಮಹರ್ಷಿಗಳು ದೇವಭೂತಿಗೆ ಸಾಂಖ್ಯ ಶಾಸ್ತ್ರ ಹೇಳ್ತಾರ. ಮತ್ತೆ ಯೋಗಶಾಸ್ತ್ರ ಯಾರು ಹೇಳ್ತಾರಂದ್ರೆ ಪಾತಂಜಲಿ ಮಹರ್ಷಿಗಳು ಹೇಳ್ತಾರ. ಹಿಂಗೆಲ್ಲ ಅದಾವ. 6 ಶಾಸ್ತ್ರಗಳು ಅದಾವ. ಮತ್ತೆ ಜೈನ, ಬೌದ್ಧ ಇವರೆಲ್ಲ ಏನದರ? ಶೂನ್ಯವಾದಿಗಳು, ಪರಮಾತ್ಮನನ್ನ ನಂಬಂಗಿಲ್ಲ. ಆದ್ರೆ ಇದರೊಳಗೆ ಮತ್ತೆ ವ್ಯತ್ಯಾಸ ಏನದ? ಜೈನರು ಆತ್ಮವನ್ನು ನಂಬುತ್ತಾರ, ಪ್ರತ್ಯೇಗಾತ್ಮವನ್ನು ನಂಬುತ್ತಾರ, ಕರ್ಮ ಸಿದ್ಧಾಂತ ನಂಬುತ್ತಾರ. ಬುದ್ಧ ಸಿದ್ಧಾಂತದವ್ರು ಏನ್ ಮಾಡ್ತಾರ? ಕರ್ಮ ಸಿದ್ಧಾಂತನೂ ಇಲ್ಲ, ಆತ್ಮನೂ ಇಲ್ಲ, ಪರಮಾತ್ಮನೂ ಇಲ್ಲ ಅಂತ ಹೇಳ್ತಾರ. ಹಿಂಗೆಲ್ಲ ಅದಾವ. ಅವ್ ಏನಕ್ಕೆ ಇರ್ಲಕ್ಕ? ಇವ್ರು ಎಲ್ಲಿ ಕೇಳಿವಪ್ಪ ಅಂತಂದ್ರೆ 6 ಶಾಸ್ತ್ರಗಳೇನವಲ್ಲ ಅವರು ಪೈಕಿ ಇವರು ನೈಯಾಯಿಕರು. ಈ ನೈಯಾಯಿಕರದಾಗ ನೈಯಾಯಿಕರು ಮತ್ತು ವೈಶೇಷಿಕರು
ಈ ನೈಯಾಯಿಕರು ಗೌತಮ ಮಹರ್ಷಿಗಳು, ಪ್ರಾಚೀನ ನೈಯಾಯಿಕರು ಮತ್ತು ನವೀನ ನೈಯಾಯಿಕರಂತೇಳಿ ಗಂಗೇಶ ಮಠ ಉಪಾಧ್ಯಾಯ, ದಿವಿತೀಕಾರ ಶಿರೋಮಣಿ, ಉದಯನಾಚಾರ್ಯ ಇವರೆಲ್ಲರೂ ಏನಪ್ಪಾ ಅಂತಂದ್ರೆ ಅನ್ಯತಾ ಖ್ಯಾತಿ ಹೇಳೋರು ಇವರೆಲ್ಲ. ಮತ್ತು ವೈಶೇಷಿಕರು ಅಂತಂದ್ರೆ ಇವರು ಕಣಾದ ಮಹರ್ಷಿಗಳು. ಇವರೆಲ್ಲರೂ ಏನ್ ಹಿಡ್ಕೊಂಡು ಕೂತಾರ? ಈ ಅನ್ಯತಾ ಖ್ಯಾತಿಯನ್ನು ಹಿಡ್ಕೊಂಡು ಕೂತಾರ. ಅನ್ಯತಾ ಖ್ಯಾತಿಯನ್ನು ಹೇಳುವವರು ನೈಯಾಯಿಕರು ಮತ್ತು ವೈಶೇಷಿಕರು. ಬುದ್ಧ ಮೊದಲಾದ ಸ್ಥಾನಗಳಲ್ಲಿ ಸತ್ಯವಾದ ಸರ್ಪವೂ ಇರುತ್ತದೆ. ನೋಡ್ರಿ, ಅವನು ಅಸತ್ಖ್ಯಾತಿ, ಎಲ್ಲಿ ಇಲ್ಲದ ಹಾವು ರಜ್ಜು ದೇಶದಾಗ ತೋರಿಸ್ತದಂತಿದ್ದ. ಅವನಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್. ರಜ್ಜು ದೇಶದಾಗ ಹಾವು ಎಲ್ಲದ? ಇಲ್ಲೇ ಇಲ್ಲ. ಇವನೇನಂತಿದ್ದ? ಆತ್ಮಖ್ಯಾತಿ, ಬುದ್ಧಿ ಖ್ಯಾತಿ. ರಜ್ಜುಗಲ್ಲಿ ಹಾವೆಲ್ಲದ? ಅದು ನಿನ್ ತಲೆಗಾದ, ನಿನ್ ಬುದ್ಧಿ ಒಳಗಾದ ಅಂತ. ಈಗ ಇವ ಸ್ವಲ್ಪ ಅನ್ಯತಾ ಖ್ಯಾತಿ ಏನ್ ಮಾಡ್ಯಾನ? ಅದಕ್ಕಿಂತ ಒಂದು ಸ್ವಲ್ಪ ಏನಂದ್ರ ಹುತ್ತ ಮೊದಲಾದ ಸ್ಥಾನಗಳಲ್ಲಿ, ಹುತ್ತದಾಗಿರ್ಬೋದು ಮತ್ತೆ ಯಾವುದೇ ಬಿಲಗಳಲ್ಲಿರ್ಬೋದು, ಹುತ್ತ ಮೊದಲಾದ ಸ್ಥಾನಗಳಲ್ಲಿ ಸತ್ಯವಾದ ಸರ್ಪವು ಇರುತ್ತದೆ. ಅದನ್ನೇ ನೇತ್ರದಿಂದ ನೋಡಿದ್ದಾರೆ ಮತ್ತು ನೇತ್ರದಲ್ಲಿ ದೋಷಗಳಿರುತ್ತವೆ. ಆ ದೋಷಗಳ ಬಲದಿಂದ ಸಮ್ಮುಖವಾಗಿ ಹತ್ತಿರದಿಂದ ತೋರುತ್ತವೆ. ಇವರು ಹಾವು ಇದೆ ಎನ್ನುತ್ತಿದ್ದಾರೆ. ಇಂದಿನವರು ಎಲ್ಲೂ ಹೊರಗಿಲ್ಲವೇ ಇಲ್ಲ ಅಂದ್ರು. ಒಬ್ರು ಎಲ್ಲಿ ಹೊರಗೂ ಇಲ್ಲ ಒಳಗೂ ಇಲ್ಲ, ಯಾವ ದೇಶದಾಗೂ ಇಲ್ಲ ಅಂತ ಹೇಳಿದ್ರು. ಇನ್ನೊಬ್ರು ಏನ್ ಹೇಳಿದ್ರು? ಬುದ್ಧಿ ಒಳಗಾದ ಅಂತಂದ್ರು. ಈಗ ಇವ್ರೇನ್ ಹೇಳಕತ್ತಾರ? ಹುತ್ತದೊಳಗಿರ್ತದ ಅಂತ ಹೇಳಕತ್ತಾರ. ಅವರಿಗಿಂತ ಹಿಂದಿನವರಿಗಿಂತ ಅಸತ್ಖ್ಯಾತಿ ಹೇಳುವವರು ಎಂದೆಂದೂ ಎಲ್ಲೆಲ್ಲೂ ಇಲ್ಲದ ಸರ್ಪ ಹಗ್ಗದಲ್ಲಿ ತೋರುತ್ತದೆ ಎಂದರು. ಆತ್ಮಖ್ಯಾತಿ ಹೇಳುವವರು ಬುದ್ಧಿಯಲ್ಲಿದ್ದ ಸರ್ಪವು ಹೊರಗೆ ತೋರುತ್ತದೆ ಅಂದರು. ಆಮೇಲೆ ಬುದ್ಧಿ ಒಳಗದ, ಅದು ಹೊರಗೆ ತೋರ್ತದಂದ್ರೆ. ಈಗ ಅನ್ಯತಾ ಖ್ಯಾತಿ ಏನ್ ಹೇಳಕತ್ತಾರ? ಸರ್ಪ ಇದೆ ಎಲ್ಲದಂದ್ರ ಬುದ್ಧಿ ಒಳಗೆ ಇಲ್ಲ, ಎಲ್ಲೇ ಇಲ್ಲ. ಇದು ಹುತ್ತದಾಗದ. ಹುತ್ತದಲ್ಲಿ ಇದ್ದ ಸರ್ಪವು ರಜ್ಜು ದೇಶದಲ್ಲಿ ತೋರುತ್ತಿದೆ. ಹುತ್ತದಲ್ಲಿದ್ದ ಸರ್ಪವು ಇಲ್ಲಿ ಹೇಗೆ ತೋರುತ್ತಿದೆ ಅಂದ್ರೆ, ಹುತ್ತದಾಗ ಅಲ್ಲಿ ಹಾವಲ್ಲೇ ಅದ ಅಂತಂದ್ರೆ ಇಲ್ಲಿ ಯಾಕೆ ತೋರ್ಲಕತ್ತದಪ್ಪ ಅಂದ್ರೆ, ನೇತ್ರದೊಳಗೆ ದೋಷಗಳದವ, ನಮ್ಮ ಕಣ್ಣೊಳಗೆ ದೋಷ ಅದಾವ. ಆ ದೋಷದ ಬಲದಿಂದ ಅಷ್ಟು ದೂರ ಹುತ್ತದಲ್ಲಿದ್ದ ಸರ್ಪವು ಇಲ್ಲಿ ರಜ್ಜುವಿನಲ್ಲಿ ತೋರುತ್ತಿದೆ. ಇವ್ರದೊಂಥರ ವಾದ. ಕಣ್ಣಾಗ ದೋಷ ಇದ್ದದ್ದಕ್ಕೆ ಅದೇನಾಗ್ಲಕತ್ತದ? ಅಷ್ಟು ದೂರ ಇದ್ದ ಹಾವು, ಎಲ್ಲೋ ಹುತ್ತದಾಗಿದ್ದ ಹಾವು ಇಲ್ಲಿ ರಜ್ಜು ದೇಶದಾಗ ತೋರ್ಲಿಕ್ಕತ್ತದ ಅಂತ ಇವ್ರ ವಾದ. ಯದ್ಯಪಿ ಅಂತಂದ್ರೇನು? ತದ್ಯಪಿ ಅಂದ್ರೇನು? ಯದ್ಯಪಿ ಅಂದ್ರೆ ಏನು? ಪ್ರಶ್ನೆ. ತದ್ಯಪಿ ಅಂದ್ರೆ ಉತ್ತರ. ಹೆಂಗಪ್ಪ ಅಂತ ಒಂದು ಪ್ರಶ್ನೆ, ಅದಕ್ಕೆ ಮತ್ತೆ ಹಿಂಗಪ್ಪ ಅಂತ ಹೇಳಿ ಉತ್ತರ. ಒಂದು ಪ್ರಶ್ನೆ ಹೆಂಗಪ್ಪ? ಸತ್ಯವಾದ ಸರ್ಪಕ್ಕೂ ಮತ್ತು ನೇತ್ರಕ್ಕೂ ಮಧ್ಯದಲ್ಲಿರುವ ಗೋಡೆ ಮೊದಲಾದವುಗಳು ಅಡ್ಡವಾಗಿ ಇರುತ್ತವೆ ಅಲ್ಲ. ಯಾರಾದರೂ ಕೇಳಬಹುದು, ಅಲ್ರಿ ಸರ್ಪ ಎಲ್ಲೋ ದೂರ ಎಲ್ಲೋ ಒಂದು ಹೊಲ್ಲಾಗಿರ್ತದ, ಅಲ್ಲಿ ಹಾವದ ಅಂತ ಹೇಳ್ತೀರಿ, ಒಪ್ಕೋತೀವಿ. ಅಲ್ಲಿ ಹಾವ ಇಲ್ಲಿ ರಜ್ಜು ದೇಶದಾಗ ತೋರ್ಬೇಕು, ಹಗ್ಗದಾಗ ತೋರ್ಬೇಕಾದ್ರ ಮಧ್ಯದಲ್ಲಿ ಎಷ್ಟೋ ಬಿಲ್ಡಿಂಗ್ಗಳು ಗೋಡೆಗಳು ಕಟ್ಕೊಂಡಾರ ಅಂತೇಳಿ ಯಾರಾದ್ರೂ ಕೇಳಬಹುದು. ಅವೆಲ್ಲ ಬಿಲ್ಡಿಂಗ್ಗಳು ಕಾಣದ್ ಬಿಟ್ಟಕ್ಕೆ ಹಾವು ಒಂದೇ ಯಾಕೆ ಕಾಣ್ಲಿಕ್ಕತ್ತದ? ನೇತ್ರ ದೋಷ ಇತ್ತು ಅಂತಂದ್ರೆ ಬಿಲ್ಡಿಂಗ್ ಇಲ್ಲಿ ಕಾಣಬೇಕಲ್ಲ, ಬರೀ ಹಾವು ಒಂದೇ ಯಾಕೆ ಕಾಣ್ಲಿಕ್ಕತ್ತದ? ಬರೀ ಗೋಡೆಗಳು ಏನು ಕಾಣಂದು, ಬರೀ ಹಾವು ಒಂದೇ ಯಾಕೆ ಕಾಣುತ್ತದೆ ಅಂದಾಗ
ಇವ್ರದೇನು ತತ್ತಿ ಹೆಂಗಪ್ಪ ಅಂತ ಕೇಳಿದ್ರೆ ಹಿಂಗಪ್ಪ. ಹೆಂಗಂದ್ರ ಮಧ್ಯದಲ್ಲಿರುವ ಗೋಡೆ ಗಿಡ ಇತ್ಯಾದಿ ಇವೆಯಲ್ಲ ಅವು ಯಾಕೆ ತೋರುವುದಿಲ್ಲ ಅಂದ್ರೆ ದೋಷ ಸಹಿತ ನೇತ್ರವಿರುವುದರಿಂದ ಅಡೆತಡೆಗಳು ಇದ್ದಾಗ್ಯೂ ಸರ್ಪವು ನೋಡಲ್ಪಟ್ಟಿರುತ್ತದೆ. ಅದು ಕಣ್ಣಿಂದು ದೋಷ ಇರೋದ್ರಿಂದ ನಡಬರ್ಕ ಅವೆಲ್ಲ ಅಡ್ಡಿ ಆತಂಕ ಇದ್ರೂ ಸಹಿತ ಸರ್ಪ ತೋರ್ಲಿಕ್ಕತ್ತದ. ದೋಷ ಸಹಿತವಾದ ನೇತ್ರದಿಂದ ಅಲ್ಲಿ ಇದ್ದದ್ದೇ ಇಲ್ಲಿ ತೋರುತ್ತಿದೆ ಅಂತೇಳಿ ಮತ್ತೆ ಯಾರಾದರೂ ಹೀಗೆ ಪ್ರಶ್ನೆ ಮಾಡಿರಬಹುದು. ದೋಷದಿಂದ ಸಾಮರ್ಥ್ಯವು ಕ್ಷೀಣವಾಗುತ್ತದೆ, ಹೆಚ್ಚಾಗುವುದಿಲ್ಲ. ಒಂದೇನ್ ಕೇಳ್ದ, ಅಲ್ಲಿ ಗಿಡ ಗಾಡಿ ಬಿಲ್ಡಿಂಗ್ ಏನೇನೋ ಇರ್ತಾವ ಹುತ್ತದಲ್ಲಿಂತ ಈ ರಜ್ಜು ದೇಶದ ತನಕ ಅವು ಎಲ್ಲ ತೋರದ ಬಿಟ್ಟಿಗೆ ಬರೀ ಇದು ಒಂದೇ ಯಾಕೆ ತೋರ್ತದ, ಹಾವು ಒಂದೇ ಯಾಕೆ ತೋರ್ಲಕತ್ತದ ಅಂತ ಹೇಳಿದ್ರ ಅದೇ ಹೇಳಕತ್ತಿದಲ್ಲ. ಕಣ್ಣಿನ ದೋಷ ಇದ್ದದ್ದಕ್ಕೆ ಅವು ತೋರಂಗಿಲ್ಲ, ಇದು ತೋರ್ಲಕತ್ತದ. ಕಣ್ಣಿನ ದೋಷ ಇತ್ತು ಅಂತಂದ್ರೆ ಎಲ್ಲ ತೋರ್ತಿತ್ತು. ಕಣ್ಣಿನ ದೋಷನೇ ಈ ರೀತಿ ಆಗೋದಕ್ಕೆ ಕಾರಣ ಅಂತ ಹೇಳ. ಮುಂದೇನ್ ಮಾಡ್ದ, ದೋಷದಿಂದ ಸಾಮರ್ಥ್ಯ ಕ್ಷೀಣವಾಗುತ್ತದೆ. ಯಾರ್ದಾರ ಕಣ್ಣಿನ ದೋಷ ಸಾಮರ್ಥ್ಯ ಕ್ಷೀಣ ಆಗ್ತದೆ, ಏನಂದ್ರೆ ದೋಷ ಬಂತು ಅಂದ್ರೆ ಕಣ್ಣ ವೀಕ್ ಹಾಕೋತ್ ಹೋಗ್ತದ ಅಂತ ಹೇಳಿ ಆ ರೀತಿ ಮಾಡಿದವ್ರಿಗೆ ಉತ್ತರ ಏನ್ ಕೊಟ್ರು, ದೋಷದಿಂದ ಸಾಮರ್ಥ್ಯ ಕ್ಷೀಣವಾಗಬೇಕೇ ಹೊರತು ಹೆಚ್ಚಾಗುವುದಿಲ್ಲ. ನೀನು ಹೆಚ್ಚಾಗುತ್ತದೆ ಅಂತ ಹೇಳುತ್ತಿರುವೆಯಲ್ಲ, ದೋಷ ಇತ್ತು ಅಂತಂದ್ರ ಕಣ್ಣಿಂದು ದೂರದ ವಸ್ತುಗಳು ಕಾಣಬಾರದು. ಇಲ್ಲೇನಾಗತ್ತದ, ದೋಷ ಹೆಚ್ಚಾಗಿಬಿಟ್ಟದ. ದೋಷ ಹೆಚ್ಚಿದ್ದಕ್ಕ ಕಣ್ಣಿನ ಸಾಮರ್ಥ್ಯ ಹೆಚ್ಚಾಗಿ ಎಲ್ಲೋ ದೂರದಲ್ಲಿರುವಂತ ಹಾವು ಇಲ್ಲಿ ಕಾಣ್ಲಿಕ್ಕತ್ತದ ಅಂದ್ರೆ ಇದು ಸಾಮರ್ಥ್ಯ ಹೆಚ್ಚಾಗಿಲ್ಲ. ಅದಕ್ಕೆ ದೋಷದಿಂದ ಸಾಮರ್ಥ್ಯ ಕ್ಷೀಣವಾಗಬೇಕೇ ಹೊರತು ಹೆಚ್ಚಾಗುವುದಿಲ್ಲ. ನೀನು ಹೆಚ್ಚಾಗುತ್ತದೆ ಅಂತ ಹೇಳುತ್ತಿರುವೆಯಲ್ಲ, ದೋಷದಿಂದ ಸಾಮರ್ಥ್ಯ ಹೆಚ್ಚಾಗೇ ಇಲ್ಲ. ಹುತ್ತದೊಳಗಿದ್ದ ಸರ್ಪವು ಇಲ್ಲಿ ತೋರುತ್ತಿದೆ ಎಂದು ಹೇಳುತ್ತಿರುವೆಯಲ್ಲ. ನೇತ್ರ ದೋಷದಿಂದ ನೇತ್ರದ ಸಾಮರ್ಥ್ಯ ಹೆಚ್ಚಾಗಿ ದೂರದಲ್ಲಿದ್ದು ಇಲ್ಲಿ ತೋರುತ್ತಿದೆ. ದೋಷದಿಂದ ಸಾಮರ್ಥ್ಯ ಕ್ಷೀಣವಾಗುತ್ತದೆ. ದೋಷದಿಂದ ಸಾಮರ್ಥ್ಯ ಕ್ಷೀಣವಾಗುತ್ತದೆ, ಹೆಚ್ಚಾಗುವುದಿಲ್ಲ. ಕಣ್ಣಿಗೆ ಪೊರೆ ಬಂದರೆ ಹೆಚ್ಚು ಕಾಣುವುದಿಲ್ಲ, ಕಡಿಮೆ ಕಾಣಿಸುತ್ತದೆ. ದೋಷದಿಂದ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಹೊರತು ಹೆಚ್ಚಾಗಲು ಸಾಧ್ಯವಿಲ್ಲ. ಹೀಗೆಂದರೆ ಏನಂತಾರ, ಅದಕ್ಕೊಂದು ಉದಾಹರಣೆ ಕೊಡ್ತಾರ. ಕಣ್ಣಿನಲ್ಲಿ ದೋಷ ಬಂದಂದ್ರೆ ಕಣ್ಣು ವೀಕ್ ಆಗಬೇಕು, ಸಮೀಪಿಸದೇ ಕಾಣ್ಲಾರ್ದಂಗ ಆಗ್ಬೇಕು. ಆದ್ರೆ ಏನಾಗ್ಯದ, ನೀನ್ ಹೇಳ ಕಣ್ಣಿನ ದೋಷದಲ್ಲಿ ಅದು ಸ್ಟ್ರಾಂಗ್ ಆಗಿ ಎಲ್ಲೋ ದೂರದ ಹುತ್ತದಲ್ಲಿರೋ ಹಾವು ಇಲ್ಲಿ ತೋರ್ಲಕತ್ತು ಅಂದ್ರೆ ಕಣ್ಣಿನ ಎಷ್ಟು ಸ್ಟ್ರಾಂಗ್ ಆಯ್ತು ಅಂತ. ಅದಕ್ಕೆ ಇವರೇನು ಉದಾಹರಣೆ ಕೊಟ್ರು, ಜಠರಾಗ್ನಿಯಲ್ಲಿ, ಜಠರಾಗ್ನಿ ಹೊಟ್ಟೆ ಒಳಗದಲ್ಲ ಏನ್ ಯಾವ ಯಾವ ಏನಂದ್ರೆ ಜಠರಾಗ್ನಿ ಒಳಗೆ ಯಾವ ಆಸಿಡ್ ಅದ, ಹೊಟ್ಟೆಗದ ಇಲ್ಲ ಆಸಿಡ್, ಆಸಿಡಿಟಿ ಏನಂತಿರಲ್ಲ, ಯಾವ ಆಸಿಡ್ ಅದು? ನಿಮ್ ಹೊಟ್ಟೆನ ಆಸಿಡ್ ಯಾವ್ದ್ರಿ? ನಿಮ್ ಹೊಟ್ಟೆನ ಆಸಿಡ್ ನಿಮ್ಗೆ ಗೊತ್ತಿಲ್ಲ. HCl ಹೈಡ್ರೋಕ್ಲೋರಿಕ್ ಆಸಿಡ್. ಎಂತದು? HCl ಅಂತಾರ. ಕೆಚ್ಚು ಕ್ಯಾಪಿಟಲ್ ಬರಿಬೇಕು, ಸಿ ಮತ್ತು ಎಲ್ ಮಾಲ್ ಬರಿಬೇಕು. HCl ಹೈಡ್ರೋಕ್ಲೋರಿಕ್ ಆಸಿಡ್ ನಿಮ್ಮ ಹೊಟ್ಟೆ ಒಳಗಿದ್ದದ್ದು. ಆಸಿಡಿನ ರುಚಿ ಹೆಂಗಿರ್ತದ? ಹುಳಿ ಇರ್ತದ, ಉಪ್ಪು ಇರ್ತದ, ಖಾರ ಇರ್ತದ, ಹೆಂಗಿರ್ತದ? ಸಿಹಿ ಇರ್ತದ, ಹುಳಿ ಇರ್ತದ. ಅದು ಆಸಿಡ್ ಲೈಟ್ ಇದ್ದಾಗ ಹುಳಿ ಇರ್ತದ, ಅದು ಗಾಢವಾದಾಗ ಒಗರಿರ್ತದ. ಹೆಂಗಿರ್ತದ? ಆಸಿಡ್. ಹೀಗಾಗಿ ಈ ಜಠರದ ವಾತ ಪಿತ್ತ ಕಫಗಳ ದೋಷದಿಂದ ಪಾಚಕ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಹೇಗೆ? ಹಾಗೆ ಯಾರಾದರೂ ಜಠರಾಗ್ನಿಯಲ್ಲಿ ವಾತ ಪಿತ್ತ ಕಫಗಳ ದೋಷ ಇದ್ದರೆ
ಅವರ ಪಾಚಕ ಶಕ್ತಿ ಕಡಿಮೆಯಾಗುತ್ತದೆ. ಅವ್ರದ್ದು ವಾತ ಪಿತ್ತ ಕಫದ ದೋಷ ಹೆಂಗ್ ಹೆಚ್ಚಾಕೋತದ, ಅವ್ರದ್ದು ಡೈಜೆಷನ್ ಪವರ್ ಕಡಿಮೆ ಆಗ್ತದೆ. ಅದರಂತೆಯೇ ನೇತ್ರದಲ್ಲಿ ಆದರೂ ತಿಮಿರಾದಿ ದೋಷದಿಂದ ಸಾಮರ್ಥ್ಯವು ಕ್ಷೀಣಿಸಬೇಕಾಗುತ್ತದೆ. ಮತ್ತು ಹುತ್ತವೇ ಮೊದಲಾದ ಸ್ಥಾನಗಳಲ್ಲಿ ಇರುವ ಸರ್ಪದ ಧ್ಯಾನವು ದೋಷ ಸಹಿತವಾದ ನೇತ್ರದಿಂದ ಆಗುತ್ತದೆ ಎಂದು ಹೇಳಿರುವಿರಿ. ಅಲ್ಲಿ ಶುದ್ಧ ನೇತ್ರದಿಂದ ಹೊರದೇಶದಲ್ಲಿ ಇರುವಂತಹ ವಸ್ತುಗಳು ಪ್ರತ್ಯಕ್ಷವಾಗಿ ಜ್ಞಾನವಾಗುವುದಿಲ್ಲ. ಹೊರದೇಶದಲ್ಲಿರುವ ವಸ್ತುಗಳು ಅಂತಂದ್ರೆ ದೂರ ದೇಶದಲ್ಲಿರುವ ವಸ್ತುಗಳು. ನಾವಿಲ್ಲಿದ್ದೀವಿ, ಕುತ್ತ ಎಲ್ಲೋ ಅದ, ಹಾವು ಇಲ್ಲಿ ಕಾಣ್ತದಂದ್ರೆ ಹೆಂಗ್ ಕಾಣ್ತದ? ಹೊರದೇಶದಲ್ಲಿರುವ ವಸ್ತುಗಳು ಶುದ್ಧ ನೇತ್ರದಿಂದ ಕಾಣಿಸಬೇಕಾಗಿತ್ತಲ್ಲ, ಹಾಗಾಗುವುದಿಲ್ಲ. ಇನ್ನು ದೋಷ ಸಹಿತ ನೇತ್ರದಿಂದ ಹೇಗಾಗುತ್ತದೆ? ಚಲೋ ಗಟ್ಟುಮುಟ್ಟಾದ ಪಟುತ್ವ ಇರೋ ಕಣ್ಣಿಗೆ ಸರಿ ಕಾಣಂಗಿಲ್ಲ, ದೋಷ ಇರುವಂತಹ ಕಣ್ಣಿಗೆ ಅಷ್ಟು ದೂರದ್ದು ಹೆಂಗ್ ಕಾಣ್ತದ ಅಂದ್ರೆ ಶುದ್ಧ ನೇತ್ರ ಪಟುತ್ವ, ಮಂದತ್ವ, ಅಂಧತ್ವ ಎಲ್ಲಾ ಇಂದ್ರಿಯಗಳಿಗೆ 3 ಕಾರಣ. ಪಟುತ್ವ ಅಂದ್ರ ಚೆನ್ನಾಗಿ ಕಣ್ಣು ಕಾಣಿಸುತ್ತಿದೆ, ಪಟುತ್ವ ಚೆನ್ನಾಗಿ ಕಿವಿ ಕೇಳಿಸುತ್ತಿದೆ, ಪಟುತ್ವ ನನಗೆ ಕಿವಿ ಯಾಕೋ ಮಂದು ಕೇಳಕತ್ತವ, ಕಣ್ಣು ಮಂದು ಬಂದಾಗ್ಯಾವ ಅಂತಂದ್ರೆ ಏನಂತಾರ ಅದಕ್ಕೆ? ಪಟುತ್ವ, ಮಂದತ್ವ ಅಂತಾರ. ಆ ಕಡೆ ಪೂರ ಸಚ್ಚಿ ಕೇಳ್ಸಂಗಿಲ್ಲ, ಇದು ಕೇಳಲಾರ್ದಂಗೂ ಇಲ್ಲ, ಪೂರ ಸಚ್ಚಿ ಕಾಣಂಗಿಲ್ಲ, ಕಾಣ್ಲಾರ್ದಂಗೂ ಇಲ್ಲ, ಮಂದವಾಗಿವೆ. ಮತ್ತ ಮುಂದೇನಂತಾನ? ನನ್ನ ಕಿವಿನೇ ಏನು ಕೇಳಲಾಗ್ಯಾವ ಅಂತಂದ್ರೆ, ಕಿವಿನೇ ಏನು ಕೇಳಲಾಗ್ಯಾವ ಅಂತಂದ್ರೆ ಅಂಧತ್ವ. ಕಣ್ಣು ಏನು ಕಾಣಿಸ್ತಾ ಇಲ್ಲ, ಅಂಧತ್ವ. ಈಗೇನಾರ ಪಟುತ್ವದಿಂದಲೇ, ಶುದ್ಧ ನೋಟದಿಂದಲೇ ಹೊರದೇಶದಲ್ಲಿ ಇರುವಂತಹ ವಸ್ತುಗಳು ಪ್ರತ್ಯಕ್ಷ ಜ್ಞಾನವಾಗದಿರುವಾಗ ದೋಷ ಸಹಿತ ನೇತ್ರದಿಂದ ಹೇಗಾಗುತ್ತದೆ? ಯಾರ್ದೋ ಒಬ್ಬರು ಕಣ್ಣಿಗೆ ಚಸ್ಮಾ ಹಾಕೊಂಡಿಲ್ಲ, ಏನು ಹಾಕೊಂಡಿಲ್ಲ, ಅಗ್ನಿ ಪಟುತ್ವವಾದಂತಹ ದೃಷ್ಟಿ ಅದ, ಅಂತವ್ರ ಕಣ್ಣಿಗೆ ಎಲ್ಲೋ ಹುತ್ತದೊಳಗಿನ ಹಾವು ಕಾಣಂಗಿಲ್ಲ ಅಂದ್ರಲ್ಲ, ದೋಷಯುಕ್ತವಾದ ಕಣ್ಣಿನಿಂದ ಅದು ಹೆಂಗ್ ಕಾಣ್ತದಪ್ಪ ಅಂತ ಕೇಳಕ. ಆದ್ದರಿಂದ ದೋಷದಿಂದ ನೇತ್ರದ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಎಂಬುದನ್ನ ಒಪ್ಪುವುದರಲ್ಲಿ ಯಾವ ದೃಷ್ಟಾಂತ ಇಲ್ಲ. ದೋಷಗಳು ಇರುವುದರಿಂದ ಕಣ್ಣಿನ ಸಾಮರ್ಥ್ಯ ಹೆಚ್ಚಾಗುತ್ತದೆ ಅಂತ ಹೇಳಿ ಯಾವ ದೃಷ್ಟಾಂತನೂ ಇಲ್ಲ. ದೋಷ ಹೆಚ್ಚಾದಂಗ ಕಣ್ಣಿನ ಸಾಮರ್ಥ್ಯ ಕಡಿಮೆ ಆಗ್ತದೆ, ದೃಷ್ಟಿ ಸಾಮರ್ಥ್ಯ ಕಡಿಮೆ ಆಗ್ತದೆ ಅಂತ. ಈ ರೀತಿಯಾದರೂ ಯಾರಾದರೂ ಶಂಕೆ ಮಾಡಿದರೆ, ಈ ರೀತಿನೂ ಯಾರಾದ್ರೂ ಶಂಕೆ ಮಾಡಿದರೆ ಇವ್ರು ಏನ್ ಹೇಳ್ತಾರ? ಶಂಕೆಗೆ ಉತ್ತರ. ಇವರೆಲ್ಲ ಬುದ್ಧಿ ಅದ, ಬಹಳ ಬುದ್ಧಿವಂತರದಾರ. ಆ ಬುದ್ಧಿ ಉಪಯೋಗ ಮಾಡಿ ಮಾಡಿ ತಮ್ಮ ತಲೆಗೆ ಏನ್ ಬಂದದ ಅದಕ್ಕೆ ಅವ್ರ ಹೆಂಗ ಸಿದ್ದಿ ಅದಕ್ಕೆ ಹೆಂಗ್ ಸಮರ್ಥನೆ ಮಾಡ್ಕೋತಾರ ನೋಡ್ರಿ. ಆ ಶಂಕೆಯು ಸಂಭವಿಸುವುದಿಲ್ಲ. ಪಿತ್ತದೋಷ ರೋಗವಾದವರು ಜೀರ್ಣಶಕ್ತಿ ಕಡಿಮೆ ಆಗ್ತಿರ್ಬಹುದು, ಆದ್ರ ಆಸಿಡಿಟಿ ಆದವರು 4 ಪಟ್ಟು ಹೆಚ್ಚು ಭೋಜನ ಮಾಡುತ್ತಾರೆ. ಅವರು ಎಷ್ಟು ಉಂಡರೂ ಕೂಡ ಅವರಿಗೆ ತೃಪ್ತಿ ಆಗುವುದೇ ಇಲ್ಲ. ಹೊಟ್ಟೆ ಒಳಗೆ ದೋಷ ಇದ್ದವರು ಜೀರ್ಣದ ಸಮಸ್ಯೆ ಆಗ್ಬೋದು, ಜೀರ್ಣ ಆಗ್ಬೋದು, ಆಗದೆ ಇರ್ಬೋದು. ಆದ್ರೆ ಹಸಿವು 4 ಪಟ್ಟಾಗ್ತದ. ಹೆಂಗ ನೋಡ್ರಿ ಎಲ್ಲ ಉತ್ತರ. ಅಂದ್ರೆ ರೋಗದಿಂದ ಉಣ್ಣುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಚಿತ್ರದೋಷದಿಂದ ಜಠರಾಗ್ನಿಯಲ್ಲಿ ಪಾಚಕ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಹೇಗೋ ಹಾಗೆಯೇ ನೇತ್ರದಲ್ಲಿಯೂ ಕೂಡ ತಿಮಿರಾದಿ ದೋಷಗಳು ಇರಬೇಕು. ಆದರೂ ಆ ದೂರ ದೇಶದಲ್ಲಿರುವ ಸರ್ಪವನ್ನ ಪ್ರತ್ಯಕ್ಷ ಮಾಡಿಕೊಳ್ಳುವ ಸಾಮರ್ಥ್ಯ ದೋಷ ಇದ್ದುದಕ್ಕೆ ಹೆಚ್ಚಾಗಿದೆ. ಬುದ್ಧ ಮೊದಲಾದ ದೇಶದಲ್ಲಿರುವ ಸರ್ಪವು ನಮ್ಮ ಹಗ್ಗದಲ್ಲಿ ತೋರುತ್ತದೆ. ಯಾರ ಕಣ್ಣು ಸರಿಗಿಲ್ಲ ಅವ್ರಿಗಿಂತವೆಲ್ಲ ಕಾಣ್ತವ. ಇವ್ರೆಲ್ಲ ಕತ್ತು ಸರಿಯದನ್ರಿ. ಏನೇನೋ ದೃಷ್ಟಾಂತಗಳು ಕೊಟ್ಟು ತಮ್ಮ ತಲೆಗೆ ಬಂದಿದೆ ಹೇಳ್ಕೊತೊಂಡ.
ತಾತ್ಪರ್ಯ ಏನಪ್ಪಾ ಇವ್ರು ಹೇಳೋದು? ಈ ರೀತಿಯಿಂದ ಹುತ್ತವೇ ಮೊದಲಾದ ಸ್ಥಾನಗಳಲ್ಲಿ ಇರುವ ಸರ್ಪವನ್ನು ಅನ್ಯಥಾ ಅಂದ್ರೆ ಬೇರೆ ಪ್ರಕಾರದಿಂದ ಸಮ್ಮುಖವಾದ ರಜ್ಜು ದೇಶದಲ್ಲಿ ಯಾವ ಖ್ಯಾತಿ ಅಂದರೆ ಬಾನ ಮತ್ತು ಕಥನವನ್ನ ಮಾಡಿರುವರೋ ಅದು ಅನ್ಯಥಾ ಖ್ಯಾತಿ ಎಂದು ಹೇಳಿಸಿಕೊಳ್ಳುತ್ತದೆ. ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಅನ್ಯ ದೇಶದಲ್ಲಿ ಇರುವ ಸರ್ಪ ಅನ್ಯ ದೇಶದಲ್ಲಿ ತೋರುವುದಕ್ಕೆ ಅನ್ಯಥಾ ಖ್ಯಾತಿ ಎನ್ನುತ್ತಾರೆ. ಅನ್ಯ ದೇಶದಲ್ಲಿ ಇರುವ ಸರ್ಪ ಅನ್ಯ ದೇಶದಲ್ಲಿ ತೋರುವುದಕ್ಕೆ, ಅದು ಇರೋದೊಂದು ಕಡೆ ತೋರೋದು ಇನ್ನೊಂದು ಕಡೆ, ಅದು ಅದ ಹುತ್ತದಾಗ ತೋರೋದು ರಜ್ಜು ದೇಶದೊಳಗ. ಇದಕ್ಕೇನಂತಾರ ಅನ್ಯಥಾ ಖ್ಯಾತಿ. ಇದು ಬೈಪಾಸ್ ಮಾಡ್ಕೋಬೇಕು ನೀವು. ಏನಂತ? ಅನ್ಯ ದೇಶದಲ್ಲಿ ಇರುವ ಅಂತರ ಎಲ್ಲೋ ಹುತ್ತದಲ್ಲಿರುವ, ಹುತ್ತದಾಗಿರುವ ಹಾವು ಹುತ್ತದಾಗೆ ತೋರ್ಬೇಕಲ್ಲ, ಅದು ಬಿಟ್ಟು ಅನ್ಯ ದೇಶದಲ್ಲಿ ತೋರುತ್ತದೆ. ಅನ್ಯ ದೇಶದಲ್ಲಿ ಇರುವ ಸರ್ಪವು ಅನ್ಯ ದೇಶದಲ್ಲಿ ತೋರುವುದಕ್ಕೆ ಅನ್ಯಥಾ ಖ್ಯಾತಿ ಎನ್ನುತ್ತಾರೆ. ಅನ್ಯ ದೇಶ ಎಂದರೆ ಹುತ್ತ ಮೊದಲಾದವು. ಅನ್ಯ ದೇಶದಲ್ಲಿ ಅಂದರೆ ರಜ್ಜು ಮೊದಲಾದವು. ಒಂದು ಸಾರಿ ಅನ್ಯ ದೇಶ ಅಂದ್ರೆ ಹುತ್ತ, ಇನ್ನೊಂದು ಸಾರಿ ಅನ್ಯ ದೇಶ ಅಂದ್ರೆ ರಜ್ಜು, ರಜ್ಜು ದೇಶ. ಈ ರೀತಿ ನೈಯಾಯಿಕರು ಪ್ರಭಾಕರರು ಹೇಳುತ್ತಾರೆ ನೋಡಿ. ಪ್ರಭಾಕರರು ನೈಯಾಯಿಕರು ಈ ರೀತಿ ಹೇಳ್ತಾರೆ. ಟಿಪ್ಪಣಿ ಇದ್ರ ಮೇಲೆ ಏನ್ ಬರ್ದಾರ? ಇದು ಪ್ರಾಚೀನ ಮತವಿರುತ್ತದೆ. ಇದು ಬಹಳ ಪ್ರಾಚೀನವಾದದ್ದು. ಪ್ರಾಚೀನ ಅಂದ್ರೆ ಏನ್ರಿ? ಪ್ರಾಚೀನ ಅಂದ್ರೆ ಹಳೆಯದು. ನಾವೆಲ್ಲರೂ ಹಿಂಗೆ ತಿಳ್ಕೊಂಡಿವಿ. ಪ್ರಾಚೀನ ಮತ ಅಂತಂದ್ರ ಪ್ರಾಚಿ ಅಂತ ಒಬ್ಬ ಋಷಿ. ಹೌದು, ಪ್ರಾಚಿ ಅನ್ನೋ ಋಷಿ. ಪ್ರಾಚೀನ ಅಂದ್ರ ಆ ಋಷಿಯ ಮತ ಇದು. ಇದು ಪ್ರಾಚೀನ ಮತವಿರುತ್ತದೆ. ಈ ಮತದಲ್ಲಿ ಅನ್ಯ ದೇಶದಲ್ಲಿರುವ ವಸ್ತುವಿನ ಜ್ಞಾನವನ್ನ ಅನ್ಯ ದೇಶದಲ್ಲಾಗುವುದೇ ಭ್ರಾಂತಿ ಎಂದು ಹೇಳುತ್ತಾರೆ. ಅರ್ಥಾಧ್ಯಾಸ ಅಥವಾ ಜ್ಞಾನಾಧ್ಯಾಸ ರೂಪ ಭ್ರಾಂತಿಯಲ್ಲಿ ಅಧ್ಯಾಸಗಳು ಮಾಡ್ಕೊಂಡಿರಲ್ಲ. ಅದರೊಳಗ ಯಾವುದಪ್ಪ ಇದು ಭ್ರಾಂತಿ ಅಂದ್ರೆ ಅರ್ಥಾಧ್ಯಾಸ ಅಥವಾ ಜ್ಞಾನಾಧ್ಯಾಸ ರೂಪ ಭ್ರಾಂತಿ ಅಲ್ಲ. ಮುಂದೆ ವಿಷಯಾಂಕ 129. 129 128 ಯಾರ್ದು? ನೈಯಾಯಿಕರಂದ್ರ ಪ್ರಾಚೀನ ನೈಯಾಯಿಕರಿವರು. ಇಲ್ಲಿ 128ರೊಳಗಿರೋರು ಯಾರಿವರು? ಪ್ರಾಚೀನ ನೈಯಾಯಿಕರು. ಅದೇ ಹೇಳಿದ್ರಲ್ಲ ನಾಯಿಕ. ಈಗ 129ನೇದವ್ರು ಏನದಾರ? ನವೀನ ನೈಯಾಯಿಕರು. ಇವ್ರಿಗೇನಂತಾರ? ಚಿಂತಾಮಣಿಕಾರರು ಅಂತ. ಪ್ರಾಚೀನ ನೈಯಾಯಿಕರು ಯಾರು? ಗೌತಮರು. ನವೀನ ನೈಯಾಯಿಕರಂದ್ರೆ ಇವರು ಚಿಂತಾಮಣಿಕಾರರು. ನೂರ 29ನೇದ್ದು ಅದೇ 128ರದೇ ಇಲ್ಲ ಒಂದು ವಿಷಯಾಂಕ. ಅಲ್ಲಿ ಪ್ರಾಚೀನ ನೈಯಾಯಿಕರು ಏನ್ ಹೇಳ್ಯಾರ ಅನ್ನೋದು ಹೇಳಿದ್ರು. ಇಲ್ಲಿ ನವೀನ ನೈಯಾಯಿಕರು ಏನ್ ಹೇಳ್ತಾ ಇದ್ದಾರೆ? ಪ್ರಾಚೀನ ನೈಯಾಯಿಕರು ಯಾರು? ಯಾರು ಅದಕ್ಕೆ ಮೂಲ ಪುರುಷ? ಪ್ರಾಚೀನ ನೈಯಾಯಿಕರಿಗೆ ಗೌತಮರು. ಮತ್ತೆ ನವೀನ ನೈಯಾಯಿಕರು ಚಿಂತಾಮಣಿಕಾರರು. ಇದಕ್ಕೆ ಮೂಲ ಪುರುಷರು ಯಾರು ಅಂತಂದ್ರೆ
ಗಂಗೇಶ ಭಟ್ಟ ಉಪಾಧ್ಯಾಯ ಮತ್ತೆ ದಿದಿತೀಕಾರ ಶಿರೋಮಣಿ ಮತ್ತು ಉದಯನಾಚಾರ್ಯ ಇವರೆಲ್ಲ ನವೀನ ನೈಯಾಯಿಕರು. ಇವರೇನ್ ಹೇಳ್ತಾರ, ವಿಷಯಾಂಕ 129 ನವೀನ ನೈಯಾಯಿಕರು ಅಂದ್ರೆ ಚಿಂತಾಮಣಿಕಾರರ ಮತ. ಚಿಂತಾಮಣಿಕಾರ ಎಂದರೆ ಈತ ನವೀನ ನೈಯಾಯಕ. ನೈಯಾಯಕರಲ್ಲಿ 2 ಪ್ರಕಾರ, ಪ್ರಾಚೀನ ನೈಯಾಯಕ, ನವೀನ ನೈಯಾಯಕ. ಹಿಂದೆ ಅನ್ಯತಾ ಖ್ಯಾತಿ ಹೇಳಿದವರು ಪ್ರಾಚೀನ ನೈಯಾಯಿಕ. ಇವರು ನವೀನ ನೈಯಾಯಿಕರು. ಅವರು ಹೇಳಿದ್ದನ್ನ ಇವರು ಖಂಡಿಸುತ್ತಾರೆ. ಅವರು ಖಂಡಿಸುತ್ತಾರೆ. ನೈಯಾಯಿಕರೊಳಗೆ ಹೆಂಗದ ನೋಡ್ರಿ, ನೈಯಾಯಿಕರೊಳಗೆ ಹೆಂಗದ, ಪ್ರಾಚೀನ ನೈಯಾಯಿಕರು, ನವೀನ ನೈಯಾಯಿಕರ 2 ಟೈಪ್ ಅದರ. ಪ್ರಾಚೀನ ನೈಯಾಯಿಕರು ಏನ್ ಹೇಳ್ತಾರ ಅದನ್ನ ನವೀನ ನೈಯಾಯಿಕರು ಖಂಡಿಸುತ್ತಾರೆ. ನವೀನ ನೈಯಾಯಿಕರು ಹೇಳಿದ್ದನ್ನ ಪ್ರಾಚೀನ ನೈಯಾಯಿಕರು ಖಂಡಿಸುತ್ತಾರೆ. ಹೆಂಗದ ನೋಡ್ರಿ, ಇದು ಬುದ್ಧಿ ಕೆಲಸ ಆಗುದಿಲ್ಲ. ಇದು ಸತ್ಯಕ್ಕ ಸಮೀಪದರ ದೂರದರ ಗೊತ್ತಿಲ್ಲ, ಒಟ್ಟ ಬುದ್ಧಿ ಓಡುತ್ತಾರ. ಮತ್ತೀಗ ಕೋರ್ಟು ಕಚೇರಿ ಇವೆಲ್ಲ ಲಾ ಕಾನೂನುಗಳಾಗ್ಯವಲ್ಲ, ಇವೆಲ್ಲ ಮೂಲ ಯಾವುದು? ನ್ಯಾಯಶಾಸ್ತ್ರ ಇದೆ. ಇವರೇನ್ ಬರೆದಿದ್ದಾರಲ್ಲ ಇವರೇ ಮೂಲ ಪುರುಷರು ಈ ಎಲ್ಲ ವಕೀಲಗಳಿಗೆ, ಜಡ್ಜ್ಗಳಿಗೆ. ಪ್ರಾಚೀನ ನೈಯಾಯಿಕರಿಗೆ, ನವೀನ ನೈಯಾಯಿಕರಿಗೆ ಇವರೇ ಮೂಲ ಗುರುಗಳು. ಅವ್ರಿಗೆ ಯಾರಿಗಾರಿಗೆ ಗೊತ್ತದೇನ್ರಿ ಇದು? ಅವ್ರ ಶಾಸ್ತ್ರ ತಗೊಂಡು ರೂಲ್ಸ್ ಮಾಡಿದ್ರ ಬಗ್ಗೆ ಯಾರಿಗಾರ ವಕೀಲರಿಗೆ ಐಡಿಯಾ ಅದ ಇದ್ರ ಬಗ್ಗೆ? ಅವ್ರು ಮಾಡಿದ್ ಇವ್ರು ಖಂಡಿಸ್ತಾರ, ಇವ್ರು ಮಾಡಿದ್ ಅವ್ರು ಖಂಡಿಸ್ತಾರ ಅಂತಂದ್ರ ಅಲ್ಲಿನ ವಕೀಲರು ವಾದ ಮಾಡ್ತಾರ ಇಲ್ಲ? ಕಣ್ಣೆದುರಿಗೆ ಒಂದು ಮರ್ಡರ್ ಆಗ್ಯದಂದ್ರೂ ಸಹಿತ, ಮತ್ತೆ ಎಲ್ಲರೂ ನೋಡ್ಯಾರಂದ್ರೂ ಸಹಿತ ಅವ್ರ ಪರವಾಗಿ ಇವನು ವಕೀಲರು ಬರ್ತಾರ, ಇವ್ರ ಪರವಾಗಿನೂ ವಕೀಲರು ಬರ್ತಾರ. ಅವ್ರು ಹೇಳಿದ್ ಇವ್ರು ಖಂಡಿಸ್ತಾರ, ಇವ್ರು ಹೇಳಿದ್ ಅವ್ರು ಖಂಡಿಸ್ತಾರ. ಅವನು ಜಡ್ಜ್ ಆದವನು ಏನು ಅತ್ಯಂತ ನ್ಯೂಟ್ರಲ್ ಆಗಿ ಕುಂತು ಕೇಳ್ತಾನ, ಅದಕ್ಕೂ ಅಂಟುಕೊಳ್ಳಲ್ಲ, ಇದಕ್ಕೂ ಅಂಟುಕೊಳ್ಳಲ್ಲ. ಇಬ್ಬರದಾಗ ಒಬ್ಬರು ಯಾರು ಬಹಳ ಬಾಯಿ ಬಡಿತಾರ, ಯಾರು ಬಹಳ ಧರಿಕಿರ್ತಾರ, ಆ ವಕೀಲಂದು ನ್ಯಾಯ ಎತ್ತಿ ಹಿಡಿದು ಬರ್ತಾರ. ಹೆಂಗದ? ಕಣ್ಣೆದ್ರೆ ಮರ್ಡರ್ ಆದ್ರೂ ಸಹಿತ ಅವ್ರು ಮರ್ಡರ್ ಮಾಡಿಲ್ಲ, ಅವರು ನಿರ್ದೋಷಿ ಅದಾರ ಅಂತೇಳಿ ವಕೀಲರು ಹೇಳಂತ ಇದು ಹೆಂಗದ? ನೈಯಾಯಿಕರ ಮತ. ಮತ್ತ ಅದನ್ನು ಕೂತು ಕೇಳಕ್ ಒಬ್ಬ ಜಡ್ಜು, ಅದಕ್ಕೊಂದು ಜಡ್ಜ್ಮೆಂಟು. ಹೀಗಾಗಿ ಅವರು ಹೇಳಿದ್ದನ್ನು ಇವರು ಖಂಡಿಸುತ್ತಾರೆ, ಇವರು ಹೇಳಿದ್ದನ್ನು ಅವರು ಖಂಡಿಸುತ್ತಾರೆ. ಚಿಂತಾಮಣಿಕಾರ ಅಂದ್ರೆ ಚಿಂತಾಮಣಿ ಎಂಬ ಗ್ರಂಥದ ಕರ್ತೃ. ಇವರದು ನವೀನ ನೈಯಾಯಿಕರ ಮತವಾಗಿರುತ್ತದೆ. ಇವ್ರು ಏನ್ ಹೇಳ್ತಾರಪ್ಪ, ಒಂದು ಟಿಪ್ಪಣಿ 161ನೇ ಟಿಪ್ಪಣಿ. ಇವ್ರೇನ್ ಹೇಳ್ತಾರಪ್ಪ ಅಂತಂದ್ರೆ, ಇದು ಚಿಂತಾಮಣಿ ಎಂಬ ಹೆಸರಿನ ಗ್ರಂಥದ ಕರ್ತರಾದ ನವೀನ ನೈಯಾಯಕನ ಮತವಾಗಿದೆ. ಇದರಲ್ಲಿ ಅನ್ಯ ವಸ್ತುವು ಅನ್ಯ ರೂಪದಿಂದ ಆಗುವ ಜ್ಞಾನ ರೂಪ ಜ್ಞಾನಾಧ್ಯಾಸಕ್ಕೇನೇ ಭ್ರಾಂತಿ ಎಂದು ಹೇಳುತ್ತಾರೆ. ಜ್ಞಾನಾಧ್ಯಾಸ ಏನದಲ್ಲ ಆ ಭ್ರಾಂತಿ ಎಂದು ಹೇಳುತ್ತಾರೆ. ಇವ ಮೊದಲು ಹೇಳಿದ್ದು ಅರ್ಥಾಭ್ಯಾಸ ಜ್ಞಾನಾಭ್ಯಾಸ ಅಲ್ಲ. ಆದ್ರೆ ಇವ್ರೇನ್ ಮಾಡ್ಯಾರ, ಜ್ಞಾನಾಭ್ಯಾಸ ಅಂತೇಳಿ ಒಂದು ಸ್ವಲ್ಪ ಶಾಸ್ತ್ರೀಯವಾಗಿ ಅದನ್ನ ತಗೊಂಡಾರ. ಒಂದಿಷ್ಟು ಶಾಸ್ತ್ರದ ಸಪೋರ್ಟ್ ತಗೊಂಡಾರ. ಜ್ಞಾನಾಭ್ಯಾಸಕ್ಕನ್ನೇ ಭ್ರಾಂತಿ ಎಂದು ಹೇಳುತ್ತಾರೆ. ಈ ಅನ್ಯತಾ ಖ್ಯಾತಿಯ ವಿಶೇಷ ರೂಪ ಕಥನ ಮತ್ತು ಖಂಡನವನ್ನ ಎಲ್ಲಿ ಮಾಡ್ಯಾರ ಅಂದ್ರೆ ವೃತ್ತಿ ರತ್ನಾವಳಿಯ 12ನೇ ರತ್ನದಲ್ಲಿ ಮಾಡ್ಯಾರ. ವೃತ್ತಿ ರತ್ನಾವಳಿಯ 12ನೇ ರತ್ನದಲ್ಲಿ ಈ ಒಂದು
ಅನ್ಯತಾ ಖ್ಯಾತಿಯ ವಿಶೇಷ ಕಥನ ಮತ್ತು ಖಂಡನವನ್ನ ಮಾಡಿದ್ದಾರೆ. ನಿಮ್ಮಲ್ಲಿ ರುಚಿ ರತ್ನಾವಳಿ ಗ್ರಂಥ ಅದ, ಅದು ಓದ್ಕೊಳ್ಳಿ. 7ನೇ ಪ್ರಕಾಶದಲ್ಲಿ ಅದರೊಳಗ 8 ಪ್ರಕಾಶಗಳದಾವ. ಇಲ್ಲಿ ಹಂಗ 7 ತರಂಗಗಳದಾವ. ಹಂಗ ಆ ಒಂದು ರುಚಿ ಪ್ರಭಾಕರದೊಳಗ 8 ಪ್ರಕಾಶಗಳದಾವ. ಆ ರುಚಿ ರತ್ನಾಕರದೊಳಗ ರುಚಿ ಇದ್ರೊಳಗನು ಅದು ಎಷ್ಟದ ನೋಡ್ಕೊಳ್ಳಿ. ರುಚಿ ರತ್ನಾವಳಿಯ 12ನೇ ರತ್ನ 7ನೇ ಪ್ರಕಾಶದಲ್ಲಿ ಮಾಡಿರುತ್ತಾರೆ. ಈ ಚಿಂತಾಮಣಿಕಾರರ ಮತ ಏನದಪ್ಪ? ಒಂದು ವೇಳೆ ದೋಷ ಸಹಿತವಾದ ನೇತ್ರದಿಂದ ಹುದ್ದೆನಲ್ಲಿರುವ ಸರ್ಪವು ಜ್ಞಾನವಾಗುವುದಾದರೆ ಮಧ್ಯದಲ್ಲಿ ಬೇರೆ ಬೇರೆ ಪದಾರ್ಥಗಳು ಅವುಗಳ ಜ್ಞಾನವು ಆಗಬೇಕಿತ್ತು. ಇವ್ರಂತ ಅವ್ರಿಗಿಂತ ಚಂದ ರಿಫೈನ್ಡ್ ನಡ್ವರ್ಕ್ ಬಜಾರದ ಚೌಕ, ಗಾಡಿ, ರೋಡ, ಬಿಲ್ಡಿಂಗ್ ಏನೆಲ್ಲ ಅದಾವ, ಹೊಲ್ದಾಗೆಲ್ಲ ಹುಟ್ಟದ, ಇಲ್ಲಿ ಹಗ್ಗ ಬಿದ್ದದ. ಮತ್ತ ಕಣ್ಣಿನಾಗ ದೋಷ ಇತ್ತು ಅಂತಂದ್ರ ಅಲ್ಲಿ ನಾವು ಇಲ್ಲಿ ಕಾಣ್ಲಕತ್ತದ ಅಂತಂದ್ರ ಮತ್ತೆ ನಡವಳಿಕೆ ದಾರಿಯಾಗಿದ್ದು ಎಲ್ಲ ವಸ್ತುಗಳನ್ನು ಕಾಣಬೇಕಿತ್ತಲ್ಲ. ಹುತ್ತದೊಳಗಿನ ಹಾವಷ್ಟೇ ಯಾಕೆ ಕಾಣಿಸುತ್ತಿದೆ? ಮಧ್ಯದಲ್ಲಿ ಸಾಕಷ್ಟು ವಸ್ತುಗಳಿವೆ, ಎಲ್ಲ ಅವೆಲ್ಲ ಯಾಕೆ ಕಾಣಿಸುವುದಿಲ್ಲ? ಅದಕ್ಕೆ ಟಿಪ್ಪಣಿ ಬರ್ತಾರೆ, 162ನೇ ಟಿಪ್ಪಣಿ. ಎಲ್ಲಿ ಬಂಗಾರದ ಅಂಗಡಿಯಲ್ಲಿರುವ ಬೆಳ್ಳಿಯ ಜ್ಞಾನವು ಹಿಂದಿ ದೇಶದಲ್ಲಿ ಆಗುವುದೋ, ಬಂಗಾರದ ಅಂಗಡಿ ಒಳಗಿರುವ ಬೆಳ್ಳಿ ಜ್ಞಾನ ಎಲ್ಲಿ ಆಗ್ಲಕತ್ತದ ಸಿಂಪಿ ದೇಶದಲ್ಲಿ ಆಗುವುದೋ, ಅಲ್ಲಿ ಅಂಗಡಿ ಮತ್ತು ಅದರಲ್ಲಿಯ ಸರ್ವ ಸಾಮಗ್ರಿ ಸಹಿತವಾದ ಬಂಗಾರದ ಜ್ಞಾನವಾದರೂ ಆಗಬೇಕಿತ್ತು. ಸರ್ವ ಸಾಮಗ್ರಿ ಸಹಿತವಾದ ಬಂಗಾರದ ಜ್ಞಾನವಾಗಬೇಕಿತ್ತು, ಆದರೆ ಆಗುವುದಿಲ್ಲ. ಬುದ್ಧದಲ್ಲಿರುವ ಸರ್ಪ ಮಾತ್ರ ಜ್ಞಾನವಾಗುತ್ತದೆ ಅಂತ ಹೇಳುತ್ತಿರುವಿರಲ್ಲ, ಮಧ್ಯದಲ್ಲಿರುವ ವಸ್ತುಗಳ ಜ್ಞಾನ ಆಗಬೇಕಾಗಿತ್ತು. ಹಾಗೆ ಆಗುವುದಿಲ್ಲವಾದ್ದರಿಂದ ನಿನ್ನ ಮತ ಸರಿಯಿಲ್ಲ ಅಂತ ಚಿಂತಾಮಣಿಕಾರ ಅನ್ಯತಾ ಖ್ಯಾತಿಯನ್ನ ಖಂಡಿಸಿ ತನ್ನ ಮತವನ್ನು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನ? ಆದ್ದರಿಂದ ಪರದೇಶಗಳಲ್ಲಿರುವ ವಸ್ತುಗಳ ಜ್ಞಾನವು ನೇತ್ರದಿಂದ ಆಗುವುದಿಲ್ಲ. ನಮ್ಮ ಬೆನ್ನಿಂದ ಏನದತ್ತೆ ನಮಗ್ ಕಾಣಂಗಿಲ್ಲ. ಮತ್ತೇನೆಂದರೆ ದೋಷ ಸಹಿತವಾದ ನೇತ್ರದಿಂದ ಹಗ್ಗವು ನಿಜ ರೂಪದಿಂದ ತೋರುವುದಿಲ್ಲ, ಸರ್ಪ ರೂಪದಿಂದ ತೋರುತ್ತದೆ. ಆದ್ದರಿಂದ ಹಗ್ಗವೇ ಅನ್ಯಥಾ ಅಂದರೆ ಬೇರೆ ಪ್ರಕಾರ ಸರ್ಪ ರೂಪದಿಂದ ಯಾವ ಖ್ಯಾತಿ ಅಂದ್ರೆ ಹಾನ ಮತ್ತು ಕಥನವನ್ನ ಮಾಡಿರುವರೋ ಅದು ಅನ್ಯಥಾ ಖ್ಯಾತಿ ಎನಿಸುತ್ತದೆ. ಅನ್ಯಥಾ ಖ್ಯಾತಿಯಲ್ಲಿ ಇಬ್ಬರು ಇದ್ದಾರೆ. ಇಬ್ಬರು ಅಭಿಪ್ರಾಯ ಏನಿದೆ ಎಂದರೆ, ಮೊದಲನೆಯ ಪ್ರಾಚೀನ ನೈಯಾಯಿಕನದು ಏನೆನ್ನುತ್ತಿದ್ದಾನೆ ಎಂದರೆ, ಅನ್ಯತಾ ದೇಶದಲ್ಲಿ ಇರುವ ಸರ್ಪವು ಅನ್ಯ ದೇಶದಲ್ಲಿ ತೋರುತ್ತದೆ. ಅಂದ್ರೆ ಹುತ್ತದಲ್ಲಿರುವ ಸರ್ಪವು ರಜ್ಜು ದೇಶದಲ್ಲಿ ತೋರುತ್ತದೆ. ಅದು ಇರೋದೊಂದ್ ಕಡೆ, ತೋರದಿನ್ನೊಂದ್ ಕಡೆ. ಆದ್ದರಿಂದ ಇದನ್ನು ಅನ್ಯತಾ ಖ್ಯಾತಿ ಎನ್ನಬೇಕು. ಅನ್ಯತಾ ಶಬ್ದದ ಅರ್ಥವು ಈ ರೀತಿಯಾಗಿರುತ್ತದೆ. ಇನ್ನೊಬ್ಬರ ಅಭಿಪ್ರಾಯ ನವೀನ ನೈಯಾಯಿಕರದೇನದ ಅಂದ್ರೆ, ಚಿಂತಾಮಣಿಕಾರಂದು ಅನ್ಯ ದೇಶದಲ್ಲಿರುವ ಸರ್ಪವು ಅನ್ಯ ದೇಶದಲ್ಲಿ ತೋರುತ್ತದೆ ಅಂತ ಹೇಳಬಾರದು. ಮತ್ತೆ ಹೇಗೆ ಹೇಳಬೇಕು ಅಂದ್ರೆ, ಅನ್ಯವಾಗಿರುವಂತಹ ರಜ್ಜುವು ಅನ್ಯವಾದ ಸರ್ಪಾಕಾರವಾಗಿ ತೋರುತ್ತದೆ. ಇದಕ್ಕೆ ಅನ್ಯತಾ ಖ್ಯಾತಿ ಎನ್ನುತ್ತಾರೆ. ನೋಡ್ರಿ ಹೆಂಗದ, ಅನ್ಯ ದೇಶದಲ್ಲಿರುವ ಸರ್ಪ ಅನ್ಯ ದೇಶದಲ್ಲಿ ತೋರುತ್ತದೆ ಅನ್ನವ ಪ್ರಾಚೀನ ನೈಯಾಯಿಕ. ಹೊಸ ಏನಂತನ ನವೀನ ನೈಯಾಯಿಕ, ಅನ್ಯವಾಗಿರುವಂತಹ ರಜ್ಜು ಹಗ್ಗನೇ ಬೇರೆ, ಆಮೆ ಬೇರೆ ಅಲ್ಲ. ಅನ್ಯವಾಗಿರುವಂತಹ ರಜ್ಜುವು
ಅನ್ಯವಾದ ಸರ್ಪಾಕಾರವಾಗಿ ತೋರುತ್ತದೆ. ಅದಕ್ಕೆ ಇದನ್ನ ಅನ್ಯತಾ ಖ್ಯಾತಿ ಎನ್ನಬೇಕು. ವ್ಯತ್ಯಾಸ ಏನು? ಪ್ರಾಚೀನ ನೈಯಾಯಿಕರ ವಾದ ಅನ್ಯ ದೇಶದಲ್ಲಿ ಇರುವ ವಸ್ತು ಅನ್ಯ ದೇಶದಲ್ಲಿ ತೋರುತ್ತದೆ ಅಂದ್ರೆ, ಚಿಂತಾಮಣಿಕಾರರ ವಾದ ಅನ್ಯವಾಗಿರುವಂತಹ ವಸ್ತು ರಜ್ಜುವು ಅನ್ಯವಾದ ಆಕಾರವಾಗಿ ಅಂದ್ರೆ ಸರ್ಪವಾಗಿ ತೋರುತ್ತದೆ. ಇದಕ್ಕೆ ಅನ್ಯತಾ ಖ್ಯಾತಿ ಎನ್ನಬೇಕು ಅಂತ ಹೇಳಿದ್ರು. ಅನ್ಯತಾ ಖ್ಯಾತಿ ಪ್ರಾಚೀನ ನೈಯಾಯಿಕ ಏನಂತಾನ? ಅನ್ಯ ದೇಶದಲ್ಲಿರುವ ಸರ್ಪ ಅನ್ಯ ದೇಶದಲ್ಲಿ ತೋರುತ್ತದೆ ಅಂದ್ರೇನು? ಹುತ್ತದಲ್ಲಿರುವ ಸರ್ಪ ರಜ್ಜು ದೇಶದಲ್ಲಿ ತೋರುತ್ತದೆ. ಇದ್ಯಾರ್ದು? ಪ್ರಾಚೀನ ನೈಯಾಯಿಕರದು. ಏನ್ ಬರ್ಕೊಂಡ್ರಿ? ಪ್ರಾಚೀನ ನೈಯಾಯಿಕರ ಮತ ಅನ್ಯತಾ ಖ್ಯಾತಿ ಅಂದ್ರೆ ಏನು? ಹೇಳ್ರಿ. ಏನ್ ಬರ್ಕೊಂಡ್ರಿ ಹೇಳ್ರಿ. ಅನ್ಯ ದೇಶದಲ್ಲಿ ತೋರುತ್ತದೆ. ಅನ್ಯ ದೇಶದಲ್ಲಿ ಹುತ್ತದಲ್ಲಿರುವ ಸರ್ಪವು ರಜ್ಜುವಿನಲ್ಲಿ ತೋರುತ್ತದೆ. ರಜ್ಜು ದೇಶದಲ್ಲಿ ತೋರುತ್ತದೆ. ಪ್ರಾಚೀನ ನೈಯಾಯಿಕರ ಮತ. ಹಿಂಗ್ ಹೇಳ್ಬಾರ್ದಂತ ನೀವ. ಯಾರು? ಚಿಂತಾಮಣಿಕಾರ ನವೀನ ನೈಯಾಯಿಕ. ಇವನೇನಂತಾನ? ಅನ್ಯವಾಗಿರುವಂತಹ ವಸ್ತು ಬ್ರಾಕೆಟ್ ಬರಬೇಕು ರಜ್ಜು, ಅದು ಇರದೆ ಒಂದು ತೋರದೆ ಮತ್ತೊಂದು, ಹಿಂಗಿದ್ರ ಅರ್ಥ. ಅನ್ಯವಾಗಿರುವಂತಹ ವಸ್ತುವು ಬ್ರಾಕೆಟ್ ರಜ್ಜುವು ಅನ್ಯವಾದ ಆಕಾರವಾಗಿ ಅಂದ್ರೆ ಸರ್ಪದ ಆಕಾರವಾಗಿ ತೋರುತ್ತದೆ. ಇದಕ್ಕೆ ಅನ್ಯತಾ ಖ್ಯಾತಿ ಅನ್ನಬೇಕು. ಈಗ ಇದು ಅನ್ಯವಾಗಿರುವಂತಹ ವಸ್ತು ಅಂದ್ರೆ ರಜ್ಜುವು ಕಾಮ, ಮುಂದೆ ಅನ್ಯವಾದ ಆಕಾರವಾಗಿ ಅಂದ್ರೆ ಸರ್ಪಾಕಾರವಾಗಿ ತೋರುತ್ತದೆ. ಇದ್ಯಾರು? ಚಿಂತಾಮಣಿಕಾರಂದ. ಇದಕ್ಕೆ ಅನ್ಯತಾ ಖ್ಯಾತಿ ಎನ್ನಬೇಕು. ಅದಕ್ಕೆ ಚಿಂತಾಮಣಿಕಾರಂದ ಹೇಳ್ರಿ ಅನ್ಯತಾ ಖ್ಯಾತಿ ಹೇಗೆ? ಅನ್ಯವಾಗಿರುವ ವಸ್ತು ಅಂದ್ರೆ ರಜ್ಜು, ಅನ್ಯವಾದ ಆಕಾರವಾಗಿ ಸರ್ಪಾಕಾರವಾಗಿ ತೋರುತ್ತದೆ. ಆದ್ದರಿಂದ ಇದಕ್ಕೆ ಅನ್ಯತಾ ಖ್ಯಾತಿ ಎನ್ನುತ್ತಾರೆ. ಅದಕ್ಕೆ ವ್ಯತ್ಯಾಸ ಏನದ ಅಂದ್ರ, ಏನ್ ವ್ಯತ್ಯಾಸ ಅದಪ್ಪ ಅಂದ್ರೆ, ಪ್ರಾಚೀನ ನೈಯಾಯಿಕಂದ ಏನದ? ಇರೋದು ಎಲ್ಲೋ ತೋರೋದು ಮತ್ತೆಲ್ಲೋ. ಇರೋದು ಒಂದು ದೇಶದಾಗ, ಇರೋದು ಹುತ್ತದಾಗ, ತೋರ್ತಾ ಇರೋದು ರಜ್ಜು ದೇಶದಾಗ. ಪ್ರಾಚೀನ ನೈಯಾಯಿಕಂದಿರು ಸರ್ಪ ಇರುತ್ತದೆ ಎಲ್ಲಿ? ಹುತ್ತದ ದೇಶದಲ್ಲಿ. ಆದರೆ ಅದು ತೋರುತ್ತಿದೆ ಎಲ್ಲಿ? ರಜ್ಜುವಿನ ದೇಶದಲ್ಲಿ. ಹಿಂಗಿದೆ. ಅದಕ್ಕೆ ಇರೋದು ಒಂದ್ ಕಡೆ ತೋರೋದು ಮತ್ತೊಂದ್ ಕಡೆ ಆಗಿದ್ದಕ್ಕೆ ಇದಕ್ಕೆ ನಾವೇನ್ ಅಂತೀವಪ್ಪ ಅಂದ್ರ ಅನ್ಯತಾ ಖ್ಯಾತಿ ಅಂತೀವಿ. ಅದಕ್ಕೆ ಇವನೇನಂತಾನ? ಹಂಗೆ ಹೆಂಗ್ ಸಾಧ್ಯ ಅದ? ಎಲ್ಲರ ಇದಕ್ಕೆ ಮತ್ತೊಂದ್ ಕಡೆ ತೋರ್ತದ ಅಂತಂದ್ರ ಹೆಂಗ್? ಕಣ್ಣಿನ ದೋಷ ಇದ್ದದಕ್ಕೆ ಹಂಗ ಆಗ್ತದಪ್ಪ. ಕಣ್ಣಿನ ದೋಷ ಇದ್ದದಕ್ಕೆ ಹಂಗ ಆಗ್ತದ ಅಂತಂದ್ರ, ಕಣ್ಣಿನ ದೋಷ ಇದ್ರ ಅದೊಂದೇ ಯಾಕೆ ಕಾಣ್ಲಕತ್ತದ? ಅಲ್ಲಿ ಇಲ್ಲಿ ತನಕ ಬೇಕಾದಷ್ಟು ಸಾಮಾನುಗಳದಾವ್, ನಡ್ಬರ್ಕ ಬಿಲ್ಡಿಂಗ್ಗಳು ಕಟ್ಟಾರ, ಏನೆಲ್ಲ ರಸ್ತೆ, ರೋಡು, ಬಜಾರ್, ಮಾರ್ಕೆಟ್ ಏನೆಲ್ಲ ಅದ. ಅವೆಲ್ಲ ಬಿಟ್ಟು ಬರೀ ಹಾವು ಮುಂದೆ ಯಾಕೆ ತೋರ್ತದಪ್ಪ ಅಂತೇಳಿ ಇವನ್ ವಾದ. ಅದಕ್ಕೆ ಹಿಂಗ ಹೇಳಕ್ ತಪ್ಪು, ನಾನ್ ಹೇಳ್ತೀನಿ ಬಾ ಇಲ್ಲ ಅಂತೇಳಿ ತಂದೊಂದು ಹೇಳ್ತಾನ. ಇವ ಏನ್ ಹೇಳ್ತಾನ? ಅನ್ಯ ಆಕಾರ ಏನದ? ರಜ್ಜುವಿನ ಆಕಾರ ಅದ, ಒಂದು ವಸ್ತು ಅದ, ಅನ್ಯವಾಗಿರುವಂತಹ ವಸ್ತು ರಜ್ಜುವಿನ ವಸ್ತು. ರಜ್ಜುವಿನಂತ ಒಂದು ವಸ್ತು ಏನಾಗ್ಯದ?
ಅದು ಹೆಂಗ್ ತೋರ್ಲಕತ್ತದ ಅಂದ್ರೆ ಅನ್ಯ ಆಕಾರವಾಗಿ ಅಂದ್ರೆ ಸರ್ಪಾಕಾರವಾಗಿ ಮತ್ತೊಂದು ರೂಪ ಇರೋದು ಒಂದು ತೋರೋದು ಮತ್ತೊಂದು, ಇರುವುದು ಒಂದು ತೋರುವುದು ಮತ್ತೊಂದು. ಎಕ್ಸಿಸ್ಟೆನ್ಸ್ ಅಂಡ್ ಅಪಿಯರೆನ್ಸ್. ಎಕ್ಸಿಸ್ಟೆನ್ಸ್ ಅಂದ್ರೆ ಇರೋದು, ತೋರೋದು ಮತ್ತೊಂದು, ಅಪಿಯರೆನ್ಸ್ ಮತ್ತೊಂದು. ಇರೋದೇ ಬೇರೆ, ತೋರೋದೇ ಬೇರೆ. ಇದ್ಯಾವುದು ನವೀನ ನೈಯಾಯಿಕಂದು. ಪುರಾತನ ನೈಯಾಯಿಕಂದೇನು, ಪ್ರಾಚೀನ ನೈಯಾಯಿಕಂದು ಇರೋದೊಂದು ಕಡೆ, ತೋರೋದು ಮತ್ತೊಂದು ಕಡೆ. ಅವಂದು ಹಿಂಗ ಸರಳ ಭಾಷೆದಾಗ ತಿಳ್ಕೋಬೇಕು. ಅಸತ್ ಖ್ಯಾತಿ ಏನದ, ಅಸತ್ ಖ್ಯಾತಿ ಏನ್ ಹೇಳ್ತಾನ, ಎಲ್ಲೂ ಇಲ್ಲದ ಸರ್ಪ ಅತ್ಯಂತವಾಗಿ ಅದು ಎಲ್ಲಿ ಇಲ್ಲ, ಅದು ಎಲ್ಲಿ ತೋರ್ಲಕತ್ತದ, ರಜ್ಜು ದೇಶದಲ್ಲಿ ತೋರ್ಲಕತ್ತದ ಅಂತ ಹೇಳ್ದ. ಇವನು ಆತ್ಮಖ್ಯಾತಿ ಏನ್ ಹೇಳ್ದ, ಇವನ ವಿಷಯದಾಗನು ಸರ್ಪ ಅನ್ನೋದು ಎಲ್ಲೂ ಇಲ್ಲವೇ ಇಲ್ಲ. ಎಲ್ಲೂ ಇಲ್ಲದ ಸರ್ಪ ಎಲ್ಲಿ ತೋರ್ಲಕತ್ತದಪ್ಪ ಅಂದ್ರೆ ಬುದ್ಧಿ ಒಳಗೆ ತೋರ್ಲಕತ್ತದ. ಆತ್ಮದಲ್ಲಿ ತೋರುತ್ತಿದೆ ಅಂದ್ರೆ ಇವನು ಬುದ್ಧಿ ಒಳಗೆ ತೋರ್ಲಕತ್ತ. ಇವರಿಬ್ಬರಿಗೆ ಮೀರಿ ಮತ್ತೊಂದು ಏನ್ ಬಂತು, ಅನ್ಯತಾ ಖ್ಯಾತಿ. ಅಸತ್ಖ್ಯಾತಿ, ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ. ಅನ್ಯತಾ ಖ್ಯಾತಿ ಒಳಗ ಇಬ್ರು, ಒಂದು ಪ್ರಾಚೀನ ನೈಯಾಯಕ, ಒಬ್ರು ನವೀನ ನೈಯಾಯಕ. ಪ್ರಾಚೀನ ನೈಯಾಯಕ ಅನ್ನೋ ಭಾಷೆ ಒಳಗೆ ಏನದಪ್ಪ ಅಂತಂದ್ರೆ, ಅದು ಸರ್ಪ ಇರೋದು ಹುತ್ತ ಎಂಬುವ ಒಂದು ಬೇರೆ ದೇಶದಲ್ಲಿ, ಅದು ಇರೋದು ಅಲ್ಲದ, ನಿಜವಾದ ಹಾವು ಅಲ್ಲದ. ಅದು ತೋರ್ಲಕತ್ತಿದ್ದು ಎಲ್ಲಪ್ಪ ಅಂತಂದ್ರೆ ರಜ್ಜು ದೇಶದಲ್ಲಿ ತೋರ್ತಾ ಇದೆ. ಇರೋದು ಒಂದು ಕಡೆ, ತೋರೋದು ಇನ್ನೊಂದು ಕಡೆ. ಇದು ಮೂರನೇ ವಾದ. ಯಾವ್ದು? ಅನ್ಯತ ಖ್ಯಾತಿ. ಮತ್ತ ಇದ್ರಾಗೆ ಆಧುನಿಕವಾದವನು ಇವನೇನಂತಾನ, ನವೀನ ನೈಯಾಯಕ, ಚಿಂತಾಮಣಿಕಾರ. ಹಾವು ಅಷ್ಟು ಸ್ವಲ್ಪ ಅಷ್ಟು ದೂರ ಇದ್ದದ್ದು ಇಲ್ಲಿ ಹೆಂಗ್ ಕಾಣ್ತದ, ಇಲ್ಲಿ ಕಾಣ್ತದ ಅಂತ ಅನ್ಬೇಕಾದ್ರೆ ಬರೀ ಹಾವು ಒಂದೇ ಯಾಕೆ ಕಾಣ್ತದ, ಉಳಿದು ಎಲ್ಲ ಎಷ್ಟೋ ಗೋಡೆಗಳು ಎಲ್ಲ ಅವು ಯಾಕೆ ಕಾಣಂಗಿಲ್ಲ. ಕಣ್ಣಿನ ದೋಷ ಇದ್ದಕ್ಕಂತ ಅವನೇನೋ ಅವನು ತಾನು ತಿಳಿದು ತಾನು ಸಾಧಿಸ್ಲಕತ್ತ. ಹಂಗಿಲ್ಲ, ಅದು ಅದೇನದ, ಅಲ್ಲಿ ವಸ್ತು ಇರೋ ವಸ್ತು ಬೇರೆ ಅದ, ಇರುವ ವಸ್ತು ಬೇರೆ ಅದ. ಹಗ್ಗ ಅದ, ಆದ್ರ ಆ ಹಗ್ಗ ಏನಾಗ್ಲಕತ್ತು, ಹಾವಾಗಿ ತೋರ್ಲಕತ್ತು. ಇವರೆಲ್ಲ ಸ್ಟೆಪ್ ಬೈ ಸ್ಟೆಪ್ ಸತ್ಯಕ್ಕೆ ಸಮೀಪ ಬರ್ಲಕತ್ತಾರಲ್ರಿ. ಒಬ್ರು ಎಲ್ಲಿ ಎಲ್ಲದ್ದು ರಜ್ಜು ದೇಶದಾಗ ತೋರ್ತಾರೆ. ರಜ್ಜು ದೇಶದಾಗ ಹಾವು ಎಲ್ಲಿ ಇಲ್ಲೇ ಇಲ್ಲ, ಎಂದು ಹಾವು ಇಲ್ಲೇ ಇಲ್ಲ, ರಜ್ಜು ಎಂದು ಹಾವು ಹಾಗೇ ಇಲ್ಲ. ನಮ್ ಬುದ್ಧಿ ಒಳಗೆ ಹಾವು ಅದ, ಅದಕ್ಕಂತಾರ ನೋಡ್ರಿ, ಇನ್ ತೆರೆಗದ ಅದು ಹೊರಗಿಲ್ಲ ಅಂತಿರ್ತಾರೆ ನೋಡ್ರಿ. ಹಂಗ ಇನ್ನು ಎರಡನೇದ ಏನ್ ಹೇಳ್ದ, ಆತ್ಮಖ್ಯಾತಿ ಅನ್ನೊಳಗೆ ಅದ, ಹಾವ ಹೊರಗೆ ಎಲ್ಲಿ ಇಲ್ಲ ಅಂತ. ಇವ ಮೂರನೇದವ ಏನ್ ಹೇಳ್ದ, ಅನ್ಯತಾ ಖ್ಯಾತಿ, ಅಲ್ಲಿ ಇರ್ತದ, ಇಲ್ಲಿ ತೋರ್ತದ. ಹೀಗಾಗಿ ಇರೋದೊಂದ್ ಕಡೆ, ತೋರೋದೊಂದ್ ಕಡೆ ಇದ್ದದಕ್ಕ ಇವನಿಗೆ ಅನ್ಯತಾ ಖ್ಯಾತಿ ಅಂತ ನೀವು ಹೇಳಿದ್ದಕ್ಕ, ಅದರೊಳಗೆ ಒಬ್ಬ ನವೀನ ನೈಯಾಯಕ ಚಿಂತಾಮಣಿಕಾರ ಏನ್ ಹೇಳ್ತಾನ, ಹಂಗೆಲ್ಲ ಹೇಳಿದ್ರೆ ಆಗಂಗಿಲ್ಲ, ಅದನ್ನು ಖಂಡಿಸ್ತಾನೆ. ಬರೀ ಹಾವು ಒಂದೇ ಹೇಗೆ ಕಾಣ್ತದ, ಹೌದೊಳಗೆ ಎಂದು ಬೇರೆ ವಸ್ತುಗಳನ್ನು ಕಾಣಬೇಕಲ್ಲ ಅಂತಂದ್ರೆ ಎಲ್ಲಕ್ಕೂ ಒಂದೇ ಉತ್ತರ ಏನು, ದೃಷ್ಟಿದೋಷ. ದೃಷ್ಟಿದೋಷದಿಂದಲೇ ಅಷ್ಟು ದೂರದ ನೋಡ್ಲಕ್ ಸಾಧ್ಯ ಆಯ್ತು, ಹಂಗಾಯ್ತು ಹಿಂಗಾಯ್ತು, ಕರೆಕ್ಟ್ ಇದ್ರೆ ಅವೆಲ್ಲ ಯಾಕೆ ಕಾಣ್ತಿದ್ದು ಅಂತೇಳಿ ಇವ ಚಾಲು ಮಾಡಿ ಇವ ಏನ್ ಹೇಳ್ದ, ಚಿಂತಾಮಣಿಕಾರ, ಅದು ಇರೋದು ಒಂದು ಬೇರೆ ವಸ್ತುನೇ ಅದ, ರಜ್ಜುನೇ ಅದ. ರಜ್ಜು ಎಂದು ಇರೋ ವಸ್ತು ಒಂದು ಬೇರೆ, ಅದು ಏನಾಗ್ಯದ, ರಜ್ಜುವಿನ ಆಕಾರ ಬಿಟ್ಟು ಮತ್ತೊಂದು ವಸ್ತುವಾಗಿ ತೋರ್ಲಕತ್ತದ, ಸರ್ಪಾಕಾರವಾಗಿ ತೋರ್ಲಕತ್ತದ. ಹೀಗಾಗಿ ಇದಕ್ಕೆ ಅನ್ಯತಾ ಖ್ಯಾತಿ ಅನ್ನಬೇಕು ಅಂತ ಹೇಳಿದ. ಇದು ತೋರ್ತಾ ಇರುವಂತ ತೋರಿಕೆಯಲ್ಲಿರುವಂತ ವ್ಯತ್ಯಾಸಗಳಿವು. ಒಬ್ಬೊಬ್ಬರಿಗೆ ಒಂದೊಂದು ದೃಷ್ಟಿಯಿಂದ ಒಂದೊಂದು ರೀತಿ ಕಾಣ್ಲಿಕ್ಕತ್ತದ. ಸರ್ಪ ಅಂದ್ರೇನು, ಈ ಜಗತ್ತ ಒಬ್ಬೊಬ್ಬರಿಗೆ ಹೆಂಗ್ ಕಾಣ್ಲಿಕ್ಕತ್ತಂದ್ರೆ ಹೆಂಗ್ ಕಾಣ್ಲಿಕ್ಕತ್ತದ. ದೃಷ್ಟಿ ದೋಷದೊಳಗೆ ಎಷ್ಟು ರೀತಿ ಅದಾವ್ರಿ? ಅಂಧ ತೋರ್ಸ
ಶಾಸ್ತ್ರೀಯವಾಗಿ 3 ದೋಷ: ಅಂಧತ್ವ, ಮಂದತ್ವ, ಪಟುತ್ವ. ಈಗ ಪಟುತ್ವ ಕಳ್ಕೊಂಡಿವಿ, ಇನ್ನ ಅಂಧತ್ವ ಬಂದಿಲ್ಲ. ಮಂದತ್ವ ಬಂದದ. ಮಂದತ್ವ ಬಂದದಕ್ಕ ಈ ದೋಷಗಳನ್ನು ಕಳ್ಕೊಳ್ಳಕ್ಕೆ ಡಾಕ್ಟರ್ ಬಳಿ ಹೋಗ್ತೇವೆ. ಡಾಕ್ಟರ್ ಬಳಿ ಹೋದಾಗ ಅಲ್ಲಿ 2 ರೀತಿ ದೃಷ್ಟಿ ದೋಷಗಳನ್ನ ಪರೀಕ್ಷೆ ಮಾಡ್ತಾನೆ ಅವನು. ಯಾವುವು? ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ. ಈಗ ಸಮೀಪ ದೃಷ್ಟಿ ದೋಷದವನಿಗೆ ಏನ್ ಕಾಣ್ತಿರ್ತದ? ಹೆಂಗ್ ಕಾಣ್ತಿರ್ತದ? ಸಮೀಪ ಅಂತ ಕಾಣಿಸಲ್ಲ, ದೂರ ಕಾಣಿಸ್ತದೆ. ಯಾರಿಗೆ? ಸಮೀಪ ದೃಷ್ಟಿ ಸಮೀಪ ದೃಷ್ಟಿ ದೋಷ ಪೂರ ಅನ್ರಿ? ದೋಷ ಸಮೀಪ ದೃಷ್ಟಿ ದೋಷ ಇರ್ತಂದ್ರೆ ಸಮೀಪದ ಕಾಣಿಲ್ಲ, ದೂರ ಕಾಣಿಸ್ತದ. ಮತ್ತು ದೂರದವನಿಗೆ ದೂರ ದೃಷ್ಟಿ ದೋಷ ಇದ್ದಂಗೆ ದೂರದ ಕಾಣೋದಿಲ್ಲ, ಸಮೀಪದ ಕಾಣಿಸ್ತದೆ. ಚಸ್ಮಾ ಹಾಕೊಂಡು ಎಷ್ಟು ವರ್ಷ ಹೇಳಕತ್ತ ನಿಮಗೆ? 40 ವರ್ಷಕ್ಕೆ ಚಸ್ಮಾ ಬಂದಿರ್ತದೆ. 40 ವರ್ಷ ಅಂದ್ರೆ 40 ವರ್ಷ, 40 ಇಯರ್ಸಿಗೆ ಚಸ್ಮಾ ಬಂದಿರ್ತದೆ. ಆಮೇಲೆ 3ನೇ ಕ್ಲಾಸ್ಲಿಂತ ಬುಕ್ನಾಗ ಒಯ್ಕೊಂಡೇ ಹೋಗ್ತಾರೆ. ಎಲ್ಲರೂ ಬರದೇ ಬರೀತಾರೆ. ಏನ್ ಬರೀತಾರ? ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸಿ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸುತ್ತಿದ್ದರೆ ಅದಕ್ಕೆ ಸಮೀಪ ದೃಷ್ಟಿ ದೋಷ ಎನ್ನುತ್ತಾರೆ. ಮತ್ತು ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸಿ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸದಿದ್ದರೆ ಅದಕ್ಕೆ ದೂರ ದೃಷ್ಟಿ ದೋಷ ಎನ್ನುತ್ತಾರೆ. ನಿಮ್ಮ ಯಾವ ಮಕ್ಕಳದು ಮೊಮ್ಮಕ್ಕಳದು ಯಾರ್ದಾರ ಬುಕ್ ಇತ್ತಂದ್ರೆ ತಗೊಂಡು ನೋಡ್ರಿ, ಇಲ್ಲ ಅವ್ರು ಕೇಳ್ರಿ, ಹೇಳ್ಬಿಡ್ತಾವು ಪಟಕ್. ಅದಕ್ಕೆ ಇವೆಲ್ಲ ಗೊತ್ತಿರ್ಲತ್ ನಡ್ಬರ್ಕೊಂದೊಂದು ಏನಾರ ಒಗಿಸ್ಬಿಡ್ತಿರ್ತೀನಿ. ಯಾವ್ದು ಕ್ಲಿಯರ್ ಕಾಣಿಸ್ತದ ಅದಕ್ಕೆ ಅವರು ದೋಷ ಅಂತಾರೆ. ಅದಕ್ಕೆ ವ್ಯತ್ಯಾಸ ಏನದ? ಪ್ರಾಚೀನ ನೈಯಾಯಿಕನಿಗೆ ವಾದ ಏನದ? ಪ್ರಾಚೀನ ನೈಯಾಯಿಕರ ವಾದ ಅನ್ಯ ದೇಶದಲ್ಲಿ ಇರುವ ವಸ್ತು ಅನ್ಯ ದೇಶದಲ್ಲಿ ತೋರುತ್ತದೆ ಅಂದರೆ, ಆದರೆ ಚಿಂತಾಮಣಿಕಾರ ಅನ್ಯವಾಗಿರುವಂತ ವಸ್ತು ಅನ್ಯವಾದ ಆಕಾರವಾಗಿ ತೋರುತ್ತದೆ. ಇದಕ್ಕೆ ಅನ್ಯತಾ ಖ್ಯಾತಿ ಎನ್ನಬೇಕು. ಅನ್ಯ ವಸ್ತು ಅಂದ್ರೆ ರಜ್ಜು, ಅನ್ಯವಾಗಿ ತೋರುವುದು ಅಂತಂದ್ರೆ ಸರ್ಪ. ಈ ರೀತಿ ಅದ. ಇಬ್ಬರು ನೈಯಾಯಿಕರೇ, ಆದರೂ ಅವ್ರೇನ್ ಮಾಡ್ತಾರ? ದೃಷ್ಟಿಕೋನ ಮಾತ್ರ ಬೇರೆ ಬೇರೆ. ಇವ್ರದು ದೃಷ್ಟಿಕೋನ ಬೇರೆ ಬೇರೆ. ಹೀಗಾಗಿ 3ನೇದ ಒಂದು ಗೊತ್ತಾಯ್ತಲ್ಲ ನಿಮಗೆ, ಅನ್ಯತಾ ಖ್ಯಾತಿ. ಇನ್ನು ಮುಂದೆ ಯಾವ್ದು ಬರ್ತದ? ಅಸತ್ಖ್ಯಾತಿ. ಯಾರ್ದು? ಶೂನ್ಯವಾದಿಗಳು. ಮುಂದೆ ಆತ್ಮಖ್ಯಾತಿ. ಯಾರ್ದು? ಕ್ಷಣಿಕ ವಿಜ್ಞಾನವಾದಿಗಳು. 3ನೇದ್ದು ಅನ್ಯತಾ ಖ್ಯಾತಿ. ಇದರದ್ದು ನೈಯಾಯಿಕರು ಮತ್ತು ವೈಶೇಷಿಕರು. ಪ್ರಾಚೀನ ನೈಯಾಯಿಕರು ಮತ್ತು ವೈಶೇಷಿಕರು ಹೇಳೋದೇನು? ಎಲ್ಲೋ ಇದ್ದ ಹುತ್ತದಲ್ಲಿದ್ದ ಸರ್ಪ ಎಲ್ಲೋ ಬಿದ್ದ ರಜ್ಜುವಿನಲ್ಲಿ ತೋರುತ್ತದೆ. ಅನ್ಯ ದೇಶದಲ್ಲಿರುವ ಸರ್ಪ ಅನ್ಯ ದೇಶದಲ್ಲಿ ತೋರುತ್ತದೆ ಅಂತ ವೈಶೇಷಿಕರು ಮತ್ತು ಪ್ರಾಚೀನ ನೈಯಾಯಿಕರು ಹೇಳ್ತಾರೆ. ಅದಕ್ಕೆ ಚಿಂತಾಮಣಿಕಾರ ನವೀನ ನೈಯಾಯಿಕ ಇವನೇನ್ ಹೇಳ್ತಾನ? ಹಾಂಗಲ್ಲ, ಎಲ್ಲೋ ಇದ್ದ ಹಾವು ಎಲ್ಲೋ ರಜ್ಜುವಿನಲ್ಲಿ ತೋರ್ತದಂದ್ರ ಆ ಹುತ್ತದಲ್ಲಿದ್ದ ಹಾವು ಒಂದೇ ಯಾಕೆ ತೋರ್ತದ? ಇನ್ನ ಬೇರೆ ಬಿಲ್ಡಿಂಗ್ಗಳು, ಗಾಡಿ, ಅವು ಇವು ಏನೇ ಗಿಡ ಮರ ಏನೆಲ್ಲ ಅದಾವಲ್ಲ ಅವು ತೋರ್ಬೇಕಿತ್ತಲ್ಲ ಅಂತ. ಮತ್ ನಿಂದೇನದ ಹೇಳಪ್ಪ ಅಂತಂದ್ರ ಏನಿಲ್ಲ, ಅಲ್ಲಿರೋ ವಸ್ತುನೇ ಬೇರೆ, ತೋರೋ ವಸ್ತುನೇ ಬೇರೆ.
ಬೇರೆ ವಸ್ತು ಅಲ್ಲಿರೋದು ರಜ್ಜು, ಅದೇನಾಗ್ಯದ ಸರ್ಪಾಕಾರವಾಗಿ ತೋರುತ್ತಿದೆ. ಇರುವುದೇ ಒಂದು, ತೋರದೆ ಮತ್ತೊಂದು. ಈಗ ಮಾಡ್ತಾರೆ ನೋಡ್ರಿ, ಮೇಕಪ್ ಮಾಡ್ಕೊಂಡು ಒಳಗಿರೋದೇ ಒಂದು ಮುಖ ಬೇರೆನೆ, ಮೇಕಪ್ ಮಾಡಿದ್ರೆ ಅವರೇ ಮತ್ತೆ ಬೇರೆಯಾಗಿ ತೋರ್ತಿರ್ತಾರೆ. ಹೀಗೆ ಇವ ಸ್ವಲ್ಪ ಸಮೀಪಕ್ಕೆ ಬಂದಾನ, ಒಂದೇ ವಸ್ತು ಎರಡು ರೀತಿ ತೋರ್ಲಿಕ್ಕತ್ತದ ಅಂತ ಸತ್ಯದ ಸಮೀಪ ಬಂದಾನ. ಎಲ್ಲರಿಗೂ ಸತ್ಯದ ಸಮೀಪ ಜರ್ನಿ ಮಾಡ್ಲಿಕ್ಕತ್ತಾರ, ಯಾರ್ದು ತಪ್ಪಿಲ್ಲ. ಫಸ್ಟಿಗೆ ಏನೇನು ಅನ್ಸದ ಅದು ಹೇಳ್ಯಾರ. ಎಲ್ಲಿ ಇಲ್ಲದ್ದು ಹಾವು ಎಲ್ಲದಪ್ಪ, ಇಲ್ಲೆಲ್ಲದ ಹಾವು ಎಲ್ಲಿ ಇಲ್ಲ, ಅವನ ಹಾವಾಗಿ ತೋರ್ಲಕತ್ತದಲ್ಲಿ ಹಗ್ಗ ಅಂತವ ಅಂತಾನ. ಇನ್ನೊಬ್ಬ ಅಂತಾನ, ಬೆಳಕು ಮಾಡಿ ನೋಡಿದ್ರಲ್ಲಿ ಹಾವೇ ಇಲ್ಲ, ಹಾವು ಎಲ್ಲದಪ್ಪ ಅಂದ್ರೆ ನೀನ್ ಬುದ್ಧಿ ಒಳಗದ ಅಂತಾನ. ಇನ್ನೊಬ್ಬ ಅಂತಾನ, ಹಾವು ತೋರ್ತದಂದ್ರ ಅದು ಇರಬೇಕು, ಅಲ್ಲಿ ಒಂದ್ ಕಡೆ ಹುತ್ತದಾಗದ, ಆ ಹಾವು ಇಲ್ಲಿ ಹಗ್ಗದಾಗ ತೋರ್ಲಕತ್ತದ ಇನ್ನೊಬ್ಬ ಹೇಳ್ತಾನ. ಇಲ್ಲೇನೊಬ್ಬ ಹೇಳ್ತಾನ, ಇಲ್ಲ ಎಲ್ಲ ಆ ಸರ್ಪ ಇರೋದೇ ಒಂದು ಬೇರೆ, ಮತ್ತ ಅದು ತೋರದ ಹಾವಾಗಿ ತೋರ್ಲಕತ್ತದ ಅಷ್ಟೇ. ಇರುವಿಕೆ ಮತ್ತು ತೋರುವಿಕೆಯಲ್ಲಿ ವ್ಯತ್ಯಾಸ ಆದ ಅಷ್ಟೇ. ಆದ್ರ ಇವಕ್ಕೆಲ್ಲ ಅನ್ಯತಾ ಖ್ಯಾತಿ ಅಂತಾರೆ ಅಂತೇಳಿ ಈ ರೀತಿ ಹೇಳಿ ಮುಂದೆ ಪ್ರಖ್ಯಾತಿ ಅನ್ನೋದು ಮತ್ತೆ ನಾಳೆ ನೋಡೋಣ. ಇದು ಸರಿಯಾಗಿ ಅರ್ಥ ಆಯ್ತಾ? ಈ ಅನ್ಯತಾ ಖ್ಯಾತಿ ಒಳಗ ಇವ್ರದೇನದು ದೃಷ್ಟಿ ದೋಷದ ಕಾರಣ ಅಂತ ಹೇಳ್ತಾನ ನಾವು. ಏನೆಲ್ಲ ಸಮಸ್ಯೆಗಳಿಗೆ ಎದುರಿಟ್ರು ಎಲ್ಲ ಹೇಳಿನಲ್ಲ, ದೃಷ್ಟಿ ದೋಷ ಇದ್ದದಕ್ಕೆ ಹಿಂಗ ಆಗ್ತಿರ್ತದ ಅಂತಿರ್ತಾನ ನಾವು. ಯಾವಾಗ ಎಲ್ಲಕ್ಕೂ ದೃಷ್ಟಿ ದೋಷದ ಕಾರಣ ಹಿಂಗೆಲ್ಲ ಆಗ್ತಿರ್ತದ ಅಂತಿರ್ತಾವ. ಹಿಂಗದ ಮುಂದೆ ಏನ್ ಮಾಡಬೇಕು? ಪ್ರಖ್ಯಾತಿ ನಾಳೆ ಮುಕ್ತಾಯ ಮಾಡೋಣ. ಮತ್ತೇನಾದ್ರು ಇದ್ರ ಬಗ್ಗೆ ಡೌಟ್ಸ್, ಚರ್ಚೆ, ಏನಾದ್ರು ಡೌಟ್ ಇದ್ರೆ ಈಗ ಕೇಳ್ರಿ. ವೈಶೇಷಿಕರು, ಪ್ರಾಚೀನ ನೈಯಾಯಿಕರು ಅನ್ಯ ದೇಶದಲ್ಲಿರುವ ಸರ್ಪ ಅನ್ಯ ದೇಶದಲ್ಲಿ ತೋರುತ್ತದೆ ಅಂತಾರೆ. ಚಿಂತಾಮಣಿಕಾರರು ಅಥವಾ ನವೀನ ನೈಯಾಯಿಕರು ಏನಂತಾರ, ಅದು ಇರುವ ವಸ್ತುನೇ ಬೇರೆ, ಅದು ಬೇರೆ ಆಕಾರವಾಗಿ ತೋರುತ್ತದೆ ಅಂತ. ಹಿಂಗಿರೋದಕ್ಕೇನಂತ ಇಲ್ಲಿ ಶಾಸ್ತ್ರೀಯವಾಗಿ ಏನ್ ವ್ಯತ್ಯಾಸ ಅದ ಇವರಿಬ್ರು ಹೇಳಬೇಕ ಅಂತಂದ್ರೆ, ಏನ್ ವ್ಯತ್ಯಾಸದ ಶಾಸ್ತ್ರೀಯವಾಗಿ? ಪ್ರಾಚೀನ ನೈಯಾಯಿಕರು ಇರೋ ವಸ್ತು ಒಂದು, ತೋರು ವಸ್ತು ಒಂದು ಅಂತಾರ್ರಿ. ಅನ್ಯ ದೇಶದಲ್ಲಿ ಹುತ್ತದಲ್ಲಿರುವದ್ದು ರಜ್ಜುವಿನಲ್ಲಿ ತೋರ್ತೈತೆ ಅಂತ ಹೇಳ್ತಾರೆ. ಅಂದ್ರೆ ಇರುವ ವಸ್ತು ಇರುವ ಸ್ಥಳ ಬೇರೆ ಬೇರೆ ಹೇಳ್ತಾರೆ ಇವರು. ಆದ್ರೆ ನವೀನ ನೈಯಾಯಿಕರು ಅದು ತೋರುದೊಂದು ವಸ್ತು ಬೇರೆ ಐತಿ, ಇರುವುದೊಂದು ವಸ್ತು ಬೇರೆ ಐತಿ. ವಸ್ತು ಅದು ರಜ್ಜು ಐತಿ, ಅದು ಸರ್ಪಾಕಾರವಾಗಿ ತೋರ್ತದಲ್ಲ. ಇಲ್ಲಿ ಶಾಸ್ತ್ರೀಯವಾದ ವ್ಯತ್ಯಾಸ ಏನದಂದ್ರೆ, ಅರ್ಥಾಧ್ಯಾಸ ಅಥವಾ ಜ್ಞಾನಾಧ್ಯಾಸ ಅಂತದವಲ್ಲ, ನೀವು ಅಧ್ಯಾಸ ಶಾಸ್ತ್ರೀಯವಾಗಿ ಓದಿರಲ್ಲ. ಈ ಪ್ರಾಚೀನ ನೈಯಾಯಿಕರು ಮತ್ತು ವೈಶೇಷಿಕರದ್ದು ಏನದ ಅಂದ್ರ, ಈ ಅಧ್ಯಾಸ ಎನ್ನುವ ಒಂದು ಶಾಸ್ತ್ರೀಯ ವಿಚಾರಕ್ಕೆ ಸಂಬಂಧ ಇಲ್ಲದು. ಪ್ರಾಚೀನ ನೈಯಾಯಿಕರದು ಮತ್ತು ಯಾರ್ದು? ವೈಶೇಷಿಕರದು. ಆದ್ರ ಇಲ್ಲಿ ಚಿಂತಾಮಣಿ ಕಾರಂದು ಏನದ, ವಸ್ತು ಇರೋದೊಂದು, ತೋರೋದು ಮತ್ತೊಂದು. ಹಾವು ಅದ, ಇದು ಹಗ್ಗ ಅದ, ಹಾವಾಗಿ ತೋರ್ಲಕ್ಕ. ಇದು ಅಧ್ಯಾಸ ಅಂತಾರೆ. ಒಂದೇ ವಸ್ತು ಅಲ್ಲಿ ಅಧಿಷ್ಠಾನ ಅದ, ಅದು ಮತ್ತೊಂದು ಏನೋ ಆಗಿ ತೋರ್ಲಿಕ್ಕತ್ತದ. ಹೀಗಾಗಿ ಇವ ಹೇಳೋದು ಸ್ವಲ್ಪ ಸಮೀಪಕ್ಕದ ಇಲ್ಲ, ಸತ್ಯಕ್ಕೆ ಸಮೀಪದ ಇದೆ.
ಹಗ್ಗನೇ ಹಾವಾಗಿ ತೋರ್ಲಕತ್ತದ ಅಂತ ಹೇಳಿದ್ದು ಕರೆಕ್ಟ್ ಅದ ಇಲ್ಲಿ ಒಂದು ಚಿಂತಾಮಣಿ ಕಾಡ ಒಂದು. ಹಿಂಗಾಗಿ ಇದಕ್ಕೆ ಏನಂತಾರ, ಇದು ಶಾಸ್ತ್ರ ಸಮ್ಮತವಾಗ್ತದ. ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಮೊದಲಿಂದ ಸಂಬಂಧ ಇಲ್ಲ. ಇಲ್ಲಿ ಇವನು ಹೇಳೋದೇನದ ಅಂತಂದ್ರ ಈ ಅಧ್ಯಾಸಕ್ಕೆ ಸಂಬಂಧಪಟ್ಟಂತೆ ಅದ ಇದು. ಅಧ್ಯಾಸ ಅನ್ನೋದೇನದಲ್ಲ ಶಾಸ್ತ್ರೀಯವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತದೆ ಇದು. ಜ್ಞಾನಾಧ್ಯಾಸ ಅಂದ್ರ ಅದೇನದ ಹಂಗ ತಿಳ್ಕೊಂಡ್ಬಿಟ್ರಿ ಅಂದ್ರೆ ಅದು ಜ್ಞಾನಾಧ್ಯಾಸ ಹಗ್ಗ. ಆದ್ರ ಇದ್ದಿದ್ದಾಗ ತಿಳ್ಕೊಂಡ್ರೆ ಜ್ಞಾನಾಧ್ಯಾಸ ಹೌದಿಲ್ಲ. ಈಗ ನೀವು ಏನೇನಾರ ತಿಳ್ಕೊಂಡ್ರಿ ಅಂತಂದ್ರೆ ಅರ್ಥಾಧ್ಯಾಸ. ನಾನಾ ರೀತಿ ವಿಚಾರಗಳು ನಾನಾ ರೀತಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಅವು ಅರ್ಥಾಧ್ಯಾಸ. ಹೀಗಾಗಿ ಅರ್ಥಾಧ್ಯಾಸ ಜ್ಞಾನಾಧ್ಯಾಸಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿಲ್ಲ. ಆದ್ರೆ ಇವ್ರದ್ದು ಏನದ, ಈ ಅರ್ಥಾಧ್ಯಾಸ ಜ್ಞಾನಾಧ್ಯಾಸಕ್ಕೆ ಸಂಬಂಧಪಟ್ಟಂತೆ ಅದ. ಅವ ಹಗ್ಗ ಆದಂತನೂ ಒಪ್ಕೋತಾನ, ಆದಂತೂ ಒಪ್ಕೋತಾನ. ಅಂತೇಳಿಕೆ ಇವ ಅರ್ಥ ಮಾಡ್ಕೊಂಡದಕ್ಕೆ ಅದು ಅರ್ಥಾಧ್ಯಾಸ ಆಯ್ತು. ಅಲ್ಲಿ ಹಗ್ಗ ಇದ್ದದ್ದು ಆದಂತ ತಿಳ್ಕೊಂಡದಕ್ಕೆ ಅದು ಜ್ಞಾನಾಧ್ಯಾಸನೂ ಆಯ್ತು. ಈ ರೀತಿ ಇದ್ದದ್ದಕ್ಕೆ ಜ್ಞಾನ ರೂಪ ಅಧ್ಯಾಸಕ್ಕೇನೆ ಭ್ರಾಂತಿ ಎನ್ನುತ್ತಾರೆ. ನೋಡ್ರಿ, ಇದು ಜ್ಞಾನಾಧ್ಯಾಸ ಅರ್ಥಾಧ್ಯಾಸ ಅದ ಇಲ್ಲ ಇದ್ರೊಳಗೆ, ಶಾಸ್ತ್ರೀಯವಾಗಿ ಅದ. ಇದು ಶಾಸ್ತ್ರಕ್ಕೆ ಸಮೀಪದ ನೀವು. ಅದೇ ಹುಡುಕ್ಲಕತ್ತಿದ್ದೆ. ಚಿಂತಾಮಣಿ ಎಂಬ ಹೆಸರಿನ ಗ್ರಂಥದ ಕರ್ತನಾದ ನವೀನ ನೈಯಾಯಿಕ ಮತವಾಗಿದೆ. ಇಲ್ಲಿ ಅನ್ಯ ವಸ್ತು ಅನ್ಯ ರೂಪದಿಂದಾಗುವ ಜ್ಞಾನ ರೂಪ ಇದೇನ ಜ್ಞಾನಾಧ್ಯಾಸ. ಅದು ಅಧ್ಯಾಸಗಳು ತೆಗೆದು ಹೋದ್ರಿ ಗೊತ್ತಾಗ್ತದ ನಿಮಗೆ. ವಿಚಾರ ಚಂದ್ರೋದಯದಾಗ ಅದಾವ ನೋಡ್ರಿ. ಜ್ಞಾನಾಧ್ಯಾಸಕ್ಕನೆ ಭ್ರಾಂತಿ ಅಂತಾರ. ಭ್ರಾಂತಿ ಏನು ಭ್ರಾಂತಿ? ಜಗತ್ತು ನಿತ್ಯ ಅಂತ ತೋರಿದ್ರು ಮತ್ತೆ ಹಂಗೆ ತೋರ್ಲಕತ್ತದ. ನಿತ್ಯ ಅಂತ ಗೊತ್ತಾದ್ಮೇಲೂ ಈಗ ಹಗ್ಗದಾಗ ನೀವು ಬೆಳಕು ಮಾಡಿದ್ರಿ ಅಂತಂದ್ರ ಅಲ್ಲಿ ಹಾವು ಕಾಣ್ಲಕತ್ತಿತ್ತು, ಬೆಳಕು ಮಾಡಿದ ಕೂಡ್ಲೇನೆ ಹಾವು ಹೋಗ್ಬಿಡ್ತು. ಆದ್ರೆ ಇಲ್ಲೇನದ, ಜಗತ್ತಿನಾಗ ನೀವು ಜ್ಞಾನ ಪಡ್ಕೊಂಡಿರಿ, ಬೆಳಕು ಮಾಡ್ಕೊಂಡಿರಿ, ಇದು ನಿತ್ಯ ಅಂತ ಗೊತ್ತದ. ಅಂದ್ರೂ ಇದು ಮಣ್ಣು ಹಚ್ಚಿ ನಿತ್ಯ ಇದ್ದು ಹಂಗೆ ತೋರ್ಲಕತ್ತದಲ್ಲ ಇದು. ಹೌದಾ ಇಲ್ಲ? ಹಗ್ಗ ಬಿದ್ದದ, ಬೆಳಕಿಲ್ಲದಕ್ಕ ಹಾವು ಅಂತೇಳಿ ಅಂದ್ಲಕತ್ತೀವಿ. ಯಾರೋ ಬಂದು ದೀಪ ಹಚ್ಚಿದ್ರು, ದೀಪ ಹಚ್ಚಿದ ಕೂಡ್ಲೇನೆ ಏನಾಗ್ಬಿಡ್ತು, ಹಾವು ಓಡಾಗ್ಬಿಡ್ತದ. ಹಾವಿಲ್ಲ. ಇದು ಹಾವು ಅಲ್ಲಪ್ಪ, ಸುಳ್ಳದ, ಹಗ್ಗ ಅದ ಇದು ಅಂತ ಹೇಳಿಕೆ ಅಂತಂದ್ರು. ಅದು ಏನಾಯ್ತು, ಅತ್ಯಂತ ಒಂದು ಸಣ್ಣ ಪ್ರಯತ್ನದಿಂದ ಒಂದು ದೀಪ ಹಚ್ಚೋದ್ರಿಂದ ಏನಾಯ್ತದು, ಹಾವಿಲ್ಲಂಗಾಯ್ತು. ಆದ್ರ ಇಲ್ಲೇನಾಯ್ತು, ಜಗತ್ತ ಅಲ್ಲಿರೋದು ಬ್ರಹ್ಮ ಅದ, ಅದು ತೋರ್ತಾ ಇರೋದು ಜಗತ್ತಾಗಿ ತೋರ್ಲಕತ್ತದ. ಜನನ ಜೀವನ ಮರಣವಾಗಿ ತೋರ್ಲಕತ್ತದ, ಸುಖ ದುಃಖ ಕೊಡ್ಲಿಕತ್ತದ. ಕೊಡ್ಲಕತ್ತಿದ್ಮೇಲೆ ಗುರುವಿನ ಬಳಿ ಕುಳಿತು ಶ್ರವಣ ಮಾಡಿ ಈ ಜಗತ್ತು ಮಿಥ್ಯ ಏನದ ಅದೆಲ್ಲ ಬ್ರಹ್ಮನೇ ಅದ, ಬ್ರಹ್ಮ ಸತ್ಯ ಅಂತ ತಿಳ್ಕೊಂಡ್ರಿ. ಈಗ ತಿಳ್ಕೊಂಡ ಮ್ಯಾಲ ಜ್ಞಾನ ಬಂದ ಮ್ಯಾಲೂ ಜಗತ್ತು ನಿಮಗ ಸತ್ಯವಾಗಿ ತೋರ್ಲಕತ್ತದ, ಮಿಥ್ಯವಾಗಿ ತೋರ್ಲಕತ್ತದ. ಜಗತ್ ಸತ್ಯತ್ವ ಬುದ್ಧಿ ಕಡಿಮೆ ಆಯ್ತಾ, ಹೆಚ್ಚಾಯ್ತಾ? ಕಡಿಮೆ ಆಗ್ಯದ. ಎದರ್ಲಿಂದ ಕಡಿಮೆ ಆಯ್ತು? ಗುರುವಿನ ಬಳಿ
ಒಂದು ಕೆಟ್ಟ ಜ್ಞಾನವನ್ನ ಜ್ಞಾನದಿಂದ ಯಾರಲಿಂತ ನಿಮಗೆ ಜಗತ್ ಸತ್ಯತ್ವ ಬುದ್ಧಿ ಕಡಿಮೆ ಆಗಿ ಬ್ರಹ್ಮ ಸತ್ಯತ್ವ ಜಗತ್ ಮಿಥ್ಯತ್ವ ಬುದ್ಧಿ ಜಾಸ್ತಿ ಆಗಿ ಬ್ರಹ್ಮ ಸತ್ಯತ್ವ ಬುದ್ಧಿ ಜಾಸ್ತಿ ಆಗ್ಲಿಕ್ಕತ್ತದಲ್ಲ ಎದರಿಂದ ಆಗ್ಲಿಕ್ಕತ್ತದ? ಬ್ರಹ್ಮಜ್ಞಾನದಿಂದ. ಬ್ರಹ್ಮಜ್ಞಾನದಿಂದ. ಎದರಿಂದ ಆಗ್ತದಂತಂದ್ರೆ ಈ ಒಂದು ಸಾಮಾನ್ಯ ರೂಪ ಮತ್ತು ವಿಶೇಷ ರೂಪ ಅಂತ ಏನದವಲ್ಲ, ಆ ಭಾವನೆಗಳನ್ನ ನಾವು ತಾಳುವುದರಿಂದ ಆಗ್ತದೆ. ಜ್ಞಾನಿಗಾಗ್ಲಿ ಅಜ್ಞಾನಿಗಾಗ್ಲಿ ಅದಿಯೇನಪ್ಪ ಅಂದ್ರೆ ಎಲ್ಲರೂ ಅದಿನೇ ಅಂತಾರ. ಅಜ್ಞಾನಿನೂ ಅದನ, ಜ್ಞಾನಿನೂ ಅದನ. ಹಿಂಗಾಗಿ ಆತ್ಮ ಏನದ ಎಲ್ಲರೊಳಗನು ಸಾಮಾನ್ಯ ರೂಪದಿಂದ ಅದ. ಆದ್ರ ಅಜ್ಞಾನಿ ನೀ ಏನದಿಯಪ್ಪ ಇದ್ದೀನಿ ಅಂತಿದಿ, ಏನದಿ ಅಂತಂದ್ರ ಅವ ನಾಮ ರೂಪಾದಿಗಳನ್ನ ಪ್ರದರ್ಶನ ಮಾಡ್ತಾನ. ನನ್ನ ಹೆಸರು ಹಿಂಗದ ರೀ, ನನ್ನ ಆಕಾರ ಹಿಂಗದ, ನಾವ್ ಮೂರ್ ಹಿಂಗದ, ನಾವ್ ಇಂಥ ಮಂದಿರದವರು ಅಂತ ಹೇಳ್ತಾನ. ಆದ್ರ ಬ್ರಹ್ಮಜ್ಞಾನಿ ಆದವನು ಇವ ತನ್ನ ನಾಮರೂಪಗಳನ್ನ ಬಿಟ್ಟು ಅದಕ್ಕಿಂತ ವಿಶೇಷವಾದ ಅನುಭವಗಳು ಮಾಡ್ಕೊತಾನೆ. ಏನು? ಅಸಂಗತ್ವ. ನಾನು ಅಸಂಗನಿದ್ದೇನೆ, ಈ ಜಗತ್ತಿನ ಜೊತೆಗೆ ನನ್ನ ವ್ಯವಹಾರ ಹೆಂಗದಂದ್ರೆ ಅಸಂಗವಾಗಿದೆ. ಕೂಟಸ್ಥತ್ವ. ಜಗತ್ತಿನ ಜೊತೆಗೆ ಅಸಂಗವಾಗಿದ್ದೇನೆ ಅಂತ ಅನುಭವ ಮಾಡಿಕೊಳ್ಳೋದ್ರಿಂದ ಏನಾಗ್ತದ? ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ. ಅಸಂಗನಾಗಿನಿ. ನೀನ್ಯಾರಪ್ಪ? ನಾನು ಅಸಂಗ. ಮತ್ತ ನೀನ್ಯಾರಪ್ಪ? ನಾನು ಕೂಟಸ್ಥ. ಕೂಟಸ್ಥ ಅಂದ್ರೆ ಹೆಂಗ? ಕೂಟಸ್ಥ ಅಂದ್ರೆ ಹೆಂಗ್ರಿ? ಏನ್ ತಿಳ್ಕೊಂಡಿರಿ? ಕೂಟಸ್ಥ ಅಂದ್ರ ಕಮ್ಮಾರನ ಅಡಿಗಲ್ಲು. ನಾನು ಕಮ್ಮಾರನ ಅಡಿಗಲ್ಲಿದ್ದಂಗದೀನಿ. ಕಮ್ಮಾರನ ಅಡಿಗಲ್ಲು ಎದಕ್ಕ ಹೋಲಿಸ್ತಾರ? ನಿಮ್ಮೊಳಗೆ ನಿರ್ವಿಕಾರವಾದ ಆತ್ಮ ಅದಲ್ಲ, ಆ ಆತ್ಮಕ್ಕೆ ಹೋಲಿಸ್ತಾರ. ಕಮ್ಮಾರನ ಅಡಿಗಲ್ಲು. ಆ ಕಮ್ಮಾರನ ಅಡಿಗಲ್ ಮೇಲೆ ಏನ್ ಮಾಡ್ತಾರ? ಕಬ್ಬಿಣ ವಸ್ತುವನ್ನ ಕಾಯಿಸಿ ಇಡ್ತಾರ. ಇಟ್ಟು ಏನ್ ಮಾಡ್ತಾರ? ಸುತ್ತಿಗೆ ತಗೊಂಡು ಅದಕ್ಕೆ ಏಟ್ ಹಾಕ್ತಾರ. ಅದು ತನಗೆ ಎಂತ ಆಕಾರ ಬೇಕು ಅಂತ ಆಕಾರ ತಾಳಂಗ ಮಾಡ್ತಾರ. ಅದಕ್ಕ ಇಲ್ಲಿ ಕಮ್ಮಾರನ ಅಡಿಗಲ್ಲೇ ಕೂಟಸ್ಥ. ಆದ್ರೆ ನಿಮ್ಮೊಳಗೊಂದು ಆತ್ಮ ಅಂತದ ಇಲ್ಲ. ಆ ಆತ್ಮ ಏನದ? ಕಂಬಾರನ ಅಡಿಗಲ್ಲಿದ್ದಂಗದ. ಮ್ಯಾಲ ಸುತ್ತಿಗೆ ತಗೊಂಡು ಹೊಡೆದ್ರ ಅದು ಕಂಬಾರನ ಅಡಿಗಲ್ಲಿ ಏನಾರ ಮುರಿತದ, ಅಗಲಾತದ. ಅದು ಅಡಿಗಲ್ಲ ಎಲ್ಲ ಅದರಲ್ಲಿ ಏನು ಬದಲಾವಣೆ, ಅದ್ರಾಗ ಏನು ಬದಲಾವಣೆ ಆಗಲ್ಲ. ಏಟ್ ತಿನ್ನೋದು ಕಬ್ಬಿಣದ ವಸ್ತು. ಜಾಬ್ ಅಂತೀವಿ ಇಂಗ್ಲಿಷ್ನಾಗ ನಾವು. ಅದಕ್ಕೆ ಒಂದು ಏನು ಉಪಕರಣ ತಯಾರು ಮಾಡ್ಬೇಕಂತ ಕಬ್ಬಿಣ ಇಟ್ಟು ಕಾಯಿಸಿ ಬಿಡ್ಲಿಕ್ಕಿವಲ್ಲ, ಆ ವಸ್ತುನೇ ಏಟ್ ತಿನ್ಲಕತ್ತದ. ಆ ವಸ್ತು ಏಟ್ ತಿಂದು ಒಂದು ಆಕಾರ ತಗೊಳಕತ್ತದ. ಕೆಳಗಿದ್ದದ್ದು ಕಬ್ಬಿಣನೇ, ಅಡಿಗಲನು ಕಬ್ಬಿಣನೇ, ಮಧ್ಯದಲ್ಲಿ ಏಟ್ ತಿನ್ಲಕತ್ತಿದ್ದನು ಕಬ್ಬಿಣನೇ, ಮ್ಯಾಲ ಸುತ್ತಿಗೆ ಏಟ್ ಹಾಕ್ಲಕತ್ತಿದ್ದು ಕಬ್ಬಿಣನೇ. ಈ ರೀತಿ ಎಲ್ಲ ಕಬ್ಬಿಣದಲ್ಲಿ ಇಲ್ಲೇ ಕಂಬಾರನ್ನ ಮನೆಯೊಳಗ. ಅದಕ್ಕ ಚಿದಾಭಾತ ಏಟ್ ತಿನ್ನವ. ಒಂದ್ ಕಡೆ ಎದ್ರ ಏಟ್ ಬೀಳ್ಲಕತ್ತವ? ಕರ್ಮದ ಏಟ್ ಬೀಳ್ಲಕತ್ತವ. ಇನ್ನೊಂದ್ ಕಡೆ ಗುರು ಹೇಳುವ
ಉಪದೇಶದ ಏಟು ಬೀಳಕತ್ತವ. ಈ ಉಪದೇಶ ಸತ್ಯದ ಏಟು, ಮಿಥ್ಯ ಜಗತ್ತಿನ ಏಟು ಎಲ್ಲ ತಿಂದು 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 ಚಿರಾಭಾಷೆ ಏನಾಗಬೇಕಾಗ್ಯನ, ಗಟ್ಟಿ ಆಗ್ಬೇಕಾಗ್ಯನ. ಕರ್ಮದ ಏಟು ಬೀಳಕತ್ತವೆಲ್ಲ ಜೀವನದೊಳಗೆ ನಾನಾ ರೀತಿ ಸುಖ ದುಃಖಗಳು ಉಂಟಾಗೋದು ಕರ್ಮದ ಏಟು, ಅದು ಸುದ್ದಿ ದೊಡ್ಡ ಹಾಕ್ಲಕತ್ತವ. ಮತ್ತೆ ಈ ಕಡೆ ಗುರುವಾದವನು ಉಪದೇಶ ಮಾಡ್ಲಿಕ್ಕತ್ತಾನ, ಸತ್ಯದ ಮಾರ್ಗಕ್ಕೆ ಬಾ ನೀನು ಅಂತ. ಸತ್ಯದಲ್ಲಿ ಬಂದು ಸತ್ಯವನ್ನು ಅನುಭವಿಸು, ಆನಂದ ಹೊಂದು ಅಂತೇಳಿ ಗುರುವಾದವನು ಏಟ್ ಹಾಕ್ಲಕತ್ತಾನ. ಈ ಎಲ್ಲ ಏಟ್ ಏನ್ ಬಿದ್ದರೂ ಸಹಿತ ಚಿದಾಭಾಸನ ಬೀಳ್ತಾವ ಹೊರತು ಅಲ್ಲಿ ಅಡಿಗಲ್ಲಿಗೆ ಬೀಳಂಗಿಲ್ಲ. ಅದಕ್ಕೆ ಕೂಟಸ್ಥ, ನಾನು ಕೂಟಸ್ಥನಿದ್ದೇನೆ, ನಾನು ಅಸಂಗನಿದ್ದೇನೆ. ಮತ್ತೆ ಹೆಂಗದೀನಿ, ನಾನು ನಿತ್ಯ ಮುಕ್ತನಿದ್ದೇನೆ, ಯಾವ ಬಂಧನಗಳು ನನಗಿಲ್ಲ. ಮತ್ತೇನದೀನಿ, ಸರ್ವ ವ್ಯಾಪಕನಿದ್ದೇನೆ. ಇವೆಲ್ಲ ಶಬ್ದಗಳೇನದವ, ನೀ ಏನದಿಯಪ್ಪ, ನಿಮ್ಮ ನಾಮರೂಪಗಳನ್ನು ಹೇಳಿದ್ರ ಅಜ್ಞಾನಿ. ನೀವು ಸರ್ವ ವ್ಯಾಪಕ ಅದೀನಿ, ಹೆಂಗದೀನಿ? ಘಟಾಕಾಶ, ಮಠಾಕಾಶ, ಮಹಾಕಾಶ ಹೆಂಗ ಒಂದೇ ಅದವೋ ಅದೇ ರೀತಿ ನಾನು ಸರ್ವ ವ್ಯಾಪಕ ಇದ್ದೇನೆ, ನಾನು ಕೂಟಸ್ಥ ಇದ್ದೇನೆ. ಹೆಂಗ ಕಂಬಾರನ ಅಡಿಗಲ್ಲಿದ್ದಂಗದೀನಿ. ಏನ್ ಏಟು ಬಿದ್ರೇನು, ಯಾವಾಗ ಹುಟ್ಟಿದ್ರೇನು, ಯಾವಾಗ ಸತ್ತರೇನು, ಹೊಸದ್ ಬಂದ್ರೇನು, ಹಳಿದಾದ್ರೇನು ನನ್ನೊಳಗೇನು ವ್ಯತ್ಯಾಸ ಆಗಲ್ಲ. ಮತ್ತೆ ಅಸಂಗಾದಿನಿ, ಮಳೆ ಬಂದು ಏನು ಎಲ್ಲ ಜಗತ್ತು ಮುಣಿಬಾದ್ರೂ ನನಗೇನು ತೊಯ್ಯಂಗಿಲ್ಲ. ಬೈಲು ಆಕಾಶ ತೊಯ್ತದೇನ್ರಿ ಜಗ್ಗಿ ಮಳಿ ಬಂದ್ರ? ಮತ್ತ ಸೂರ್ಯನ ಬಿಸಿಲು ಜಾಸ್ತಿ ಆಗ್ಯದ ಅಂತೇಳಿ ಆಕಾಶ ಏನಾರ ಸುಟ್ಟು ಬೂದಿ ಆಗ್ಯದೇನು? ಇಲ್ಲ. ಅದಕ್ಕ ಅಸಂಗ ಅಂತಂದ್ರ ಈ ಮಳೆ, ಬೆಂಕಿ, ಗಾಳಿ ಇವಕ್ಕೆ ಯಾವಕ್ಕೂ ನಾನು ಸಂಬಂಧ ಇಲ್ಲ. ಅಲ್ಲಿ ಬೇಕಾದ ಹಾಕಿರ್ಬೋದು, ನಾನು ಜೀವನದಾಗ ಏನಾದ್ರೂ ನಾನು ಅಸಂಗ ಇದ್ದೇನೆ. ಈ ರೀತಿ ಅನುಭವಗಳನ್ನ ನೀವು ಮಾಡ್ಕೋಬೇಕು. ಇವು ಹೇಳ್ತೀವಿ ನಾವು. ಇದನ್ನ ಅನುಭವ ಮಾಡ್ಕೊಂಡ್ರೆ ನಿಮಗೇನಾಗ್ತದ, ಜಗತ್ ಸತ್ಯತ್ವ ಬುದ್ಧಿ ಕಡಿಮೆ ಆಗಿ, ಜಗತ್ತು ಮಿಥ್ಯತ್ವ ಬುದ್ಧಿ ಕಡಿಮೆ ಆಗಿ ಜಗತ್ ಸತ್ಯತ್ವ ಬುದ್ಧಿ ಏನಾಗಬೇಕು, ಜಗತ್ತು ಮಿಥ್ಯತ್ವ ಬುದ್ಧಿ ಏನಾಗಬೇಕು, ಹೆಚ್ಚಾಗಬೇಕು. ಇದು ಮಿಥ್ಯ ಅನ್ನೋದು ಹೆಚ್ಚಾಗಿ ಜಗತ್ತು ಸತ್ಯತ್ವ ಅನ್ನೋದು ಕಡಿಮೆ ಆಗ್ಬೇಕು. ಹೌದಾ ಇಲ್ಲ? ನಮ್ಗೇನಾಗಿದೆ, ಜಗತ್ತು ಸತ್ಯ ಅಂತೇಳಿ ಬಹಳ ಹಚ್ಕೊಂಡಿವಲ್ಲ, ಅದರಿಂದ ನಮಗ್ ತ್ರಾಸ ಆಗ್ಲಿಕ್ಕತ್ತದ. ಆ ಜಗತ್ತಿನೊಳಗಿಂದ ಸತ್ಯತ್ವ ಬುದ್ಧಿ ಕಡಿಮೆ ಆಗ್ಬೇಕು. ಮತ್ತೆ ಜಗತ್ ಮಿಥ್ಯತ್ವದ ಬಗ್ಗೆ ನಿಮಗೆ ಪರಿಚಯ ಅದ, ಆದ್ರೆ ಅದನ್ನ ನೀವೇನ್ ಮಾಡ್ಬೇಕು, ಹೆಚ್ಚು ಮಾಡ್ಕೋಬೇಕು. ಒಳಗೆ ಆಲೋಚನೆ ಮಾಡಿ 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 ಇದು ಜಗತ್ ಮಿಥ್ಯ ಅನ್ನೋದು ಹೆಚ್ಚು ಮಾಡ್ಕೋಬೇಕು. ಈ ಜಗತ್ತಿನೊಳಗಿರೋ ಸತ್ಯತ್ವ ಬುದ್ಧಿ, ನಿತ್ಯತ್ವ ಬುದ್ಧಿ ಇವು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಮೋಕ್ಷದ ಆನಂದದಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಹೆಂಗ್ ಹೆಚ್ಚು ಕಡಿಮೆ ಆಗ್ಲಕತ್ತದ ಹೇಳಿದ್ದು ಗೊತ್ತಾಯ್ತಾ ಇದೆ ನಿಮಗ? ಸತ್ಯದ ಅನುಭವ ಮಾಡಿಕೊಂಡು ಈ ಜಗತ್ತು ಮಿಥ್ಯ, ಸರ್ಪ ಮಿಥ್ಯ, ಹಗ್ಗ ಸತ್ಯ. ಈಗ ಹಗ್ಗ ಸತ್ಯ, ಸರ್ಪ ಮಿಥ್ಯ, ಇದು ಎದರಾಗ? ದೃಷ್ಟಾಂತದೊಳಗ. ಇದು ಹೇಳಕ್ ಬರ್ಬೇಕು ನಿಮಗ. ದೃಷ್ಟಾಂತದೊಳಗ ಹಗ್ಗ ಸತ್ಯ, ಸರ್ಪ ಹಾವು ಮಿಥ್ಯ. ಮತ್ತು ಹಗ್ಗದ ಬದಲಿ ಏನ್ ಹೇಳ್ತಾರ? ವಸ್ತು ಉಪಯುಕ್ತ ಚೇತನ. ಹಗ್ಗದೊಳಗಿರುವಂತ ಬ್ರಹ್ಮ ಏನದಲ್ಲ, ರಜ್ಜು ಉಪಯುಕ್ತ ಚೇತನ. ಆ ರಜ್ಜು ಉಪಯುಕ್ತ ಚೇತನ ಸತ್ಯ, ಸರ್ಪ ಮಿಥ್ಯ. ಇದು ಎದುರಾಗಿದು. ಈ ವಾಕ್ಯ ಎಲ್ಲಿ ಬರ್ತದ? ಸಿದ್ಧಾಂತದಾಗ ಬರ್ತದ. ಸಿದ್ಧಾಂತ ವಾಕ್ಯ ಏನದ? ರಜ್ಜು ಉಪಯುಕ್ತ ಚೇತನ ಸತ್ಯ, ಸರ್ಪ ಮಿಥ್ಯ. ದೃಷ್ಟಾಂತದೊಳಗ ರಜ್ಜು ಸತ್ಯ, ಸರ್ಪ ಮಿಥ್ಯ. ಇವೆಲ್ಲ ಬಿಡಿಸಿ ಹೇಳೋದು ಬರ್ಬೇಕು.
ಎಲ್ಲ ಕಲಿಸಿ ಗದ್ದಲ್ ಕಕ್ಕಬಾರದು. ದೃಷ್ಟಾಂತ ಸಿದ್ಧಾಂತ. ದೃಷ್ಟಾಂತದೊಳಗೆ ಹಗ್ಗ ಮತ್ತು ಹಾವದ. ದೃಷ್ಟಾಂತದೊಳಗಿನ ಹಗ್ಗ ಹಾವು ಹೆಂಗಪ್ಪ ಅಂತಂದ್ರೆ ಅದಕ್ಕೇನಂತಾರ, ದೃಷ್ಟಾಂತದೊಳಗಿನ ಹಗ್ಗ ಹಾವು, ಹಾವು ಮಿಥ್ಯ, ಹಗ್ಗ ಸತ್ಯ ಅನ್ನೋದು ದೃಷ್ಟಾಂತದ ವಾಕ್ಯ ಇದು. ಆದ್ರ ಆ ಹಗ್ಗ ಏನಾದಲ್ಲ ಅದು ಏನು ವ್ಯಾವಹಾರಿಕ ಸತ್ಯ, ಅದು ಪಾರಮಾರ್ಥಿಕ ಸತ್ಯ ಅಲ್ಲ. ಅದರ ಪಾರಮಾರ್ಥಿಕ ಸತ್ಯ ಯಾವುದು? ರಜ್ಜು ಉಪಯುಕ್ತ ಚೇತನ, ಬ್ರಹ್ಮಚೇತನ ಏನದಲ್ಲ ಅದೇ ಪಾರಮಾರ್ಥಿಕ ಸತ್ಯ. ಹೀಗಾಗಿ ರಜ್ಜು ಉಪಯುಕ್ತ ಚೇತನ ಅನ್ನೋದು ಏನದ ಸತ್ಯ, ಹಾವು ನಿತ್ಯ ಅನ್ನೋದು ಇದೆದರಾಗ ದೃಷ್ಟಾಂತದಾಗೋ ಏನ್ ಸಿದ್ಧಾಂತದಾಗ? ಸಿದ್ಧಾಂತದಾಗ. ಈ ರೀತಿ ಬಿಡಿಸಿ ಬಿಡಿಸಿ ತಿಳ್ಕೊಳ್ಳೋದು ಕಲಿಬೇಕು. ಏನ್ ಬಹಳಷ್ಟು ಥಾಟ್ಸ್ ಬರ್ತಿರ್ತಾವ, ಏನೋ ಇವು ಎಲ್ಲ ನನ್ಗೆ ಹಿಂಗ್ ಬಂದು ಎಲ್ಲ ಹೇಳ್ಬೇಕನ್ನತ್ತಿರ್ತದ. ಅವು ಬಂದಾಗ ಪೆನ್ ಇರಲ್ಲ, ಕಾಪಿ ಇರಲ್ಲ, ಎಲ್ಲ ಬರ್ತಿರ್ತಾವ ಓದ್ತಿರ್ತಾವ. ಹಂಗೇ ನಡೆದಿರ್ತದ ಒಳಗೆ ಚಿಂತನೆಗಳು ನಮ್ಗ. ಅವೆಲ್ಲ ನಿಮ್ಗೆ ಹೇಳ್ಬೇಕನ್ನಿಸ್ತಿರ್ತದ. ನೀವೆಲ್ಲಿರ್ತಿರೋ ನಾವೆಲ್ಲಿರ್ತೀವೋ ಏನೇನೋ ಬರ್ತಿರ್ತಾವ, ಓದ್ತಿರ್ತಾವ. ಹಂಗೆ ಇದು ಕರೆಕ್ಟ್ ಆಗೋದಿಲ್ಲ. ಸಿದ್ಧಾಂತ ವಾಕ್ಯ ಮತ್ತು ದೃಷ್ಟಾಂತ ವಾಕ್ಯ ಇದ್ರೊಳಗ ಎರಡು ಹಗ್ಗ ಹಾವುಗಳು. ಅದ್ರೊಳಗ ಸಿದ್ಧಾಂತದೊಳಗ ಉಪಯುಕ್ತ ಚೇತನ ಮತ್ತು ಹಾವು. ಇನ್ನ ಬಹಳದ ವಿಚಾರಗಳು ಹೇಳೋದು ಆಮೇಲೆ ಹೇಳೋಣ. ಮುಂದೆ ಮತ್ತೆ ನಾಳೆ ಸೇರಿದಾಗ ಅಖ್ಯಾತಿಯನ್ನ ವಿಚಾರಣ ಮಾಡೋಣ ಅಂತ ಹೇಳುವ ಮೂಲಕ ಈ ಚಿಂತನವನ್ನ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ. ಎಲ್ಲರಿಗೂ ಶಾಂತಿ. ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ನಮಗೆ ಮೋಕ್ಷ ವಿಚಾರವನ್ನು ತಿಳಿಸುತ್ತಾ ಈ ಖ್ಯಾತಿ ವಿಚಾರದೊಳಗ ಅಸತ್ ಖ್ಯಾತಿ ಅಂತಂದ್ರ ಎಲ್ಲಿಯೂ ಅಸರ್ಪ ಇಲ್ಲೇ ಇಲ್ಲ ಅಂತ ಹೇಳ್ತಾನ. ಇನ್ನ ಆತ್ಮಖ್ಯಾತಿ ಒಳಗ ಅದು ಎಲ್ಲಿ ಇಲ್ಲ, ನಮ್ಮ ಬುದ್ಧಿ ಒಳಗನ ಐತಿ ಅಂತ ಹೇಳ್ತಾನ. ಇನ್ನ ನ್ಯಾಯಿಕರ ಈ ಅನ್ಯಥಾ ಖ್ಯಾತಿ ಒಳಗ ಇಬ್ಬರು ಬರ್ತಾರೆ, ಪ್ರಾಚೀನ ನ್ಯಾಯಿಕರು ಮತ್ತು ನವೀನ ನ್ಯಾಯಿಕರು. ಪ್ರಾಚೀನ ನ್ಯಾಯಿಕರು ಅನ್ಯ ದೇಶದಲ್ಲಿರುವ ಸರ್ಪ ಅನ್ಯದರಲ್ಲಿ ಅಂದ್ರ ಹುತ್ತದಲ್ಲಿರುವ ಸರ್ಪ ರಜ್ಜುವಿನಲ್ಲಿ ತೋರ್ತದೆ ಅಂತ ಹೇಳ್ತಾರೆ. ನವೀನ ನ್ಯಾಯಿಕರು ಅನ್ಯವಾಗಿರುವ ವಸ್ತು ಅನ್ಯದರಲ್ಲಿ ಅನ್ಯದರ ಆಕಾರವಾಗಿ ತೋರ್ತದೆ ಅಂತ ಹೇಳ್ತಾರೆ. ಅಂದ್ರ ಈ ರಜ್ಜು ಸರ್ಪಾಕಾರವಾಗಿ ತೋರ್ತದೆ ಅಂತ ಹೇಳ್ಯಾರ. ಇಷ್ಟು ಜ್ಞಾನವನ್ನ ನಮ್ಗೆ ಕೊಟ್ಟ ಸದ್ಗುರುಗಳಿಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ತಿಳಿಯುವಂತೆ ಪುನಃ ಈ 3-4 ಸರಿ ತಿಳಿಸಿ ಹೇಳಿದ್ರು, ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಬೆಳಕು ಕಾರ್ಯಕ್ರಮ ಯಾರಾದರೂ ತಯಾರಿ ಮಾಡ್ಕೊಂಡಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕಳಿಸ್ಕೋಬಹುದು. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಗಂಗಾಧರ ಜಾಲಿಮಂಚಿ ಗುರುಗಳು ಜನವು ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಎಲ್ಲರೂ ಆಲಿಸೋಣ. ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಈ ಬೆಳಗಿನ ಪಾಠದ ಬೆಳಕು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿ ಬ್ರಹ್ಮಲೀನ ಸದ್ಗುರು ಸಾಧು ನಿಶ್ಚಲದಾಸಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಪಂಡಿತ್ ಪೀತಾಂಬರಜಿ ಮಹಾರಾಜರನ್ನು 11ರಲ್ಲಿ ಸ್ಥಾಪಿಸಿಕೊಂಡು ಗುರುತ್ವರ ಶ್ರೀಪಾದಗಳಿಗೆ ಅನಂತ ಕೋಟಿ ದೇಶ ತಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಈ ಪಾಠದ ಸಾಹಿತ್ಯವನ್ನು ವಹಿಸಿರುವಂತಹ ಶುದ್ಧಬ್ರಹ್ಮ ಪೀಠದ ಶುದ್ಧಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಈ ಪಾಠದಲ್ಲಿ ಉಪಸ್ಥಿತರಾಗಿ ಆಲಿಸಿರತಕ್ಕಂಥ ಸಮಸ್ತ ಶುದ್ಧಾತ್ಮನೆ ನಿಮ್ಮೆಲ್ಲರ ಆತ್ಮಚೇತನಕ್ಕೆ ಶರಣಾರ್ಥಿ. ದಿನಾಂಕ 21/1/24 ಗುರುಗಳು ನಮಗೆ ಉಪದೇಶ ಮಾಡಿದಂತಹ ವಿಷಯ ನೆನಪು
ಶ್ಲೋಕದಲ್ಲಿ ಬರ್ತಕ್ಕಂಥ ವಿಷಯವನ್ನ ನಮಗೆ ಗುರುಗಳು ಉಪದೇಶವನ್ನು ಮಾಡೋರು. ಏನ್ ಹೇಳಿದ್ರು ಅಂತಂದ್ರೆ ಅನುಬಂಧ ವಿಶೇಷ ನಿರೂಪಣೆಯೊಳಗ ಪ್ರಯೋಜನ ಮಂಡನೆಯನ್ನ ಹೇಳಿದ್ರು. ಅಂದ್ರೆ ಅನುಬಂಧ ಚತುಷ್ಟಯಗಳು ಅಧಿಕಾರಿ, ಸಂಬಂಧ, ವಿಷಯ, ವರ್ಣನೆ ಏನದಾವಲ್ಲ ಈ ಅನುಬಂಧ ಚತುಷ್ಟಯಗಳು ಜಗತ್ತಿನಲ್ಲಿ ಎಲ್ಲಾ ಜಡವಸ್ತುಗಳಿಗೆ ಏನದಾವ ಅಂದ್ರೆ ಜಡವಸ್ತುಗಳು ಕತ್ತಲೆಗಳದಾವ. ಆ ಕತ್ತಲೆಯಲ್ಲಿದ್ದಂತ ಜಡವಸ್ತು ಕಾಣಬೇಕು ಅಂತಂದ್ರೆ ಒಂದಿಷ್ಟು ಬೆಳಕು ಬೇಕಾಗುತ್ತೆ. ಒಳಗೆ ಒಂದು ಪ್ರಮಾಸ ಆದ, ಹೊರಗೆ ಒಂದು ಪ್ರಮೇಯ ಆದ, ನಡಬರ್ಕ ಒಂದು ರೊಟ್ಟಿ ಆದ. ಆ ಅಂತಃಕರಣದೊಳಗಿನ ನೇತೃದ್ವಾರ ಪ್ರಮಾಸ ನೇತೃದ್ವಾರ ಹೊರಗೆ ಬರ್ತಾನ, ಮಧ್ಯದಲ್ಲಿ ರೊಟ್ಟಿ ದ್ವಾರ ಹೊರಗಿನ ವಸ್ತುವಿನ ಮೇಲೆ ಪ್ರಮಾಸ ಆವರಿಸಿ ಅದರ ರೂಪವನ್ನ ಕಾಣಿಸ್ತದ, ಅಂದ್ರೆ ಆವರಣ ಭಂಗ ಮಾಡಿಸ್ತದ. ಒಬ್ಬ ಹುಡುಗ ಗಾಳಿಪಟ ಆಡ್ತಿರ್ತಾನ. ಇದು ಹೆಂಗ ಅಂತಂದ್ರೆ ಒಬ್ಬ ಹುಡುಗ ಗಾಳಿಪಟ ಆಡ್ತಿರ್ತಾನ, ಅವನ ಬೆರಳಿನೊಳಗ ಏನಿರ್ತದಂದ್ರ ದಾರ ಅಥವಾ ಸೂತ್ರ ಇರ್ತಾವ. ಆ ಬಾಲಕ ತನ್ನ ಬೆರಳಿನ ಮೂಲಕ ಸೂತ್ರ ಹಿಡಿದು ಗಾಳಿಪಟ ಹಾಕ್ತಿರ್ತಾನ. ಇಲ್ಲಿ ಬೆರಳ ಅಂತಂದ್ರೆ ಪ್ರಮಾಣ, ದಾರಿನ ಮುಂದೆ ಅಂದ್ರೆ ಪ್ರಮಾಸ. ಪ್ರಮಾಸ ಆತನ ದಾರದ ಮುಂದೆ ಪ್ರಮಾಸ, ಆತನ ಬೆರಳು ಪ್ರಮಾಣ, ದಾರವೇ ರೊಟ್ಟಿ, ಹಾಗೂ ಪಟ ಏನದಲ್ಲ ಅದು ಪ್ರಮೇಯ. ನಮ್ಮೊಳಗಿನ ಅಂತಃಕರಣದೊಳಗ ರೊಟ್ಟಿಯೊಳಗ ಶಿಲಾಭಾಸದಲ್ಲ, ನಮಗೆ ಗೊತ್ತಿಲ್ಲದಂತೆ ಇನ್ನೊಂದು ಇರ್ತದ. ಅದು ಏನಂತಂದ್ರೆ ಚೇತನ. ಆ ಬ್ರಹ್ಮ ಅಂಶವೇ ಉಪಯುಕ್ತ ಚೇತನ. ನಮ್ಮ ಅಂತಃಕರಣದೊಳಗೆ ಎರಡು ಪ್ರಕಾರದ, ಒಂದು ಬ್ರಹ್ಮಾಕಾರ ವೃತ್ತಿ, ಇನ್ನೊಂದು ಎರಡನೇದೇನಂದ್ರೆ ಬ್ರಹ್ಮಾಕಾರ ವೃತ್ತಿ. ಒಂದೇ ಅಂತಃಕರಣದೊಳಗೆ ಎರಡು ಪ್ರಕಾರದ. ಈ ಬ್ರಹ್ಮಾಕಾರ ವೃತ್ತಿ ಏನಿರ್ತದಂದ್ರೆ ಜಡವಸ್ತುವಿನ ಅಭಿಮಾನಿ ಆದ, ಬ್ರಹ್ಮಾಕಾರ ವೃತ್ತಿ ಚೈತನ್ಯದ ಅಭಿಮಾನಿ ಆದ. ಬ್ರಹ್ಮಾಕಾರ ವೃತ್ತಿ ಜಡವಸ್ತುವಿನಲ್ಲಿರುವಂತ ಸ್ಥೂಲ ಅವಿದ್ಯೆಯನ್ನು ನಾಶ ಮಾಡ್ತದೆ. ಬ್ರಹ್ಮಾಕಾರ ವೃತ್ತಿ ಚೈತನ್ಯ ವಸ್ತುವಿನಲ್ಲಿಯ ಮೂಲ ಅವಿದ್ಯೆಯನ್ನ ನಾಶ ಮಾಡ್ತದೆ. ಹೊರಗ ಬ್ರಹ್ಮಾಂಡ ಆದ, ನಮ್ಮೊಳಗ ಪಿಂಡಾಂಡ ಆದ. ಜಡವಸ್ತುಗಳ ಮೇಲಿನ ಆವರಣ ಭಂಗ ಮಾಡಬೇಕಾದ್ರೆ ಒಂದಿಷ್ಟು ಬೆಳಕು ಬೇಕಾಗ್ತದೆ. ಈ ಬ್ರಹ್ಮಾಕಾರ ವೃತ್ತಿ ಭಂಗ ಆಗ್ಲಾಕ ಕೇವಲ ಬೆಳಕಿದ್ದರೂ ಸಾಕು. ಆದ್ರೆ ಬ್ರಹ್ಮಾಕಾರ ವೃತ್ತಿಗೆ ಬರೀ ಬೆಳಕಿದ್ದರೂ ನಡೆಯುವುದಿಲ್ಲ, ಸಾಲೋದಿಲ್ಲ. ಅದಕ್ಕೆ ಪಾರಮಾರ್ಥಿಕ ಜ್ಞಾನ ಬೇಕು, ಬ್ರಹ್ಮಜ್ಞಾನ ಬೇಕು. ಅದನ್ನ ಗುರುವಿನ ಬಳಿ ಕುಳಿತು ಸಾಧನೆ ಮಾಡಬೇಕಾಗುತ್ತೆ. ಮತ್ತು ಬ್ರಹ್ಮಾಕಾರದೊಳಗ ಮತ್ತೆ ಎರಡು ಪ್ರಕಾರದ, ಒಂದು ಸಾಮಾನ್ಯ ಚೇತನ, ಇನ್ನೊಂದು ವಿಶೇಷ ಚೇತನ ಅಂತ ಎರಡು ವಿಧಾನ. ಬ್ರಹ್ಮಾಕಾರ ವೃತ್ತಿಯೊಳಗ ಹೊರಗಿನ ವಸ್ತುಗಳಿಗೆ ಆಸೆ ಪಡ್ತಿರ್ತಾರೆ. ಅದಕ್ಕೆ ಏನಂತಾರಂದ್ರೆ ಸಂಸಾರ ಅಂತ. ಈ ಸಂಸಾರ ಅಂದ್ರೆ ಹೆಂಡತಿ, ಮಕ್ಕಳು, ತಂಗಿ, ತಾಯಿ, ದೇಹದ ಅಭಿಮಾನ, ರೊಕ್ಕ, ಬಂಗಾರ, ಏನೆಲ್ಲ ಹೊರಗಿನ ವಿಷಯದೊಳಗ ಸದಾ ಆಸೆ ಪಟ್ಟು ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನಲ್ಲ, ಅದಕ್ಕೆ ಒಂಥರ ಪ್ರಪಂಚ. ಈ ಪ್ರಪಂಚವೇ ಬ್ರಹ್ಮಾಕಾರ ವೃತ್ತಿ ಅಂತ. ಮನುಷ್ಯ ಜನ್ಮಕ್ಕೆ ಬಂದಿರಿ, ಅದಕ್ಕೆ ಒಂದಿಷ್ಟು ಬ್ರಹ್ಮಾಕಾರದೊಳಗ ಬರಪ್ಪ ಅಂತೇಳಿ ಮುಂದೆ ಒಂದು
ಅಖಂಡ ಬ್ರಹ್ಮನ ಪರಮಾತ್ಮನ ದರ್ಶನ ಮಾಡ್ಕೊಳ್ಳಾಕ ಏನ ಅಡಚಣೆ ಮಾಡ್ತಿರ್ತಲ್ಲ ಅದಕ್ಕೆ ಮೂಲ ಐಕ್ಯ ಹೋಗಲಾಗಿರ್ತದೆ. ಸರ್ವಂ ಕಲಿದಂ ಬ್ರಹ್ಮ ಅನ್ನುವಾಗ ಅನ್ನುವಂತ ಕೇಳಿದ ಒಂದು ಸಮಸ್ಯೆಗಳು ಎದುರಾದ ನಾವು ಸರ್ವಂ ಕಲಿದಂ ಬ್ರಹ್ಮ ಅಂತ ಅಂದೇವಂದ್ರೆ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾವ. ಆ ಸಮಸ್ಯೆ ಏನಂತಂದ್ರೆ ಇಲ್ಲಿ ಒಬ್ಬ ಕಳ್ಳದಾನ, ಸುಳ್ಳದಾನ, ಕಳ್ಳತನ ಮಾಡ್ತಾನ ಅಂದ್ರೆ ಅವನಲ್ಲಿಯೂ ಬ್ರಹ್ಮದಾನ ಏನು ಇಲ್ಲ ಅಂತ ಕೇಳಿದ್ರೆ ನಾವು ಅದಾನ ಅಂತ ಕೇಳ್ತೇವೆ. ಅದಾನ ಅಂದ್ರೆ ಬ್ರಹ್ಮ ಹೇಗೆ ಕಳ್ಳತನ ಮಾಡ್ತಾನ ಅಂತಾರ ಅವರು. ಆಗ ಏನು ಉತ್ತರ ಅಂತಂದ್ರೆ ಒಬ್ಬನೇ ಪರಬ್ರಹ್ಮ, ಬೇಕಾದ ಚೇತನ, ಒಂದು ಸಾಮಾನ್ಯ ಚೇತನ, ಇನ್ನೊಂದು ವಿಶೇಷ ಚೇತನ. ಒಬ್ಬ ಮಹಾದಾನಶೂರ ಕರ್ಣದಾನ, ಇನ್ನೊಬ್ಬ ಮಂದಿರದೆಲ್ಲ ಹೊಡೆದು ಬಡದು ನರಡೆ ಮಾಡ್ತಾನ, ಇದರಲ್ಲಿಯೂ ಬ್ರಹ್ಮದಾನ, ವಿಶ್ವಾಮಿತ್ರನಲ್ಲಿಯೂ ಬ್ರಹ್ಮದಾನ, ಹರಿಶ್ಚಂದ್ರನಲ್ಲಿಯೂ ಬ್ರಹ್ಮದಾನ. ಧ್ಯಾನದಾನ ಅಂತಂದ್ರೆ ಒಂದಿಷ್ಟು ಮನೆಯ ಅದಾವ, ಆ ಮನೆಯಾಗ ಸೂರ್ಯನ ಬೆಳಕಿರುತ್ತೆ. ಆ ಸೂರ್ಯನ ಬೆಳಕ ಎಲ್ಲಾ ಮನೆಯಾಗ ಬೀಳ್ತದ. ಆಗ ಅದೇ ಬೆಳಕ ಮನೆಯೊಳಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ಆ ಮನೆ ಬಾಗಿಲ ಕಿಟಕಿ ಎಲ್ಲ ಬಂದ್ ಮಾಡಿ, ಅದಕ್ಕೆ ಆ ಬೆಳಕು ಮನೆಯೊಳಗೆ ಹೋಗಿಲ್ಲ. ಯಾವಾಗ ಕಿಟಕಿ ಬಾಗಿಲ ತೆಗೆದ್ರು ಅಂತಂದ್ರೆ ಬೆಳಕು ಮನೆ ಒಳಗೆ ಬರ್ತದೆ. ಇಲ್ಲಿ ಮನೆ ಮ್ಯಾಲಿರ್ತಕ್ಕಂಥ ಸೂರ್ಯನ ಬೆಳಕ ಏನದ ಅದಕ್ಕೆ ಸಾಮಾನ್ಯ ಚೇತನ ಅಥವಾ ಸಾಮಾನ್ಯ ಬೆಳಕ ಅಂತ. ಅಂದ್ರೆ ಆ ಬೆಳಕ ಮನೆ ಮೇಲೆ ಬೀಳಕ ವಿಶೇಷವಾಗಿ ನಾವು ಏನೂ ಮಾಡಬೇಕಾಗಿಲ್ಲ, ಅದಕ್ಕೆ ಸಾಮಾನ್ಯ ಬೆಳಕ ಅಂತಾರೆ. ಅದು ತನ್ನಷ್ಟಕ್ಕೆ ತಾನೇ ವ್ಯಾಪಿಸ್ತದೆ. ಇದಕ್ಕೆ ಏನಂತಂದ್ರೆ ಸಾಮಾನ್ಯ ಚೇತನ ಅಂತ. ಆದ್ರೆ ಮನೆ ಮ್ಯಾಗ ಮನೆ ಬಾಗಿಲ ಮತ್ತು ಕಿಟಕಿ ತೆರೆಯುವಂತಂದ್ರೆ ಏನು ಮನೆ ಒಳಗ ಬೀಳ್ತವಲ್ಲ ಅದಕ್ಕೆ ಬೆಳಕಿ, ಅದಕ್ಕೆ ವಿಶೇಷ ಬೆಳಕ ಅಥವಾ ವಿಶೇಷ ಚೇತನ ಅಂತ. ಹಂಗ ಮನೆಯೊಳಗಿನ ಕತ್ತಲೆಯ ಹೊರಗಿನ ಬೆಳಕು ವಿರೋಧಿ ಅಲ್ಲ. ಅದಕ್ಕೆ ಕಿಟಕಿ ಬಾಗಿಲ ತೆಗೆದಾಗ ಬೆಳಕು ಒಳಗೆ ಬಂದಾಗ ಕತ್ತಲೆ ಕೂಡಿ ಹೋಯ್ತೇನೂ ಇಲ್ಲ. ಕತ್ತಲೆಯ ಸ್ಥಾನವನ್ನ ಈ ಬೆಳಕು ಆವರಿಸಿಕೊಡ್ತಾರೆ. ಅದಕ್ಕೆ ಅಜ್ಞಾನ ಎಂಬ ಅಂಧಕಾರವನ್ನ ಜ್ಞಾನವೆಂಬ ವಿಶೇಷ ಚೈತನ್ಯ ನಮ್ಮೊಳಗೆ ಪ್ರವೇಶಿಸ್ತು ಅಂತಂದ್ರೆ ಅದಕ್ಕೆ ವಿಶೇಷ ಚೈತನ್ಯ ಅಂತಾರೆ. ಯಾರಲ್ಲಿ ವಿಶೇಷ ಚೈತನ್ಯ ಇರ್ತಾರ ಅವರು ಸಾತ್ವಿಕರು, ಸಜ್ಜನರಾಗಿರ್ತಾರ. ಕರ್ಣನಲ್ಲಿ ಹರಿಶ್ಚಂದ್ರನಲ್ಲಿ ವಿಶೇಷ ಚೈತನ್ಯ ಇತ್ತು. ದುರ್ಯೋಧನ, ಕೀಚಕ, ವಿಶ್ವಾಮಿತ್ರರಲ್ಲಿ ಸಾಮಾನ್ಯ ಚೈತನ್ಯ ಇತ್ತು. ಆಗ ಕರ್ತನ, ಮೋಸ, ಸುಳ್ತನ, ಸುಳ್ಳು ಹೇಳುವುದರಲ್ಲೇನೋ ಅಜ್ಞಾನ ಕತ್ತಲೆ ಇದ್ದುದರಿಂದ ಕರ್ತನ ಮಾಡ್ತಿರ್ತಾರೆ. ಒಬ್ಬರೇ ಒಂದು ಸಾಮಾನ್ಯ ಚೈತನ್ಯ
ಇಬ್ಬರು ಶ್ರಮ ಇದ್ದೇ ಇರ್ತದ. ಯಾರಿಂದ ಈ ಕೆಲಸ ಆಗಿರ್ತದ ಆಗ್ಯದ ಅಂತ ಕೇಳಿದ್ರೆ ವೃತ್ತಿ ಸಹಿತ ಚೈತನ್ಯ, ಅದು ಏನ್ ಚೈತನ್ಯ ಸಹಿತ ವೃತ್ತಿ ಆದು, ವೃತ್ತಿ ಸಹಿತ ಚೈತನ್ಯ ಆದು, ಏನು ಚೈತನ್ಯ ಸಹಿತ ವೃತ್ತಿ ಆದು ಅನ್ನುವ ಪ್ರಶ್ನೆ ಬಂದ್ರೆ ಚೈತನ್ಯ ಪ್ರಥಮ ಪಕ್ಷ, ವೃತ್ತಿ ದ್ವಿತೀಯ ಪಕ್ಷ. ಪೂರ್ವ ಪಕ್ಷಿ ಪ್ರಶ್ನೆ ಏನಂದ್ರೆ ಚೈತನ್ಯ ಅಜ್ಞಾನದ ವಿರೋಧೇನೋ, ಏನು ವೃತ್ತಿ ಅಜ್ಞಾನದ ವಿರೋಧೇನೋ ಅಂತ. ಎರಡು ಜೊತೆಯಲ್ಲಿ ಸ್ನೇಹಿತರಿದ್ದಂಗೆ ಇರ್ತಾವ, ಒಂದಕ್ಕೊಂದು ಹ್ಯಾಂಗ ವಿರೋಧ ಆಗ್ತಾವ ಅಂದ್ರ ಯಾವುದು ಅಜ್ಞಾನ ನಾಶಕ್ಕೆ ಕಾರಣ ಆದ ಅಂದ್ರ ವಿಶೇಷ ಚೈತನ್ಯ ಪ್ರಥಮ ಪಕ್ಷವಾಗಿದ್ರ ಚೈತನ್ಯ ಅಜ್ಞಾನಕ್ಕೆ ಕಾರಣವಾಗಿ ವೃತ್ತಿ ಅಜ್ಞಾನ ನಾಶಕ್ಕೆ ಸಹಾಯಕ ಆಗಿರ್ತದೆ. ಇನ್ನು ವೃತ್ತಿ ಪ್ರಥಮ ಪಕ್ಷವಾಗಿದ್ರ ವೃತ್ತಿ ಅಜ್ಞಾನ ನಾಶಕ್ಕೆ ಕಾರಣ ಆಗಿ ಆಗಿರ್ತದೆ, ಚೈತನ್ಯ ಸಹಾಯಕ ಆಗಿರ್ತದೆ. ಚೈತನ್ಯಕ್ಕೆ ವೃತ್ತಿ ಮತ್ತು ವೃತ್ತಿಗೆ ಚೈತನ್ಯ ಸಹಾಯಕ ಆಗಿರ್ತದೆ. ಇದಕ್ಕೆಲ್ಲ ಶಾಸ್ತ್ರ ಅಂತಾರೆ. ಇಂಥದ್ದಕ್ಕೆಲ್ಲ ಹೆಚ್ಚು ಗಮನ ಕೊಡದೆ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ವೃತ್ತಿ ಮತ್ತು ಅಭ್ಯಾಸ ಅಂದ್ರೆ ಚಿರಾಭಾಸ ಒಂದು ಅಜ್ಞಾನವನ್ನ ಕಳೆಯುತ್ತದೆ, ಇನ್ನೊಂದು ಸಹಾಯಕವಾಗಿರ್ತದೆ. ಒಂದು ವಸ್ತುವನ್ನು ನೋಡಲು ಕಾಣಬೇಕು, ಅಲ್ಲಿ ಕತ್ತಲೆಯಿದ್ದ ಆ ವಸ್ತು ಕಾಣುವುದಿಲ್ಲ. ಅದಕ್ಕೆ ಕತ್ತಲೆಯಲ್ಲಿದ್ದಂತಹ ವಸ್ತುವನ್ನು ನೋಡ್ಲಿಕ್ಕೆ ಬರೀ ಕಣ್ಣು ಇದ್ದರೆ ಸಾಲುವುದಿಲ್ಲ, ಅದಕ್ಕೆ ಸಹಾಯಕವಾಗಿ ಏನ್ ಬೇಕಾಗ್ತದೆ ಬೆಳಕು ಬೇಕಾಗ್ತದೆ. ಇದಕ್ಕ ಅವಚ್ಛೇದವಾದ ಅಂತ. ಇನ್ನೊಂದು ಅಭಾಸವಾದದೊಳಗ ವಿಶೇಷ ಚೈತನ್ಯ ಆದ, ಅದು ಅವಚ್ಛೇದವಾದದೊಳಗ ವಿಶೇಷ ಚೈತನ್ಯ ಆದ. ಸಾಮಾನ್ಯ ಚೈತನ್ಯ ಆದ ಬ್ರಹ್ಮಾಕಾರದೊಳಗಿರುವ ಸಾಮಾನ್ಯ ಮತ್ತು ವಿಶೇಷ ಚೈತನ್ಯ ಎರಡೂ ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಬ್ರಹ್ಮಾಕಾರದೊಳಗಿರುವ ವಿಶೇಷ ಚೈತನ್ಯದೊಳಗ ಎಲ್ಲಾ ಒಳ್ಳೆಯ ವಿಚಾರಗಳ ಮಾಹಿತಿ ಇಟ್ಟುಕೊಂಡು ಕುಂತೀವಿ. ಉದಾಹರಣೆಗೆ ಕಳಬೇಡ, ಕೊಲಬೇಡ, ವಿಷಯ ಬಿಡಬೇಡ ಅಂತ ಹೇಳ್ತೀವಿ. ಆ ವಚನದಲ್ಲಿ ಇರ್ತೀವೇನೋ ಬ್ರಹ್ಮಾಕಾರ ವೃತ್ತಿಯೊಳಗ ವಿಶೇಷ ಚೈತನ್ಯ ಆದ, ಅದು ಅಜ್ಞಾನದ ವಿರೋಧಿ ಇದ್ದರಿಂದ ಕೆಟ್ಟ ಕೆಲಸ ಮಾಡ್ಲಕ್ಕೆ ಬಿಡುವುದಿಲ್ಲ. ಒಂದು ಬ್ರಹ್ಮಾಕಾರ ವೃತ್ತಿ, ಇನ್ನೊಂದು ಬ್ರಹ್ಮಾಕಾರ ವೃತ್ತಿ. ಬ್ರಹ್ಮಾಕಾರ ವೃತ್ತಿಯೊಳಗೂ ಸಾಮಾನ್ಯ ಮತ್ತು ವಿಶೇಷ ಚೈತನ್ಯ ಅಲ್ಲ, ಅದರಲ್ಲಿರುವಂತಹ ವಿಶೇಷ ಚೈತನ್ಯ ಒಳ್ಳೆಯ ವಿಚಾರ ಸಂಗ್ರಹ ಮಾಡ್ಯದ, ಕೆಟ್ಟದ್ದು ಮಾಡಬಾರ್ದಂತ ಗೊತ್ತದ. ಆಗ ಬ್ರಹ್ಮಾಕಾರದಲ್ಲಿರುವುದರಿಂದ ಕೆಟ್ಟ ಕೆಲಸ ಮಾಡಬೇಡಂತ ಹೇಳುವುದಿಲ್ಲ. ಅಂದ್ರೆ ಅಜ್ಞಾನದ ವಿರೋಧಿ ಅಲ್ಲ. ಅದಕ್ಕೆ ಶಾಸ್ತ್ರ ಹೇಳುವ ಕೊಳ್ಳೇದ ಶಾಸ್ತ್ರೀಯ ಜ್ಞಾನ ಆದ. ಆದ್ರೆ ವಿಶೇಷ ಚೈತನ್ಯ ಆದ ಬ್ರಹ್ಮಾಕಾರದಲ್ಲಿದ್ದರಿಂದ ವೇಷ ಮನೆಗೆ ಬಹಳ ಬಿಡ್ತಾನೆ. ಶಾಸ್ತ್ರ ಹೇಳುವ ಪಂಡಿತರು ಏನದ ವಿಶೇಷ ಚೈತನ್ಯದ ಜ್ಞಾನನೂ ಆದ. ಆಗ ಏನ್ ಮಾಡ್ತಾನ, ಬ್ರಹ್ಮಾಕಾರದಲ್ಲಿ ಇರ್ತಾನ, ಹಾಗಿರುವುದರಿಂದ ವೇಷ ಮನೆ ಬಹಳ ಬೆಳಿತಾನ. ಇನ್ನು ಬ್ರಹ್ಮಾಕಾರದಲ್ಲಿರುವಂತಹ ವಿಶೇಷ ಚೈತನ್ಯ ಅಜ್ಞಾನದ ವಿರೋಧಿ ಆಗಿದ್ದರಿಂದ ವೇಷಾಸ್ತ್ರೀ ವೇಷವಾಟಿಕೆ ತ್ಯಾಗ ಮಾಡ್ಯಾಳ, ಕಳ್ಳತನ ಮಾಡುವುದಿಲ್ಲ. ಹೀಗೆ ಒಂದೇ ಅಂತಃಕರಣ ಇದ್ದಲ್ಲಿ ಒಂದೇ ಅಂತಃಕರಣದಲ್ಲಿ ಎರಡು ವಿಭಾಗವ, ಒಂದು ಬ್ರಹ್ಮಾಕಾರ, ಇನ್ನೊಂದು ಬ್ರಹ್ಮಾಕಾರ. ಈ ಬ್ರಹ್ಮಾಕಾರದೊಳಗ ಮತ್ತೆ ಎರಡು ವಿಭಾಗವ, ಒಂದು ಸಾಮಾನ್ಯ ಚೈತನ್ಯ, ಇನ್ನೊಂದು ವಿಶೇಷ ಚೈತನ್ಯ. ಸಾಮಾನ್ಯ ಚೈತನ್ಯ ಅಜ್ಞಾನದ ವಿರೋಧಿ ಅಲ್ಲ, ಅದಕ್ಕೆ ತಪ್ಪು ಮಾಡಿದ್ರು ವಿರೋಧ ಮಾಡದೆ ಸುಮ್ಮಿರ್ತದ. ವಿಶೇಷ ಚೈತನ್ಯ ಅಜ್ಞಾನದ ವಿರೋಧಿ ಇದ್ದುದರಿಂದ ಬ್ರಹ್ಮಾಕಾರದಲ್ಲಿರುವುದರಿಂದ ಕೆಟ್ಟ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ಇದೆಲ್ಲದರ ಅರಿವು ಆಗಬೇಕಂತಂದ್ರೆ ಗುರು ಮುಖೇನ ಉಪದೇಶ ಶಾಸ್ತ್ರ ಗ್ರಂಥ ಓದಬೇಕಾಗ್ತದ ಅಂತ ತಿಳಿಸುತ್ತಾ ಈ ಪ್ರಾಸ್ತಾವಿಕ ನುಡಿಗಳನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ಈ ಪ್ರಾಸ್ತಾವಿಕ ನುಡಿಗೆ ವಿರಾಮವನ್ನು ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.
ಪವಿತ್ರ ಬ್ರಾಹ್ಮಣಿಕ ಸದ್ಗುರುಗಳಾದ ಶ್ರೀ ಗಂಗಾಧರಾಚಾರ್ಯ ಮಜ್ಜಿಗುರುಗಳು ದಿನಾಂಕ 21/1/24 ಗುರುಗಳು ಬೋಧಿಸಿದ ಬೋಧನೆಯ ಸಾರಾಂಶವನ್ನು ತಿಳಿಸಿದರು. ಬ್ರಹ್ಮಾಕಾರ, ಬ್ರಹ್ಮಾಕಾರ, ವಿಶೇಷ ಚೈತನ್ಯ, ಸಾಮಾನ್ಯ ಚೈತನ್ಯಗಳನ್ನ ಎಲ್ಲ ವಿವರಿಸಿ ತಿಳಿಸಿದ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮತ್ತೆ ಯಾರು ಮಾಡಿರಿ, ಹ್ಯಾಂಡ್ ರೈಸ್ ಮಾಡಿ. ಯಾರು ಇಲ್ಲ ಅಂತಂದ್ರೆ ಸುಬ್ರಹ್ಮಣ್ಯ ಗೌರಮ್ಮ ತಾಯಿಯವರಿಂದ ಮಂಗಳಾಚರಣೆ. ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಸ್ಯ ಮೂರ್ತಿಗೆ ಪಾಲಕೋದೆ ಶ್ರೀಚಂದ್ರೋದಯ ರಚಿಸಿದಾತನಿಗೆ ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವಗೆ ಭಾಷೆಗಳು ಬರೆದವಗೆ ಬಂದ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ ನಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ ಆರುತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಃ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನೆ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಮೋಕ್ಷಮೂಲಂ ಗುರುಕೃಪಾ ರಾಜನ್ನಾದಿಶ್ಯ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೆ ಶರಣು ಶರಣಾರ್ಥಿ. ಪಾದಾರವಿಂದಗಳಿಗೆ ಶರಣ ಶರಣ. ಎಲ್ಲರೂ ಶರಣ ಶರಣಾರ್ಥಿ.